ಕಾಲುಗಳೆರಡು ಕಾಲಿ
कमल ज्ञान भक्ति प्रेम वेद पुराण शास्त्र स्तोम चारु चरणांग जगन महिमा नाम क्रिया कला मुराम नरतम समस्त भक्तरी कायनो पावन ಮಾಡಿದ ರಾಯಪುರಾಚಾರ್ಯ ಸಂತಾನ ಸೇವಾ ಸಂಗನ ಬಸವ ಸಂಗನ ಬಸವ ಶರಣ ಶರಣಾರ್ಥಿ ಕಂಠವನ ಕಂಡುಷ ತಕ್ಕಂತರಿಂದ ವಿಚಾರವಲ್ಲವ ಸಂತ ಅಂಗಡಿಯಂತೆ ಸರಳಾಪುರಗಳು ಬಯಸಿ ಚಿಂತಿತಾರ್ಥ ನಿರವೃತ್ತ ನಿರಂತರ ಮಹಂತ ನಿರೀಶಿತ ಸಂದಲಗಿಸಿದ ರಾಮಜನೇ ಶರಣ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ವೀರಶೈವಾಚಾರ ಮಾರ್ಗ ವಿಚಾರ ಭಕ್ತರಡೋಳು ಪರಿಣಶಿಹರ ಕರ್ಮ ಭಕ್ತಿ ಜ್ಞಾನವುದೆಂದು ಧಾರಣೆಯಂತೆ ಕರುಣಾಕಾರನಾಗಿ ಸತಸ್ಥಲವನ್ನು ಧರಿಸಿದ ಗುರುಚಂದ್ರ ಸಂಗನಾದ ಸವಾಚರಣ ಬ್ರಹ್ಮಣಗಿರೀಶ್ವರದ ಕೇತರನಿಯ ಕಾಣದ ಕನ್ನಪ್ಪಯ್ಯಗೆ ತಲಪರಿಯ ಶಿವಲಿಂಗ ಭಕ್ತಿಯ ಪರತಶಿ ಕಾಲನ ನಿವಾರಿಸಿ ಹರಿನಾಚುತಗೊಂಡ ಶರಣರಿಗೆ ಶರಣ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಶರಣ ಶರಣಾರ್ಥಿ ಮಸೂರಿಪುರ ಗ್ರಾಮಾಧೀಶ್ವರ ಮಸೂರಿಪುರ ಗ್ರಾಮಾಧೀಶ್ವರ ನಿರ್ವಿಕಲ್ಪ ಸಮಾನಿಸ್ತ ಶುಭರಾಮೇಶ್ವರ ಪಾದ ಪದ್ಮಂ विश्वेशलिंग संभूतम विश्वरुद्रायुर्भोदकम विश्ववंदम विश्वाराध्यम जगत जिया श्री रेणुकाचार्य है शिवाचार्य शिखामणि योगीर शिव सिद्धांतम स्थापयामास भूतले स्थापयामास भूतले स्थापयामास भूतले ಉರುಳಾಗಿಂದ ಕರ್ಪದ ವಿಸಲಿಂಗದ ಸುಪ್ರಭಾಂತದ
ಬೆರೆದು ತದೇಕ ರೂಪವನೇ ತಾಳಿದ ಮಹಾತ್ಮನೆ ಹಾನಗಲ್ಲ ಸಜ್ಜರವರ ಕುಮಾರ ಶಿವಯೋಗಿ ಗುರುವರೇನೆ ಪಾದ ಪಂಕಜಂ ಸರಿ ನೆಲೆಸುತ್ತಿರಾಗಿಪ್ಪದು ಎನ್ನಯ ಹೃದಯ ಸ್ಪರ್ಶ. ಪ್ರಥಮತಃ ಶ್ರೀಮದ್ವೀರಶೈವ ಮತ ಸಂಸ್ಥಾಪನಾಚಾರ್ಯವರಾದ ಜಗದಾದಿ ಜಗದ್ಗುರು ಪಂಚಾಚಾರ್ಯ ರೇಣುಕರನ್ನು ಎನ್ನ ಮನೋಮಂದದಲ್ಲಿ ಸ್ಮರಣೆಗೈಯುತ್ತಾರೆ. ಎನ್ನ ಆರಾಧ್ಯ ದೈವ ಶ್ರೀಗಿರಿಯ ಪ್ರದೊಡೆಯ ಮಲ್ಲಿಕಾರ್ಜುನನ ಮನದಲ್ಲಿ ಧ್ಯಾನಿಸಿ ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಚಿಮ್ಮಾಯಿಗಳ ಹಿರೇಮಠದ ಮಠಾಧ್ಯಕ್ಷನಾದ ಲಿಂಗೈಕ್ಯ ಸ್ಥಳಬ್ರಹ್ಮಿ ಶಿವಯೋಗಿ ಸಿದ್ದರಾಮ ಶಿವಾಚಾರ್ಯ ಅಪ್ಪಂಗಳ ಮಸ್ತಕದಲ್ಲಿ ಕುತ್ತುಕೊಳ್ಳುತ್ತಾರೆ. ಬಳ್ಳಾರಿ ಜಿಲ್ಲೆ ಬಳ್ಳಾರಿ ತಾಲೂಕಿನ ಒಳ್ಳೆ ಹೆಸರಾಂತ ಗ್ರಾಮವಾಗಿರ್ತಕ್ಕಂಥ ಧರ್ಮದ ಕೇಂದ್ರವಾಗಿರ್ತಕ್ಕಂಥ ಮನವಲ್ಲಿನ ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ ಎನ್ನುವ ಹಾಗೆ ಮಹಾಮಹಿಮನನ್ನ ಸನ್ನರಗಿ ಪರದೊಡೆಯನನ್ನ ಸಿದ್ದರಾಮನನ್ನ ಕಾರಣಿಕರುಗ ಪುರುಷನನ್ನ ಅನಿಮಿಷ ಯೋಗಿಯನ್ನ ಮಹಾಮಹಿಮಾಶಾಲಿ ಸಿದ್ಧರ ಸಿದ್ಧ ಕುಲಚಕ್ರವರ್ತಿ ಸಿದ್ಧೇಂದ್ರ ಮಸೀದಿಪುರದ ಒಡೆಯನಾಗಿರ್ತಕ್ಕಂಥ ಪುಣ್ಯಾತ್ಮ ಸಿದ್ಧೇಂದ್ರನ ಅಡಿದಾವರೆಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಹಾಗಲ್ಲ ಮುಮುಕ್ಷುಗಳ ಅಪೇಕ್ಷೆಯಿಂದ ಮಹಾಮಹಿಮನಾದ ಸಿದ್ಧೇಂದ್ರನ ಪವಿತ್ರವಾದ ಪುಣ್ಯದ ಪುಂಜವಾದ ಆತನ ಪುರಾಣದ ಶ್ರವಣವನ್ನ ಮಾಡಲು ಮುಮುಕ್ಷುಗಳ ಅಪೇಕ್ಷೆಯಿಂದ ಸಿದ್ದರಾಮೇಶ್ವರರ ಮಂಗಲಮಯವಾದ ಮಹಾಮಂಟಪದಲ್ಲಿ ಸಮ್ಮಿಲಿತರಾಗಿರ್ತಕ್ಕಂಥ ತಮ್ಮೆಲ್ಲ ಶರಣು ಶರೀರಾಂತರಾತ್ಮದಲ್ಲಿ ಸಾಕ್ಷಿ ಚೈತನ್ಯವಾಗಿ ಒಳಗತಕ್ಕಂಥ ಪರತಮ ಪರಶಿವ ಚೈತನ್ಯ ಮೂರ್ತಿಗೆ ಶರಣು ಶರಣು ಶರಣಾರ್ಥಿಗಳು ಬಂದರು. ಯಾವ ಮಹಾಮಹಿಮನಾಗಿರ್ತಕ್ಕಂಥ ಸಿದ್ದರಾಮೇಶ್ವರರ ಪುರಾಣ ಯಾವ ಇವತ್ತಿನ ದಿವಸ ಈ ವೇದಿಕೆಯ ಮೇಲೆ ಆಸಂದಾಗಿರ್ತಕ್ಕಂಥ ಯಾವ ಮಸೀದಿಪುರ ಗ್ರಾಮದ ಪ್ರೀತಿಯ ಗುರುಗಳಾಗಿರ್ತಕ್ಕಂಥ ನಾಗಯ್ಯ ತಾತರವರೇ, ಡಾಕ್ಟರ್ ಬಸವರಾಜರವರು ಮತ್ತು ಸಿದ್ಧಲಿಂಗ ಹಿರೇಮಠರವರನ್ನು ಕೂಡ ಸ್ಮರಣೆ ಮಾಡುತ್ತಾ ಇಲ್ಲೇ ಒಂದು ಕಡೆ ಮಹಾಮಂಗಲಾದ ಸಿದ್ದರಾಮನ ಪುರಾಣ ಇವತ್ತು ಎಷ್ಟನೇ ದಿವಸ ಅಂತ ವಿಚಾರ ಮಾಡಿದರೆ 13ನೇ ದಿವಸದಲ್ಲಿ ಮಹಾಮಂಗಲಾದ ಸಿದ್ದರಾಮನ ಪವಿತ್ರವಾದ ಪುರಾಣವನ್ನು ಸಾಕ್ತಾರೆ. ಇಲ್ಲಿ ಸತ್ಸಂಗತ್ವ ನಿಸಂಗತ್ವ ಅನ್ನತಕ್ಕಂಥ ಮಾತನ್ನ ಹೇಳಿದ. ಯಾವ ಜೀವಿ ಸತ್ಸಂಗವನ್ನ ಮಾಡಿದರೆ ತನ್ನ ಜೀವನ ಹಸನ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳಿದ. ಸತ್ಸಂಗವೇ ಯಾವ ರೈತ ತಾನು ಹೊಲಕ್ಕೆ ಹೋಗಲಿಲ್ಲ ತಂದಾಗ ಹೊಲ ಯಾವ ಹೊಲಸ ಆಗ್ತಾ ಇದೆಯೋ ಒಬ್ಬ ಭಕ್ತ ಸತ್ಸಂಗಕ್ಕೆ ಬರಲಿಲ್ಲ ತಿಳ್ಕೊಂಡ್ರೆ ಅವನ ಮನಸ್ಸ ಹೊಲಸಾಗ್ತಕ್ಕಂಥ ಮಾತನ್ನ ಜ್ಞಾನಿಗಳು ಹೇಳಿ. ಒಬ್ಬ ರೈತ ನಿತ್ಯದಲ್ಲಿ ಆ ಭೂಮಿ ತಾಯಿನ ಭಕ್ತಿಯನ್ನ ವಿಶ್ವಾಸವನ್ನ ನಂಬಿಕೆಯನ್ನಿಟ್ಟು ನಿತ್ಯದಲ್ಲಿ ಹೊಲಕ್ಕೆ ಹೋಗ್ತಾ ಬರ್ತಾ ಇದ್ದಾಗ ಮಾತ್ರ ಆ ಹೊಲದಲ್ಲಿ ಕೆಲಸವನ್ನ ಕೇಳಿದಾಗ ಮಾತ್ರ ಆ ಭೂಮಿ ತಾಯಿ ಹೆಸರಾಗುತ್ತಾ ಇದ್ದಾಳೆ. ಹಾಗ ಒಬ್ಬ ಭಕ್ತ ಸತ್ಸಂಗ ಯಾಕೆ ರೈತ ಹೊಲಕ್ಕೆ ಹೋಗ್ತಾನಲ್ಲ, ಒಬ್ಬ ಭಕ್ತ ತಾನು ಸತ್ಸಂಗದಲ್ಲಿ ಭಾಗಿಯಾದರೆ ಅಲ್ಲೇನಾಗ್ತದೆ ತಿಳ್ಕೊಂಡು ಕೇಳಿದ್ರೆ ಕಲ್ಮಶವಾಗಿರ್ತಕ್ಕಂಥ ಮನಸ್ಸ ಸ್ವಚ್ಛ ಆಗಲಿಕ್ಕೆ ಸಾಧ್ಯ ಇದೆ ಅನ್ನತಕ್ಕಂಥ ಮಾತನ್ನ ಈ ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ಷಣ್ಮುಖ ಶಿವಗಳನ್ನು ಮಾತ್ರ ಬಹಳ ಸುಂದರವಾಗಿ ಅಪ್ಪಣೆಯನ್ನು ಕೊಡಿಸ್ತಾ ಇದ್ದಾರೆ. ಮನವೆಂಬ ಮಾರ್ಕಟ ತನುವೆಂಬ ರಕ್ಷಣೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ? ಮನವೆಂಬ ಮಾರ್ಕಟ ತನುವೆಂಬ ರಕ್ಷಣೆಯಲ್ಲಿ ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ ವಿಷಯಗಳೆಂಬ ಫಲಗಳನ್ನು ಅನುಭವಿಸಿ ಭವದತ್ತ ಮುಖ ಮಾಡಿ ಹರಿಯುತ್ತಿದೆ ನೋಡ. ಮನವೆಂಬ ಮಾರ್ಕಟ ನಿಮ್ಮ ನೆನೆಯೆಂಬ ಪಾಶದಲ್ಲಿ ಕಟ್ಟಿ ಉಳುವಯ್ಯ ಅಖಂಡೇಶ್ವರ ಅನ್ನತಕ್ಕಂಥ ಮಾತನ್ನ ಹೇಳಿದ. ಯಾಕೆ ಸತ್ಸಂಗಕ್ಕೆ ಬರ್ಲಿಕ್ಕೆ ಹೇಳಿದಾರ ತಿಳ್ಕೊಂಡು ಬಿಡುವಿಲ್ಲ ನಮ್ಮ ಜೀವನದಲ್ಲಿ ಸದಾ ಕಾರ್ಯೋನ್ಮುಖರಾಗ್ತಾ ಇದ್ದೇವೆ.
ಮಂಗ್ಯಾದ ಮಂಗ್ಯ ಎಲ್ಲಿ ಇರ್ತದೆ, ಗಿಡ ಇರ್ತದೆ. ಆದ್ರೆ ಮನಸ್ಸನ್ನ ಜ್ಞಾನಿಗಳು ಷಣ್ಮುಖ ಶಿವವರು ಅಖಂಡೇಶ್ವರರು ತೋರಿಸಿದ್ದಾರೆ ತಿಳ್ಕೊಂಡೆ ಕೇಳಿದ್ರೆ ಈ ಮನಸ್ಸನ್ನ ಮಂಗ್ಯಗೊಳಿಸಿದ್ದಾರೆ. ಮನವೆಂಬ ಮರ್ಕಟ ಕರುವೆಂಬ ವೃಕ್ಷವನೇರಿ ಇಂದ್ರಿಯಗಳೆಂಬ ಶಾಖೆ ಶಾಖೆಗೆ ಹಾರಿ. ಇಂದ್ರಿಯಗಳ ಹೆಸರವ ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು ಅಂತಕ್ಕಂಥ 10 ಇಂದ್ರಿಯಗಳದಾವ. ಆ ಇಂದ್ರಿಯಗಳನ್ನು ಒಳಪಟ್ಟು ಅದಕ್ಕೆ ಮತ್ತೊಬ್ಬರು ಜ್ಞಾನಿಗಳು ಹೇಳ್ತಾ ಇದ್ದಾರೆ, ಇಂದ್ರಿಯಗಳ 10 ಅಂದಾಗ ಇನ್ನೊಂದಿದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ ಅವರು. 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಅದರ ಜೊತೆಗೆ ಇನ್ನೊಂದು 11 ಯಾವಾದಂದ್ರೆ ಮನಸ್ಸು ಅಂತಕ್ಕಂಥದ್ದು ಕೂಡ ಅದಕ್ಕೆ ಹೋಲಿಸ್ತಾ ಇದ್ದಾರೆ. 11 ಇಂದ್ರಿಯಗಳದಾವೆ. ಆ 11 ಇಂದ್ರಿಯಗಳನ್ನತಕ್ಕಂಥ ಮನಸ್ಸನ್ನ ಅದು ಏನ್ ಮಾಡ್ತದೆ ಅಂದ್ರೆ ಇಂದ್ರಿಯಗಳನ್ನ ಸೇರಿ ಅಪೇಕ್ಷೆ ಪಡ್ತದೆ, ಫಲ ಬೇಕತ್ತದೆ. ಫಲ ಬೇಕಂತ ಮನಸ್ಸು ಹರಿದಾಡಬೇಕಾಗುತ್ತೆ. ಅವಾಗಿನ ಹೇಳ್ತಾರೆ ಜ್ಞಾನಿಗಳು, ಯಾರ ಮನವೆಂಬ ಮಾರ್ಕಟ ನಿಮ್ಮ ತನುವೆಂಬ ಪಾಶದಲ್ಲಿ, ತನುವೆಂಬ ತನು ಅಂದ್ರೆ ಆ ನಿನ್ನ ತನು ಇರ್ತಕ್ಕಂಥ ಮನಸ್ಸನ್ನ ಸತ್ಸಂಗದಲ್ಲಿ ಸತ್ಕಾರ್ಯದಲ್ಲಿ ಭಾಗಿ ಆಗುವಂತೆ ಮಾಡಿದ್ದಾದ್ರೆ, ಅದನ್ನು ಕಟ್ಟಿ ಶಿವಪದವನ್ನು ಇಟ್ಟುತ್ತೆ ಮಾಡಿದ್ದಾದ್ರೆ ನಿನ್ನ ಜೀವನ ಪಾವನ ಅನ್ನತಕ್ಕಂಥ ಮಾತನ್ನ ಈ ಶರಣರು ಅಪ್ಪಣೆಯನ್ನು ಕೊಡಿಸ್ತಾ ಇದ್ದಾರೆ. ನಾವಿಷ್ಟೆಲ್ಲ ಮಾಡೋದು ಏನಕ್ಕೆ ತಿಳ್ಕೊಂಡು ಕೇಳಿದ್ರೆ ಮನವನ್ನ ಗೆಲ್ಲಿಸುವುದರವಾಗಿ ನಮ್ಮ ಮನಸ್ಸಿನ ಶಾಂತಿಗೋಸ್ಕರವಾಗಿ ಇಲ್ಲಿ ನಾವು ಇವೆಲ್ಲ ಕಾರ್ಯಗಳನ್ನು ಮಾಡಬೇಕಾಗ್ತದೆ ಬಂಧುಗಳೇ. ಹಾಗ ಮನವನ್ನ ಗೆದ್ದವ ಇಲ್ಲೇನು ಹೇಳ್ತಾರೆ, ನೆಲವನ್ನ ಆಳಿದವ ಮಣ್ಣನ್ನ ಆಳಿದವ ಮಹಾರಾಜನಾದ. ಏನಂತಾರೆ, ಮಣ್ಣನ್ನು ಆಳಿದವ ಮಹಾರಾಜನಾದ, ಮನಸ್ಸನ್ನು ಆಳಿದವ ಸಿದ್ದರಾಮನಾದ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕೆ ತಿಳ್ಕೊಂಡು ಕೇಳಿದ್ರೆ ಇಲ್ಲಿ ಸಿದ್ದರಾಮ ಏನು ಮಾಡ್ದ, ಮನಸ್ಸನ್ನ ಆಳ್ದ. ಮನಸ್ಸನ್ನ ಕಡೆಗೆ ಹೋಗಲಿಲ್ಲ, ಮನಸ್ಸನ್ನ ಬಿಗಿ ಹಿಡ್ಕೊಂಡು ತನ್ನ ಮನಸ್ಸನ್ನು ಯಾಕಡೆ ಭಾವ ತಿಳ್ಕೊಂಡು ಕೇಳಿದ್ರೆ ಶ್ರೀಶೈಲದತ್ತ ಮುಖ ಮಾಡಿ ಹರಿಸಿದ. ಶ್ರೀಶೈಲದತ್ತ ಮುಖ ಮಾಡಿ ಹರಿಸಿದ್ದಕ್ಕಾಗಿ ಮನಸ್ಸನ್ನ ಆಳಿದವರೇನಾದ ಮಹಾದೇವನಾದ ಅನ್ನತಕ್ಕಂಥ ಮಾತನ್ನ ಜ್ಞಾನಿಗಳು ಹೇಳ್ತಾರೆ. ಏನು ಅದಕ್ಕೆ ನಾವು ಏನಾಗಬೇಕಾಗಿದೆ, ಮನಸ್ಸನ್ನು ಆಳಬೇಕಾಗಿದೆ. ಆಳ್ಬೇಕಂದ್ರೆ ರಾಜಾನಂತ ಮಾಡಬೇಕಾಗಿಲ್ಲ, ಮನಸ್ಸನ್ನ ಮಾಡಬೇಕಾದ್ರೆ ಸತ್ಸಂಗದಲ್ಲಿ ನಾವು ಭಾಗಿಗಳು ಆಗ್ಬೇಕಾಗ್ತಕ್ಕಂಥ ಮಾತನ್ನು ಹೇಳಿದಾಗ, ಹಾಗೆ ಇಲ್ಲಿ ಮಹಮೇಂದ್ರನಾಗಿರ್ತಕ್ಕಂಥ ಶಿವಸಿದ್ದರಾಮ ಇವತ್ತು ನೋಡಿ ನಾವು ಮಲ್ಕೋತಾ ಇದ್ದೇವೆ. ಮಲ್ಕೊಂಡ ಕಾಲಕ್ಕೆ 4 ಗಂಟೆ ಕೇಳಬೇಕು. ದಿನ ಎಷ್ಟಕ್ಕ 7 ಗಂಟೆ ಕೇಳ್ತೇವೆ. 7 ಗಂಟೆ ಕೇಳೋರು 4 ಗಂಟೆ ಕೇಳಬೇಕಾಗಿದೆ. 4 ಗಂಟೆ ಕೇಳಬೇಕಾದ್ರೆ ಏನ್ ಮಾಡ್ಬೇಕಾಗ್ತದೆ? ಏನ್ ದಿನಾಲು 7 ಗಂಟೆ ಕೇಳ್ತೇವೆ. ಇವತ್ತೆಲ್ಲೋ ಕಾರ್ಯೋನ್ಮುಖರಾಗಿ ಹೋಗ್ಬೇಕಾಗಿದೆ. 4 ಗಂಟೆ ನಾವು ಪ್ರಯಾಣ ಬೆಳೆಸಬೇಕಾಗಿದೆ. ಯಾತ್ರೆ ಆಗಂಗಿಲ್ಲ. ಏನ್ ಮಾಡ್ಬೇಕು? ತಲೆದಿನ ಗಡಿಯಾರ ಇಟ್ಕೊಂಡು ತಲೆದಿಮ್ಮ ಗಡಿಯಾರ ಇಟ್ಟುಕೊಂಡು ಸುಮ್ಮ ಗಡಿಯಾರ ಇಟ್ಟು ಬರಂಗಿಲ್ಲ. ಅದಕ್ಕೇನು ಇರಬೇಕು? ಮತ್ತೆ ಅಲ್ಲಾರಾಮ್ ಇರಬೇಕು, ಸಪ್ಪಳು ಮಾಡಬೇಕು. ನಮ್ಮ ಕಿವ್ಯಾಗ ಸಪ್ಪಳು ಮಾಡಬೇಕಲ್ಲ, ಸಪ್ಪಳು ಮಾಡೋ ಹಾಗೆ ಅಲ್ಲಾರ ಮಾಡಬೇಕು. ಆದ್ರೆ ಹೇಳುವ ಬುದ್ಧಿ ನಿನ್ನಲ್ಲಿ ಅದ, ಎಚ್ಚರ ಆಗುವ ಬುದ್ಧಿ ನಿನ್ನಲ್ಲಿ ಅದ. ಎಚ್ಚರ ಆಗುವ ಬುದ್ಧಿ ನಿನ್ನಲ್ಲಿದ್ದರೂ ಕೂಡ ಪರಾವಲಂಬಿಯಾಗಿದೆ. ಅದಕ್ಕೆ ಗಡಿಯಾರ ಕೂಗು ತಂದಾಗ ಅವಾಗ ಏನಾಗ್ತದೆ ಹೋಗ್ತಾ ಹೇಳಲು ನಿನ್ನ ಕಾಯಿಲೆಯಾಗಿದೆ, ನೀನು ಏನು ಇರತಕ್ಕಂಥ ಮಾತಾಡ್ತದೆ. ಹಾಗೆ ಎಲ್ಲವೂ ನಮ್ಮನ್ನ ಇದ್ರೂ ಕೂಡ ನಾವು ಪರಾವಲಂಬಿ ಆಗ್ತಾ ಇದ್ದೇವೆ. ಹಾಗೆ ಪರಾವಲಂಬಿ ಆಗಬೇಕಾದ್ರೂ ಕೂಡ ಅದಕ್ಕೇನು ಹೇಳಿದ ಪುಟ್ಟ ಸತ್ಸಂಗತ್ವ ನಿಸ್ಸಂಗತ್ವ ಅನ್ನತಕ್ಕಂಥ ಮಾತನ್ನು ಹೇಳಿದ್ದಾನೆ. ನೀನು ಸತ್ಸಂಗ ಮಾಡಿದ್ದಾದ್ರೆ ನಿಸ್ಸಂಗತ್ವ ಅನ್ನತಕ್ಕಂಥ ವಿಚಾರಧಾರಣೆಯಲ್ಲಿ ಬರ್ತಕ್ಕಂಥ ಮಾತನ್ನ ಶಂಕರಾಚಾರ್ಯ ಹೇಳಿದ್ದಾರೆ, ಬುದ್ಧ ಹೇಳಿದ್ದಾನೆ, ಅಶೋಕ ಮಹಾರಾಜ ಹೇಳಿದ್ದಾನೆ. ಅದಕ್ಕಾಗಿ ಜೀವನದಲ್ಲಿ ಸತ್ಸಂಗ ಬಹಳ ಅವಶ್ಯ ಇದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗೆ ಮಹಮೇಮನಾಗಿರ್ತಕ್ಕಂಥ ಸಿದ್ಧೇಂದ್ರ ಅನಂತ ರೀತಿಯಾಗಿ ಕಾರ್ಯವನ್ನ ಮಾಡ್ತಾ ಇದ್ದಾನೆ. ಕಾರ್ಯವನ್ನ ಮಾಡತಕ್ಕಂಥ ಪ್ರಸಂಗದಲ್ಲಿ ಏನು ಮಾಡಿದ್ದಾನೆ, ತಾನು ತನ್ನ ಅಪೇಕ್ಷೆ ಬೇರೆ ಏನು ಮಾಡಿದ್ದಾನೆ, ಎಲ್ಲ ಲಿಂಗಗಳನ್ನು ತಯಾರು ಮಾಡಿದ್ದಾನೆ, ಗುಡಿಗಳನ್ನು ತಯಾರು ಮಾಡಿದ್ದಾನೆ. 17 ಲಿಂಗ 17 ಗುಡಿ ಎಲ್ಲವನ್ನ ತಯಾರು ಮಾಡಿ ಇನ್ನು ಋಷಿವಾಚಾರ್ಯರನ್ನ ಕರ್ಕೊಂಡು ಬರಬೇಕಿರತಕ್ಕಂಥ ಉದ್ದೇಶದಲ್ಲಿ ಋಷಿವಾಚಾರ್ಯರು ಕೂಡ ಅಲ್ಲಿ ತಯಾರಾಗಿದ್ದಾರೆ. ನೀವು ಹೇಳಿದ್ದೀವಿ ಯಾವ ಒಂದು ಬುರುಡಾದ
ಮಾಡಬೇಕು ಅಂತ ಬರುತ್ತೆ. ಯಾಕಂದ್ರೆ ನಿಮ್ಗೆ ಯಾಕೆ ಅವತ್ತು ಹೇಳ್ತಿರಂದ್ರೆ ನೀವು ಸಲಾಪುರಕ್ಕೆ ಹೋಗ್ತಾ ಇದ್ದೀರಲ್ಲ, ಆಗಾಗ ಒಂದು ಶಾಸ್ತ್ರಿಗಳನ್ನ ಒಂದ್ಸಲ ನಾನು ಸಲಾಪುರ ಕಂಡಿನಿ. ಬಹಳ ಜನ ನೀವು ಸಲಾಪುರಕ್ಕೆ ಹೋಗೋಗಿದ್ದವು. ಅದೇನಾಗ್ತದ, ಯಾವ ಅಲ್ಲಿ ವೃಷಭಾಚಾರ ಹುಡ್ತಾ ಇದ್ದಾಗ ಹುಟ್ಟಿದಾಗ ವೃತ್ತಾಂತವನ್ನು ತಿಳಿರ್ತಕ್ಕಂಥ ಮಹಾಮಹಿಮ ಸಿದ್ದರಾಮ ಏನ್ ಮಾಡಿದ್ದಾನೆ, ವಾದ್ಯ ವೈಭವ ಅನಂತ ಕಳಸ ಕನ್ನಡಿಯನ್ನು ತೆಗೆದುಕೊಂಡು ಅದ್ದೂರಿಯಿಂದ ಬಾಳವೇಶದಿಂದ ಮಲ್ಲಯ್ಯನ ಗುಡಿಯಿಂದ ಎಲ್ಲಿಗೆ ಹೋಗ್ತಾನೆ ಸಿದ್ದರಾಮ ತನ್ನ ಎಲ್ಲ ಭಕ್ತ ಬಳಗವನ್ನ ವೈಭವ ಪೂರಿತವಾಗಿ ಯಾರಿಗೆ ವೃಷಭಾಚಾರ್ಯರಿಗೆ ಸ್ವಾಗತ ಮಾಡುವಗೋಸ್ಕರವಾಗಿ ಹೋಗ್ತಾನೆ. ವೃಷಭಾಚಾರ್ಯವನ್ನು ಕಂಡಿರ್ತಕ್ಕಂಥ ಶಿವಯೋಗಿ ಸಿದ್ದರಾಮ ಅದ್ದೂರಿಯಿಂದ ಹಾಗೆ ತಿಳ್ಕೊಂಡು ಕೇಳಿದ್ರೆ ಸಿದ್ದರಾಮ ಕಮರಿಯ ಗುಡ್ಡವನ್ನ ಹಾರುವ ಕಾಲಕ್ಕೆ ಮಲ್ಲಯ್ಯ ಹಾಲು ಬಿಗಿದಪ್ಪಿಕೊಂಡು ಇವತ್ತು ಸುಧಾಮ ತಾನು ಸಾಂದಿಧ್ಯ ಮಹರ್ಷಿಗಳ ಆಶ್ರಮವನ್ನು ಬಿಟ್ಟು ಹೋಗುವ ಕಾಲಕ್ಕೆ ಸುಧಾಮನನ್ನು ಹೆಂಗ ಅಪ್ಪಿಕೊಂಡು ಹಾಗೆ ಇಲ್ಲಿ ಸಿದ್ದರಾಮ ವೃಷಭಾಚಾರ್ಯನ ಅಪ್ಪಿಕೊಳ್ತಾ ಇದ್ದಾನೆ, ಅಪ್ಪಿ ಆನಂದಿಸ್ತಾ ಇದ್ದಾನೆ. ಬಂದ್ಯಾನಪ್ಪ, ನೀನು ಪವಿತ್ರನಾದಪ್ಪ, ಯಾಕೆ ಇಲ್ಲಿ ನನ್ನಪ್ಪ ಹೇಳಿದಾನೆ, ಇಂದ್ರ ಸರಿ ಇಲ್ಲಂದಾನೆ, ಚಂದ್ರ ಸರಿ ಇಲ್ಲಂದಾನೆ, ಸೂರ್ಯ ಸರಿ ಇಲ್ಲಂದಾನೆ, ಬ್ರಹ್ಮ ಸರಿ ಇಲ್ಲಂದಾನೆ, ವಿಷ್ಣು ಸರಿ ಇಲ್ಲಂದಾನೆ. ಪವಿತ್ರವಾಗಿರ್ತಕ್ಕಂಥವು ನೀನೊಬ್ಬನೇ ನನ್ನಪ್ಪ. ಅದಕ್ಕೆ ನನ್ನ ಗುರುನಾಥ ಗಿರಿವಲ್ಲಭ ನಿನ್ನನ್ನು ನಿಲ್ಲಿಸಿ ಕಳಿಸಿದಾನೆ ನನ್ನಪ್ಪ. ಯಾಕೆ ನನ್ನ ಕ್ಷೇತ್ರ ಅಪವಿತ್ರವಾಗಬಾರದು, ಅವಿಮುಕ್ತಿ ಕ್ಷೇತ್ರ ಅನ್ನೋದಕ್ಕೆ ತಿಳ್ಕೊಂಡು ಪವಿತ್ರ ಆತ್ಮನನ್ನ ನನ್ನದೇ ಕೊಟ್ಟು ಕಳಿಸಿದಾನೆ ತಿಳ್ಕೊಂಡು ಸಂತೋಷದ ಆಚರಣದಲ್ಲಿ ಅಪ್ಪಿಕೊಳ್ತಾ ಇದ್ದಾನೆ. ಯಾರು? ಸಿದ್ದರಾಮ ವೃಷಭಾಚಾರ್ಯ. ಅಪ್ಪಿ ಆಲಿಂಗಿಸಿ ಅಲ್ಲಿ ಒಂದು ಲಿಂಗ ತಯಾರು ಮಾಡ್ತಾ ಇದ್ದಾನೆ. ಅಲ್ಲಿ ಒಂದು ಲಿಂಗ ಐತೆ, ಇಲ್ಲಿ ಅದಕ್ಕೇನಂತಾರೆ ಗುರು ಭೇಟಿ ಅಂತ. ಅಲ್ಲೇ ಯಾವ ವೃಷಭಾಚಾರ್ಯನನ್ನೇ ಸಿದ್ದರಾಮ ಏನ್ ಮಾಡ್ದ, ಗುರು ಸ್ವರೂಪದಲ್ಲಿ ಭೇಟಿ ಆದ. ಅದಕ್ಕೆ ಇವತ್ತಿನ ಕೂಡ ಸೋಮಲಾಪುರದಲ್ಲಿ ಏನಂತಾರ, ಸಿದ್ದರಾಮ ಗುರುವಿಗೆ ಭೇಟಿ ಆದ ಸ್ಥಳ ಅದೇ ಗುರು ಭೇಟಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಅಲ್ಲಿ ಒಂದು ಲಿಂಗವನ್ನ ಸ್ಥಾಪನೆ ಮಾಡಿ ಆಗ್ಯಾದ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅವಾಗ ವೃಷಭಾಚಾರ್ಯರನ್ನ ಭಕ್ತಿ ವಿಶ್ವಾಸದಿಂದ ನಂಬಿ ಅದ್ದೂರಿಂದ ಸ್ವಾಗತ ಮಾಡ್ಕೋತ ಮೆರವಣಿಗೆ ಸಮೇತವಾಗಿ ಕರೆದುಕೊಂಡು ಹೋಗ್ತಾ ಇದ್ದಾನೆ. ಕರೆದುಕೊಂಡು ಹೋದ ಮೇಲೆ ಯಾವ ಮಹಾಮಹಿಮನಾಗಿರ್ತಕ್ಕಂಥ ವೃಷಭಾಚಾರ್ಯ ಆ ಲಿಂಗವನ್ನ ಸ್ಥಾಪನೆ ಮಾಡಬೇಕಾಗಿದ್ದಾದ್ರೆ ಹೇಗೆ ಮಾಡ್ತಾನೆ ತಿಳ್ಕೊಂಡು ಕೇಳಿದ್ರೆ, ಅವನ ಉಸಿರೇ ಮಂತ್ರವಾಗಿ, ಅವನ ಜ್ವರೇ ಹಾರತುಪ್ಪವಾಗಿ, ಅವನ ಬಾಯಿಂದ ಬರತಕ್ಕಂಥ ಬುರುಳವೇ ಭೂಪತ್ರಿಯಾಗಿ ಆತನು ಮಾಡ ಅನ್ನತಕ್ಕಂಥ ಮಾತನ್ನ ಕವಿಯಷ್ಟು ವರ್ಣನಾತೀತವಾಗಿ ಈ ವಿಷಯವನ್ನ ಅರ್ಥ ನಿರ್ಮಕ್ಕೆ ತಂದು ನಿಂದಿಸಿದಾನಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಮಹಾಮಹಿಮನಾಗಿರ್ತಕ್ಕಂಥ ಸಿದ್ದರಾಮ ಮತ್ತು ಮಹಾಮಹಿಮನಾದ ವೃಷಭಾಚಾರ್ಯರಿಂದ ಶುದ್ಧೀಕರಣವಾಗಿ ಯಾವ ಮಲ್ಲಯ್ಯನ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡ್ತಾರೆ. ಮಲ್ಲಯ್ಯನ ಲಿಂಗವನ್ನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾನೆ. ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನ ಅದ್ದೂರಿಯಿಂದ ಮಹಾಮಹಿಮನಾಗಿರ್ತಕ್ಕಂಥ ವೃಷಭಾಚಾರ್ಯ ನಡೆಸಿಕೊಡ್ತಾ ಇದ್ದಾನ. ಆ ಲಿಂಗವನ್ನ ಸ್ಥಾಪನೆ ಮಾಡಿ ಉಳಿದ 16 ಲಿಂಗಗಳನ್ನ ಎಲ್ಲ ಉಪಾಚಾರ್ಯ ಹೇಳ್ತಾ ಇದ್ದಾನ. ಅವೆಲ್ಲವನ್ನ 16 ಲಿಂಗಗಳನ್ನು ಒಂದೇ ಮಹೋತ್ಸವದಲ್ಲಿ ಏಕಕಾಲಕ್ಕೆ 16 ಲಿಂಗ ಸ್ಥಾಪನೆ ಆಗಬೇಕಿರತಕ್ಕಂಥ ವಿಚಾರವನ್ನ ಕೂಡ ಸಿದ್ದರಾಮ ಇಲ್ಲಿ ಅಪ್ಪಣೆಯನ್ನ ಹೊರಿಸ್ತಾ ಇರತಕ್ಕಂಥ ಮಾತಾಡ್ತಾರೆ. ಆವಾಗ ವೃಷಭಾಚಾರ್ಯರಿಂದ ಆಧಾರ ಲಿಂಗವನ್ನ ಮಲ್ಲಿಕಾರ್ಜುನ ಲಿಂಗವನ್ನ ಸ್ಥಾಪನೆ ಮಾಡಿಸ್ತಾ ಇದ್ದಾನೆ. ಸ್ಥಾಪನೆ ಮಾಡಿ ಎಲ್ಲ ಕಾರ್ಯವನ್ನು ಮುಗಿದ ಮೇಲೆ ಲಿಂಗದ ಮೇಲೆ ಲಿಂಗವನ್ನ ಸ್ಥಾಪನೆ ಮಾಡಿ ಈ ಲಿಂಗಕ್ಕೆ ಯಾರು ಇಲ್ಲ ನಾನೇ ಆಧಾರ ಅಂತಕ್ಕಂಥ ವಿಚಾರದಲ್ಲಿ ಸಿದ್ದರಾಮನ ಸನ್ನಿಧಿಯಲ್ಲಿ ವೃಷಭಾಚಾರ್ಯರು ಲಿಂಗ ಸ್ಥಾಪನೆಯನ್ನು ಮಾಡ್ತಾ ಇದ್ದಾರೆ. ಲಿಂಗ ಸ್ಥಾಪನೆ ಮುಗಿದ ಮೇಲೆ ನನ್ನ ಕಾರ್ಯ ಮುಗಿತು ಅಂತ, ನನ್ನ ಕಾರ್ಯ ಮುಗಿತು ತಿಳ್ಕೊಂಡು ವೃಷಭಾಚಾರ್ಯ ಏನ್ ಮಾಡ್ತಾರೆ ತಿಳ್ಕೊಂಡು ಕೇಳಿದ್ರೆ, ತಾನು ಸ್ಥಾಪಿತವಾಗಿರ್ತಕ್ಕಂಥ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಲಿಂಗದಲ್ಲಿ ಏನಾಗ್ತದೆ, ವೃಷಭಾಚಾರ್ಯ ತಾನು ಶಿವನ ಅಪ್ಪಣೆ ಪ್ರಕಾರ ಅಲ್ಲಿ ಏನು ಹುಟ್ಟಿದಲ್ಲ, ಬರುಳಾದ ಹಸುವಿನ ಗರ್ಭದಲ್ಲಿ ಹುಟ್ಟಿ ಆ ಬೆಳೆದು ದೊಡ್ಡವನಾಗಿ ಆ ವೃಷಭಾಚಾರ್ಯನಾಗಿ ಸಿದ್ಧನ ಅಪೇಕ್ಷೆಯನ್ನ ಆಶೀಲ ಪೂರ್ಣವಲ್ಲ ಪೂರ್ಣ
ಮಾಡ್ತೇನೆ. ಸಾಂಬದೇವಿ ನಮಃ ಪಾರ್ವತೀಶ್ವರ ಮಹಾದೇವ. ವಿಶ್ವರಾಚಾರ್ಯರು ಲಿಂಗದೋಡು ಲಿಂಗವಾಗಿ ಬೆಳೀತಾ ಇದ್ದಾರೆ. ಮಹಿಮಾತ್ಮನ ಲಿಂಗದೋಡು ಲಿಂಗವಾಗಿ ಬೆಳೀತಾ ಇದ್ದಾರೆ. ಬೆಳೆದಾಗ ಸಿದ್ದರಾಮನಿಗೆ ಆಶ್ಚರ್ಯವಾಗ್ತಾ ಇದೆ. ಇದೇನು ನನ್ನಪ್ಪ, ನನ್ನ ಕಾರ್ಯ ಮುಗಿತು, ನಾನು ಬರ್ತೀನಿ ಅಂತಕ್ಕಂಥ ಮಾತನ್ನ, ನಾನು ಎಲ್ಲಿಗೆ ಬಂದಿದ್ದೆ, ನಾನು ಅಲ್ಲಿಗೆ ಹೋಗ್ತಾ ಇರತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಮುಂದೇನಾಗ್ತದೆ, ಆ ಕಾರ್ಯವನ್ನೆಲ್ಲವನ್ನ ಮಾಡಿ 16 ಲಿಂಗಗಳ ಸ್ಥಾಪನೆ ಮಾಡುವುದು ಅಪ್ಪಣೆ ಮಾಡ್ತಾ ಇದ್ದಾನೆ. ಯಾರು? ಸಿದ್ದರಾಮ. ಇನ್ನು ಹೇಳಿದೆ ಎಲ್ಲಾ ಕಡೆ ಸಿದ್ದರಾಮನ ಮಲ್ಲಯ್ಯನ ಮಹಾದ್ವಾರದಲ್ಲಿ 4, ಅಷ್ಟದಿಕ್ಕುಗಳಲ್ಲಿ 4, ನವಣಿ ಹೊಲದಲ್ಲಿ ಭೇಟಿ ಆದಲ್ಲಿ 1, ಕುಂತಲ್ಲಿ 1, ಈ ರೀತಿ ಎಲ್ಲ ಕಡೆ ಲಿಂಗವನ್ನ 16 ಲಿಂಗಗಳನ್ನು ಸ್ಥಾಪನೆ ಮಾಡಿ ಆಮೇಲೆ ಏನ್ ಮಾಡ್ತಾರೆ ಅಂತ ತಿಳ್ಕೊಂಡೆ ಕೇಳಿದ್ರೆ, ಮುಂದೆ ಭಾರತರಕ್ಷನಾಗಿ ಎಲ್ಲಿ ಬರ್ತಾನೆ, ಮಲ್ಲಯ್ಯನ ಲಿಂಗವನ್ನು ಸ್ಥಾಪನೆ ಮಾಡಿದ್ದಾನೆ, ಅಲ್ಲಿಗೆ ಬರ್ತಾ ಇದ್ದಾನೆ. ಮುಂದೆ ಏನಾಗ್ತಕ್ಕಂಥದ್ದು 4ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇರೋದು. ಸಿದ್ದರಾಮೇಶ್ವರನ ಚರಿತ್ರೆಯ 4ನೇ ಸಂಧಿ ಪ್ರಾರಂಭೆ. ಶಾಪಹತರಾದ ಗಂಧರ್ವಗೆ ನಿಜವಿತ್ತು ಕೋಪದಿಂ ಬಂದ ಮದನನ ಬಿಲ್ಬಿಸುಳಿಸಿದ ಬಾಪುರೆ ಸಿದ್ದರಾಮಯ್ಯ ಮರ್ತ್ಯದ ಮಹಾದೇವನಂ ನಂಬಿರೆ ಮರಳಿವರ ಮಲ್ಲಿಕಾರ್ಜುನರಿಗೆ ನಡೆ ತಂದು ತರವ ಕಣ್ಣಿಂದ ಕಂಪಿಸುವ ಕೈಯಿಂದವಂ ಕುರಿಪ ಮೈಯಿಂದ ತೊದಡಿಸುವ ಬಾಯಿಂದ ಡೆಂಡೆನಿಪ ಕಾಲಿಂದ ಮೆರವ ಕರುಣದಿಂದ ಮಾಡಿ ಮುಟ್ಟಿ ಬಿಗಿ ಅಪ್ಪಿದ ತೆಗೆದು ಕುಣಿದಾಡಿ ಚಾಣಿಸಿ ಬಳಿಕ ಲೋಕೈಕ ಗುರು ಸಿದ್ದರಾಮನಾಥ 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 ದಾನ ಧರ್ಮ ಮಾಡಲು ಉದ್ಯೋಗಿಸಿದನು. ಆನಾದೆ ಇಂದೊಮ್ಮೆ ನರಳಿ ಮನುಷ್ಯ ಮಾತ್ರಕ್ಕಿದೆ ನೆಂದರೆ ಹೊದಿಕೆಯ ಮುಖದ ಜೀವಾಳಿಗಳಿಗೆಂದವ ತಪ್ಪದಿಂದನೇ ನನಗೈದ ಸತ್ರಮಂ ಪರಿಕಲ್ಪಿಸಿ ಸಂದಪುರದನೆ ಸೊಳಬೆಂದು ಯೋಜನದಯ್ಯ ಹೆಂದನ ನಮ್ಮದಲಿವೆ ಪಶು ಪಕ್ಷಿ ಮೃಗವಾಣೆ ಎಂದ ಒಕ್ಕಲ ಸದುಚಿಧಾರಮಂ ಕಟ್ಟಿಕೊಟ್ಟನು ದಿನಂ ನಡೆಯಲು. ಹೀನರವರತ್ತ ಪಾತ್ರ ಸತ್ಪಾತ್ರವಂ ಬಿಟ ನೋಟವಿಲ್ಲ ಸರ್ವರಿಗೆ ಭೂದಾನ ಗೋದಾನ ಕನ್ಯಾದಾನ ವಸ್ತ್ರದಾನ ಮಹಿದಾನಂ ವಿಕಳದಾನಂ ನಾನಾ ಮಹಾದಾನವಂ ಮಾಡಿ ನಿರುತನಿಸಿ ಧ್ಯಾನದಿನ್ ಸರ್ವದೇವರು ನೂನವಿಲ್ಲದ ಜಗಜನನ ಕೃಪಾಗ ನಿತ್ಯ ಹೋಮ ಕುತೋಗಿಸಿದನು. ಹೋಮಾಗ್ನಿ ಮಲ್ಲಿನಾಥನಂ ಹಣೆಯ ಜಸ್ಸಾಗ್ರಾಣಿ ಹೋಮೇಶ ಮಲ್ಲಿನಾಥಂ ಹೋಮ ನಿಷ್ಕಾಮ ಹೋಮ ವಿದಗ್ನಿಗೆ ಸಂಸ್ಕಾರ ಮುಳೇಕ ಸಾಧನಂ ಧೈರ್ಯ ಸಿದ್ಧಿರಾಮಾವೆನಿಸಲಂ ಸಿದ್ಧ ಮಂತ್ರದಿ ನವಗ್ರಹಂ ಭೂಮಿ ಒಳಗುಳ್ಳ ದೇವರು ಭೂತಾವಾಹಿತಂ ನೇಮದಿಂದ ನಿತ್ಯ ಹೋಮದುಳಿಲ್ಲ ಕೊಡುತ್ತಿಪ್ಪದಂತ ಆಸನವನಿತ್ತನೋ ಆಸನವನಿತ್ತನೋ. ಶಿವ ಸಾಂಬ ಜಯ ನಮಃ ಪಾರ್ವತೀಶ್ವರ ಮಹಾದೇಶ್ವರಿ ಶ್ರೀರಾಮೇಶ್ವರ ಜಯ. ಮಹಾಮಹಿಮನಾದ ಸಿದ್ದರಾಮ ಲಿಂಗ ಸ್ಥಾಪನೆ ಮಾಡಿ ಲಿಂಗ ಸ್ಥಾಪನೆ ಆಗ್ಯಾದ ಆದ ಮೇಲೆ ಎಲ್ಲ ಕಾರ್ಯವನ್ನ ಮುಗಿಸಿದ್ದಾರೆ. ಮುಗಿಸಿ ತನಗೆ ಮಂದಾರದ ಮರದಡಿಯಲ್ಲಿ ಸಿಕ್ಕ ಲಿಂಗದ ಹತ್ತಿರ ಋಷಿವಾಚಾರ್ಯರಿಂದ ಸ್ಥಾಪಿತವಾಗಿರ್ತಕ್ಕಂಥ ಲಿಂಗದ ಹತ್ತಿರ ಹೋಗ್ತಾ ಇದ್ದಾನೆ. ಕರವನ್ನ ಜೋಡಿಸಿದ್ದಾನೆ. ಶಿರವನ್ನವಾಗಿ ತನ್ನ ಮನಸ್ಸೆಲ್ಲವನ್ನ ಲಿಂಗದಲ್ಲಿ ಅರ್ಪಿಸುತ್ತಿದ್ದ.
ಲಿಂಗವನ್ನು ಅರ್ಪಿಸಿ ಅಪ್ಪ ಲಿಂಗಕ್ಕೆ ಕೈ ಮುಗಿದು ಹೇಳ್ತಾ ಇದ್ದಾನೆ, ನನ್ನದೊಂದು ಆಸೆ ತಂದೆ, ನನ್ನದೊಂದು ಆಸೆ. ಏನು ಆಸೆ ತಿಳ್ಕೊಂಡು ಲಿಂಗನ ಮುಂದೆ ಹೇಳ್ತಾ ಇದ್ದಾನೆ, ಕಿವಿತ ನಿನ್ನ ನಾಮ ಕೇಳುವ ಆಸೆ. ಏನು ಕಿವಿತ ಸದಾ ನಿನ್ನ ನಾಮ ಕೇಳುವ ಆಸೆ, ಬಾಯಿಂದ ನಿನ್ನ ನಾಮ ನುಡಿಯುವ ಆಸೆ, ಮನದಲ್ಲಿ ಸದಾ ನಿನ್ನನ್ನು ನೆನೆಯುವ ಆಸೆ, ಕಣ್ಗಳಿಂದ ಸದಾ ನಿನ್ನನ್ನು ನೋಡುವ ಆಸೆ. ಆಸೆ ಆಸೆ ನಮ್ಮ ಆಸೆನೇ ಬೇರೆ, ನಮ್ಮ ಆಸೆ ಬೇರೆ, ಸಿದ್ದರಾಮನ ಆಸೆ ಬೇರೆ. ಇಲ್ಲಿ ಅವನ ಆಸೆ ಬೇರೆ ಇದ್ದದಕ್ಕಾಗಿ ದೇವನಾದ, ನಮ್ಮ ಆಸೆ ಬೇರೆ ಇದ್ದದಕ್ಕಾಗಿ ನಮ್ಮ ಮನುಷ್ಯರಾದ. ಇಷ್ಟೇ ವ್ಯತ್ಯಾಸ. ನಮ್ಮ ಆಸೆ ಆ ಕಡೆ ಹೋದವಂದ್ರೆ ಹಿಂದಿನ ಶರಣರ ಪುಟಗಳನ್ನು ತೆಗೆದುಕೊಂಡ ಕಾಲಕ್ಕೆ ನಮ್ಮ ಆಶೆ ಬೇರೆ ಇದೆ, ಅವನ ಆಶೆ ಬೇರೆ. ಯಾರು ಶಬರಿ ರಾಮನಗೋಸ್ಕರವಾಗಿ 14 ವರ್ಷ ಕಾಯ್ದರು. ರಾಮ 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 ಬರ್ತಾನ ತಿಳ್ಕೊಂಡು 16 ವರ್ಷ ಅವ್ರ ಗುರುಗಳು ಹೇಳಿದ್ರಕ್ಕೆ ಏನಂತ, ಈ ದಾರಿಗೆ ಒಬ್ಬ ಮಹಾತ್ಮ ಬರ್ತಾನೆ, ಒಬ್ಬ ಪುಣ್ಯಾತ್ಮ ಬರ್ತಾನ, ಒಂದಿಲ್ಲ ಒಂದು ದಿವಸ ಬರ್ತಾನ, ಅವರವರೆಗೂ ನಿನ್ನ ದಾರಿಗೆ ಕೈ ಹಿಡಿದು. ಅವತ್ತಿವತ್ತಿಲ್ಲ, ಎಂದು ಬರ್ತಾನೋ ಗೊತ್ತಿಲ್ಲ. ಹಾಗೆ ಈ ಸಿದ್ದರಾಮನಿಗೆ ನಡೆದಾನ ಮಲ್ಲ ಎಂದು ಸಿಗ್ತಾನೋ ಗೊತ್ತಿಲ್ಲ, ಅವನಿಗೆ ಗೊತ್ತಿಲ್ಲ. ಆಗ ಇಲ್ಲೇನಾಗಿದೆ, ಶಬರಿ ರಾಮ ಇವತ್ತು ಬರ್ತಾನ ತಿಳ್ಕೊಂಡು ದೀಪ ಹಚ್ಚಬೇಕು, ಅಂಗಳ ಕಸ ಉಳಿಸಬೇಕು, ಕಾಲ ಹೂಗಳನ್ನು ತಂದು ಹೂವನ್ನು ಚೆಲ್ಲಬೇಕು. ನನ್ನಪ್ಪ ಮಹಾರಾಜ ಯಾರು ರಾಮಚಂದ್ರನ ಕಾಲಿಗೆ ಹಣ ತಗಲಬಾರದು ತಿಳ್ಕೊಂಡು ಯುದ್ಧದಲ್ಲಿ ಹೂವನ್ನು ಚೆಲ್ತಾ ಇದ್ದು ಯಾರು ಶಬರಿ. ಹೂವ ಬಾಳುತ್ತಿದ್ದು, ಹಾಕಿದ ಹೂವ ಬಾಳುತ್ತಿದ್ದು, ಹಚ್ಚಿದ ದೀಪ ಆಡುತ್ತಿದ್ದು. ಆದರೆ ಅವಳು ನೆನೆಯುವ ಮನಸ್ಸು ಮಾತ್ರ ಬಾಡಲಿಲ್ಲ. ಬಾಡದ ಹಾಗೆ ನೀಟಾಗಿ ಅವಳ ಮನಸ್ಸು ಸದಾ ರಾಮ 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 ಅಂತಿತ್ತು. ಈಗ ದಿವಸ ಕಳೆದು ಎಷ್ಟು ವರ್ಷ? 14 ವರ್ಷ. 14 ವರ್ಷ ಕಳೆದ ಬಂಧುಗಳೇ, 14 ವರ್ಷ ಆದ ಮೇಲೆ ಒಂದು ದಿವಸ ರಾಮ ಬಂದ. ರಾಮ ಬರುವ ಸೂಚನೆ ಕಂಡಿತು. ಕಂಡಾಗ ಹೂಗಳನ್ನು ತಂದರು, ಹೂಗಳನ್ನು ತಂದ ಹಾದಿಯಲ್ಲಿ ಹೂವನ್ನು ಚೆಲ್ಲಿದರು. ನನ್ನಪ್ಪನ ಕಾಲು ಮೈವಾದರು, ಹಳೆ ಚುಚ್ಚಲಾರು ತಿಳ್ಕೊಂಡು ಹೂವಿನ ಹಾಸಿಯನ್ನು ಹಾಸಿದರು. ರಾಮ ಲಕ್ಷ್ಮಣ ಈರುವರು ಕೂಡಿಕೊಂಡು ಬಂದು ಬಿಟ್ರು. ಎಲ್ಲಿ? ಶಬರಿಯ ಆಶ್ರಮಕ್ಕೆ ಗುಡಿಸಲಿಕ್ಕೆ ಬಂದರು. ಶ್ರೀರಾಮಚಂದ್ರ ರಾಜನ ಜೊತೆಗೆ ಯೋಗವಲ್ಲವ, ದೇವರು ನೆನೆಸಿಕೊಂಡವ ಬರ್ತಾ ಇದ್ದಾನೆ. ಹೂಗಳನ್ನು ಹಾಕ್ಯಾಳ, ಹೂಗಳನ್ನು ಹಾಕಿ ಗುಡಿಸಿರು ಮುಂದೆ ನಿಂತು ಪೂಜೆ ಮಾಡೋ ಕಾಲಕ್ಕೆ ನಮಸ್ಕಾರ ಮಾಡ್ಯಾಳ. ನೀರನ್ನು ಹಾಕಿ ಪೂಜೆ ಮಾಡಲಿಲ್ಲ ಬಂಧುಗಳೇ, ನೀರನ್ನು ಹಾಕಿ ಪೂಜೆ ಮಾಡಲಿಲ್ಲ. ಶ್ರೀರಾಮಚಂದ್ರನ ಪಾದವನ್ನ ಮುಟ್ಟಿ ನಮಸ್ಕಾರ ಮಾಡೋ ಕಾಲಕ್ಕೆ ನನ್ನಪ್ಪ ನನಗೆ ಸಿಕ್ಕರ ಅನ್ನತಕ್ಕಂಥ ಖುಷಿಯಲ್ಲಿ ಕಣ್ಣೀರಿನ ಹನಿಯಿಂದ ಪಾದ ಪೂಜೆಯನ್ನು ಮಾಡ್ತಾ ಇದ್ದಾಳೆ. ಅದೇ ನೀರಿನಿಂದ ಪಾದವನ್ನ ತೊಳಿತಾ ಇದ್ದಾಳೆ, ಹೂಗಳನ್ನು ಏರಿಸ್ತಾಳೆ. ಗುಡಿಸಲದೊಳಗೆ ಕರ್ಕೊಂಡು ಹೋಗ್ತಾಳೆ. ಅರಮನೆಯಲ್ಲಿ ಬೆಳೆದ ಪುಣ್ಯಾತ್ಮ ಯಾರು? ಶ್ರೀರಾಮಚಂದ್ರ ಗುಡಿಸಲಿಕ್ಕೆ ಹೋದ. ಏನು ಹಾಸ್ಬೇಕಂತಾಳೆ? ಮನೆಯಾಗ ಏನೂ ಇಲ್ಲ, ಗುಡಿಸಲದಲ್ಲಿ ಏನೂ ಇಲ್ಲ, ಒಂದು ಹರಕೆ ಚಾಪಿ ಅದು. ಆ ಚಾಪಿಯನ್ನ ಹಾಸಿದಾಳೆ. ನನ್ನ ಅಪ್ಪನಿಗೆ ನಾನು ಏನು ಕೊಡಬೇಕು ತಿಳ್ಕೊಂಡು ವಿಚಾರ ಮಾಡ್ಯಾಳೆ. ಕೊಡ್ಲಿಕ್ಕೆ ಮನೆಯಾಗ ಏನೂ ಇಲ್ಲ, ಆಶ್ರಮದಲ್ಲಿ ಗುಡಿಸಲಾಗಿ ಏನೂ ಇಲ್ಲ. ನಮ್ಮಲ್ಲಿ ಏನು ಎಲ್ಲ ಇದು ಕೂಡ ನಾನು ಕೊಡಕ್ಕೆ ಮನಸ್ಸಾಗ. ನೀನು ಹೇಳಿದಲ್ಲಿ ದಾನ ಮಾಡಿದ್ರೆ ಚಾಣ ಕೊಂಡು ಹೊಡ್ದಂಗೆ ಆಗ್ತದೆ ತಿಳ್ಕೊಂಡು. ಹಾಗೆ ಇಲ್ಲಿಂದ ಏನು ತಿಳ್ಕೊಂಡು ಕೇಳಿದ್ರೆ ಏನು ತಲ್ಲಿರ್ತಕ್ಕಂಥದ್ದು ಆಶ್ರಮದ ಪಕ್ಕದಲ್ಲಿ ಒಂದು ಬೋರೆ ಹಣ್ಣಿನ ಗಿಡ. ಅಲ್ಲಿ ಹೋಗ್ಯಾಳ, ಹಣ್ಣುಗಳನ್ನು ತಗೊಂಬಂದಾಳ. ಹಣ್ಣುಗಳನ್ನು ತಂದು ಮುಂದಿಡ ಕಾಲಕ್ಕೆ ಶ್ರೀರಾಮಚಂದ್ರ ಚಾಪಿ ಕೂತಾನೆ. ಪಕ್ಕದಲ್ಲಿ ಇದ್ದಾಳೆ ಯಾರು? ಲಕ್ಷ್ಮೀ. ಹಣ್ಣುಗಳನ್ನು ತಂದಾಳ. ಹಣ್ಣುಗಳನ್ನು ತಂದು ಒಂದೊಂದು ವಯಸ್ಸಾಗ್ಯಾದ. ವಯಸ್ಸೆಟ್ಟು 100ಕ್ಕೆ ಸರಿ ಮುಟ್ಟ್ಯಾದ. ಆ ತಲೆ ನಡುಕ್ತದ, ಕೈ ನಡುಕ್ತದ, ಬಾಯಿ ನಡುಕ್ತದ,
ಅರ್ಧ ಕಚ್ಚಿ ಎಲ್ಲ ಗೊತ್ತದೆ ಇವಾಗ ಗೊತ್ತಿದ್ರು ಕೂಡ ಸಂದರ್ಭ ಹೇಳಬೇಕಾಗ್ತದೆ. ಆ ಹಣ್ಣನ್ನ ಕಚ್ಚಿ ಅವನಿಗೆ ಕೊಟ್ಟರು. ಯಾರಿಗೆ? ಶ್ರೀರಾಮಚಂದ್ರ ಕೊಟ್ಟರು. ಅದನ್ನು ತಿನ್ನಕತ್ತ ಯಾರು? ಶ್ರೀರಾಮ ತಿನ್ನಕತ್ತ. ತಿನ್ನುವ ಕಾಲಕ್ಕ ಪಕ್ಕದಲ್ಲಿ ಕೂತಿದ್ದಲ್ಲ ಯಾರು? ಲಕ್ಷ್ಮಣ ಕೂತಿದ್ದ. ಆವಾಗ ಒಂದು ಹಣ್ಣು ತಗೊಂಡ್ರೆ ಏನತ್ತಾನ, ತಮ್ಮ ನೀವೊಂದು ತಿನ್ನು ಅಂದವ. ನೀವೊಂದು ತಿನ್ನು ಅಂದಾಗ ಅಣ್ಣ ಅಂತವ. ಅಣ್ಣ ಈಕೆ ಯಾರು? ಯಾವ ಕುಲದವರು? ನಾವ್ಯಾರು? ನಾವು ಕ್ಷತ್ರಿಯರು, ನಾವು ರಾಜ ಮಹಾರಾಜರು. ಇವೇ ಯಾರು? ಹೀನ ಕುಲದವರ ಅವರ ಕಚ್ಚಿದ ಹಣ್ಣನ್ನು ನೀನು ತಿಂತಿಯಲ್ಲ. ಈಗ ನಮ್ಮ ದೊಡ್ಡವ, ಸಣ್ಣವ, ನಡಿಯುವವ, ಕೈಶಲ್ಯ, ಕೈಕೆ, ಸುಮಿತ್ರ ಯಾರದಕ್ಕೆ ಅವರ ಕಚ್ಚಿದ ಎಂದರ ಹಣ್ಣನ್ನು ನೀನು ತಿಂತಿಯಲ್ಲಪ್ಪ. ಬೇಸಿಗೆ ಬರೋಲ್ಲ ಕೇಳ ತಮ್ಮ. ಒಂದಲ್ಲ ಎರಡಲ್ಲ 14 ದಿವಸ ಅಲ್ಲ 14 ವರ್ಷ ಏನಂದಾಳೆ? ರಾಮ 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 ಅಂತ ತಿಳ್ಕೊಂಡಾಳೆ. ರಾಮ ರಾಮ ಅಂದಿರಕ ಅವಳ ಮನಸ್ಸು ಪವಿತ್ರ ಆಗ್ಯದ. ರಾಮ ರಾಮ ಅಂದಿರಕ ಅವಳ ಶರೀರ ಪವಿತ್ರ ಆಗ್ಯದ. ರಾಮ ರಾಮ ಅಂದಿರಕ ಅವಳ ನಾಲಿಗೆ ಪವಿತ್ರ ಆಗ್ಯದ. ಅವಳ ದೇಹ ಪವಿತ್ರ ಆಗ್ಯದ. ಆದ್ರೂ ಕೂಡ ಇದು ಗೋರೆ ಹಣ್ಣಿನ ಕುಳ್ಳಕತ್ತಾಳಲ್ಲ, ಇದು ಯಾಕೆ ಕುಳ್ಳಕತ್ತಾಳ ತಿಳ್ಕೊಂಡು ಕೇಳಿದ್ರೆ ಭಕ್ತಿನೇ ಕುಳ್ಳಕತ್ತಾಳ. ಭಕ್ತಿ ರಸನಲ್ಲೇ ತುಂಬ್ಯಾಳ. ಆದ್ರೆ ಏನದ ನನ್ನ ಗುರುವಿಗೆ ನಾನು ಕೊಡ್ತಕ್ಕಂಥ ಹಣ್ಣು ಏನದ ತಿಳ್ಕೊಂಡು ಕೇಳಿದ್ರೆ ಒದರದೋ, ಹುಳಿಯದೋ, ಕೈಯದೋ, ಒಳಗೆ ಹುಳ ಅದಾವೋ ಅದಕ್ಕೆ ನೋಡಿ ನೋಡಿ ಭಕ್ತಿನ ಕೊಡ್ತಾಳ. ಆದ್ರೆ ಕೊಟ್ಟ ಹಣ್ಣು ಹೇಗದ ತಿಳ್ಕೊಂಡು ಕೇಳಿದ್ರೆ ಅದು ಹುಳಿನೂ ಇಲ್ಲ, ರುಚಿನೂ ಇಲ್ಲ. ಅದರಲ್ಲಿ ಏನಾಗಿದೆ ತಿಳ್ಕೊಂಡು ಕೇಳಿದ್ರೆ ಅವಳ ಭಕ್ತಿಯ ರುಚಿಯನ್ನ ಅದರಲ್ಲಿ ಸೇರಿಸಿ ನಾನು ಕೊಡ್ತಾ ಇದ್ದಾಳೆ ಅನ್ನತಕ್ಕಂಥ ಮಾತು ಬರ್ತಾರೆ. ಒಂದು ಸಲ ಶ್ರೀಕೃಷ್ಣ ಪರಮಾತ್ಮ ಹೋಗಿದ್ದಂತ ತಂಗಿ ಬದಿ ಹೋದಾಗ ನನ್ನಣ್ಣ ಬಂದಾನಂತ ಅದೇ ಖುಷಿಯಾಗ ಏನ್ ಮಾಡಿದ್ರಂದ್ರ ಬಾಳೆಹಣ್ಣು ಸುಲ್ಲು ಬಾಳೆಹಣ್ಣು ಸುಲ್ಲು ಏನ್ ಮಾಡ್ತೀವಿ ಅಂದ್ರ ಹಣ್ಣು ಕೆಳವಾಗಿದ್ರು ಸುತ್ತಿ ಅವ್ನ ಕೈ ಕೊಡ್ತೀವಿ. ಯಾರಿಗೆ? ಕೃಷ್ಣನಿಗೆ. ಒಳಗಿನ ಹಣ್ಣು ತರ ಸಿಕ್ಕಿ ತಿಂತಾರೆ. ಆದ್ರೆ ಹೇಗಾಗ್ಯದಂದ್ರೆ ಹಣ್ಣ ಸುಳಿದು ಒಳಗಿನ ಹಣ್ಣ ಕಡೆಗೆ ಬೀಳ್ತೀರೋ ಮ್ಯಾಗಿನ ಸಿಕ್ಕಿ ಕೃಷ್ಣ ಕೊಡ್ತೀವಿ. ಹಂಗ ತಿಂತಿದ್ದವ. ಒಂದು 5-6 ಹಣ್ಣು ತಿಂದಿನಾಗ ಅವಾಗ ಅವರು ಬಂದಣ್ಣ ಅಂತ ನಾ ತಪ್ಪು ಮಾಡಿದೆ ಅಲ್ಲ. ನೀವು ಹಣ್ಣು ಕೂಡ ಬಿಟ್ಟು ಹಣ್ಣಿನ ಮ್ಯಾಗಿನ ಸಿಪ್ಪಿ ಕೊಟ್ಟ ಹಂಗೆ ತಿಂದಲ್ಲ. ಅವಾಗ ನೀನು ಭಕ್ತಿಗೆ ಕೊಟ್ಟಿದಕ್ಕ ಒಳಗೆ ಹಣ್ಣು ಎಷ್ಟು ರುಚಿ ಅದ, ಸಿಪ್ಪಿನ ಅಷ್ಟೇ ರುಚಿ ಅದ. ತಂಗಿ ಇರಬೇಕಂತ ಮಾತಾಡಿ ಹೇಳ್ತಾ ಇದ್ದಾಳೆ ಯಾರು? ಕೃಷ್ಣ ಪರಮಾತ್ಮ. ಹಾಗ ಬಂಧುಗಳೇ, ಭಕ್ತಿ ಅನ್ನತಕ್ಕಂಥದ್ದು ಬಹಳ ಶ್ರೇಷ್ಠ ಇರತಕ್ಕಂಥ ಮಾತು ಬರ್ತದೆ. ಹಾಗೆ ಸಿದ್ಧರಾಮ ಲಿಂಗದ ಮೇಲೆ ನಿಂತುಕೊಂಡು, ಲಿಂಗದ ಹತ್ತಿರ ನಿಂತುಕೊಂಡು ಲಿಂಗವನ್ನು ನೋಡಿ 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 ಲಿಂಗದಲ್ಲಿ ಪರವಶನಾಗ್ತಾ ಇದ್ದಾನೆ. ತನ್ನನ್ನೇ ತಾನು ಅಳುತ್ತಾ ಇದ್ದಾನೆ. ಲಿಂಗವನ್ನು ನೋಡ್ತಾನೆ, ದೃಷ್ಟಿ ಇಡ್ತಾನೆ, ಲಿಂಗವನ್ನು ಆಲಿಸ್ತಾ ಇದ್ದಾನೆ. ಲಿಂಗದಲ್ಲಿ ಭಾವ ಪರವಶನಾಗಿದ್ದಾನೆ. ತನ್ನನ್ನೇ ತಾನು ಮರಿತಾ ಇರತಕ್ಕಂಥ ಮಾತ ಮರೆತು ಕೊನೆಗೆ ಮಹಾನಂದನಾಗಿರ್ತಕ್ಕಂಥ ಸಿದ್ಧರಾಮ ಯಾವ ಮಾಡಿದ ಕಾರ್ಯಕ್ಕಾಗಿ ಬಂದಿರ್ತಕ್ಕಂಥ ಜೋಗಿ ಜಂಗಮರು ದರಿದ್ರರು ಎಲ್ಲರಿಗೂ ಕೂಡ ಏನ್ ಮಾಡ್ತಾನೆ ತಿಳ್ಕೊಂಡು ಕೇಳಿದ್ರೆ ದಾನವನ್ನು ಮಾಡ್ತಾರೆ. ನಾವು ತಿಳ್ಕೊಂಡಿದ್ದೇವೆ ಬುದ್ಧಿಕ್ಕೆ ಸಿದ್ಧರಾಮ ದೇವರ ದಾನ. ನಾವು ಯಾರಿಗೆ ದಾನ ಮಾಡಲಿಕ್ಕಿಲ್ಲ ಅಂತ ತಿಳ್ಕೊಂಡು ನಾವು ತಿಳ್ಕೊಂಡಿದ್ದೇವೆ. ಆಗ ಇಲ್ಲಿ ಸಿದ್ಧರಾಮ ಏನ್ ಮಾಡಿದ ತಿಳ್ಕೊಂಡು ಕೇಳಿದ್ರೆ ನಾವು ಏನೇನೋ ದಾನ ಮಾಡ್ತಾ ಇದ್ದೇವೆ. ಇಲ್ಲಿ ಸಿದ್ಧರಾಮ ಏನ್ ಮಾಡಿದ ಅಂತ ತಿಳ್ಕೊಂಡು ಕೇಳಿದ್ರ ಭೂದಾನ, ಗೋದಾನ, ವಸ್ತ್ರದಾನ, ಅನ್ನದಾನ, ಇಲ್ಲೇನು ಮಾಡಿದ ಸುವರ್ಣ ದಾನ, ಎಲ್ಲ ದಾನವನ್ನ ಬಂದಂತವರಿಗೆ ದಾನವನ್ನ ಮಾಡಿದ್ದಾನೆ. ಯಾರೋ ಸಿದ್ಧರಾಮ ದಾನವನ್ನ ಮಾಡಿ ಎಲ್ಲರ ಮನಸ್ಸನ್ನ ಒಲಿಸ್ತಾ ಇದ್ದಾನೆ. ಯಾಕಂದ್ರೆ ಮನುಷ್ಯ ಜೀವನದಲ್ಲಿ ದಾನ ಮಾಡಬೇಕು. ದೇವ್ರು ಕೊಟ್ಟಾನೆ ಅಂದ್ರೆ ನಿನಗೆ ಒಬ್ಬನಿಗೆ ಕೊಟ್ಟಿಲ್ಲ, ಅದರಲ್ಲಿ ಏನಾದ್ರೂ ಕೂಡ ಸ್ವಲ್ಪ ದಾನ ಮಾಡಕ್ ಕೊಟ್ಟಾನೆ. ಒಟ್ಟು ನೀನೇ ವಂಶಕ್ಕ ಕೊಟ್ಟಿಲ್ಲ ಅದು ನಾವು ತಿಳ್ಕೊಬೇಕು. ಒಬ್ಬ ಬಹಳ ದೊಡ್ಡ ಶ್ರೀಮಂತ ಅಂದ್ರೆ ಏನು? ಈ ಕಡೆ ಯಾಕಂದ್ರೆ ಟಾಟಾ ಬೆಲೆ ಇದ್ದಂಗಿದ್ದ ದೇವ್ರ ಕೊಡೋ ಕಾಲಕ್ಕ ಅನುಗ್ರಹ ಶಕ್ತಿನ ಕೊಡ್ತಾನೆ. ಕೊಡಬೇಕಾಗಿದ್ದಾದ್ರೆ ಅನುಗ್ರಹ ಶಕ್ತಿಯಿಂದ ಕೊಡ್ತಾನೆ ಅಂತ ತಗೋಬೇಕಾದ್ರೆ ನಿಗ್ರಹ ಶಕ್ತಿಯಿಂದ ಹೋಗ್ತಾನಂತ. ಅದಕ್ಕೆ ತಾನು ಏನ್ರಿ ದೇವ್ರ ಪಟ್ಟ ಮರ್ತಾನ. ಒಂದೊಂದು ಸಲ ಪಟ್ಟು ಮರಿತಾನವ. ಪಟ್ಟು ಮಾತ್ರ ಒಂದು ಸಲ ದೃಷ್ಟಿಗೆ ತಂದ್ರ
ಹಾಲ ಕೊಟ್ಟಿದ್ದ. ಕೊಟ್ಟ ಮೇಲೆ ಶಿವ ಏನು ಮಾಡಿದ, ಇಷ್ಟೆಲ್ಲ ಇಲ್ಲಿ ಕೊಟ್ಟಿನಿ ನೋಡ್ಬೇಕನ್ನು ನೋಡೋದು, ಇಷ್ಟೆಲ್ಲ ಕೊಟ್ಟಿನಿ ಇವನಲ್ಲಿ ತಗೊಂಡ ಮೇಲೆ ಧಾರ್ಮಿಕ ಗುಣ ಆಗಲು ತಿಳ್ಕೊಂಡು ವಿಚಾರ ಮಾಡಿ ಇನ್ನು ಕೆಲಸ ಏನಿತ್ತು ಮತ್ತೇನು ಕೆಲಸ ಇದ್ದಿದ್ದಿಲ್ಲ, ಬರೇ ನಾವು ಅಷ್ಟೇ. ದಿನಾಲ ಮುಂಜಾನೆ ಸ್ನಾನ ಊಟ ಗೀಟ ಮಾಡಿ 10 ಗಂಟೆಗೆ ಆಫೀಸ್ ಹೋಗಾದಂದ್ರೆ ಮತ್ತೇನು ಡ್ಯೂಟಿ ಇಲ್ಲ, ಬರೇ ನೋಟ್ ಅನಿಸೋದು ಒಂದೇ. ಇದೇ ಕೆಲಸ ಇತ್ತಂತಂದ್ರೆ ಅವ್ರು ಗಳಿಕೆ ಇಟ್ಟಿರ್ಬೇಕು ನೋಡ್ರಿ. ಇಷ್ಟು ಗಳಿಕೆ ಇತ್ತು. ಮುಂಜಾನೆ 10ಕ್ಕೆ ಅಂದ್ರೆ ಮಧ್ಯಾಹ್ನ 2 ಗಂಟೆಗೆ ಬರೇ ನೋಟ್ ಅನಿಸೋದು ಕಟ್ಟ ಹೊಡೆ, ನೋಟ್ ಅನಿಸೋದು ಕಟ್ಟ ಹೊಡೆ. ಈ ರೀತಿ ಮಾಡಿ ಮತ್ತೆ ಮಧ್ಯಾಹ್ನ ಊಟ ಬಂದು ಮತ್ತೆ ಹೋದ್ಮೇಲೆ ಅದೇ ಕೆಲಸ ಮಾಡ್ತಿದ್ದ. ಮಾಡೋ ಕಾಲಕ್ಕೆ ಶಿವ ಅಂತ ನೋಡ್ಬೇಕಂತ ಶ್ರೀಗಿರಿ ಒಲವ ಮಲ್ಲ ಎಂಥ ನೋಡ್ಬೇಕಿದ್ದೇನೆ ಎಂದು ಕೊಟ್ಟಿ ನೋಡ್ಬೇಕು ವಿಚಾರ ಮಾಡಿ ಗಂಗಮ್ಮನ ವೇಷವನ್ನು ತೊಟ್ಟ. ಅವನ ಆಪಿಸುವುದಾದ ಭವಂತಿ ಭಿಕ್ಷಾ ಅಂದಿ, ಭವಂತಿ ಭಿಕ್ಷಾ ಅಂತ ಹೇಳ್ದ. ಹೀಗೆ ನೋಟ್ ಅನ್ಸಕ್ಕಿದ್ದ, ಹೀಗೆ ನೋಡಿ ನಾಳೆಗೆ ಬಂದ ಆಗಲಿಲ್ಲ. ಮತ್ತೆ ಮರ್ದಿಸ್ವಾದ, ಮತ್ತೆ ನಾಳೆಗೆ ಬಂದ, ಮತ್ತೆ ಮರ್ದಿಸ್ವಾದ, ನಾಳೆಗೆ ಬಂದ. ಇದೇ ಪ್ರಕಾರ 6 ತಿಂಗಳು ತಿರುಗಿದ್ರು. 6 ತಿಂಗಳು ತಿರುಗಿದ್ರ ಏನೆಲ್ಲ ಬಲ್ಯಾಕ ನೋಟ್ಗಳದಾವ, ಒಂದು ನೋಟ್ ದಾನ ಮಾಡಲಿಕ್ಕೆ ಮನಸ್ಸಾಗುದಿಲ್ಲ ಬಂಧುಗಳೇ. ಕೊನೆಗೆ 6 ತಿಂಗಳು ತಿರುಗಿದ ಶ್ರೀಗಿರಿ ಮಲ್ಲಯ್ಯ ಜಂಗಮ ರೂಪದಲ್ಲಿ ಬಂದ ಮಲ್ಲ ಹೇಳ್ತಾರ, ಅಪ್ಪ ನಿನಗ 1 ರೂಪಾಯಿ ದಾನ ಮಾಡಕ್ಕಾಗಲ್ಲ, ಮಾಡಂತಾರ. ಮಾಡದ ಕೈ ಖಾಲಿ ಇಲ್ಲ, ಕೈ ಖಾಲಿ ಇಲ್ಲ, ಕೈ ಖಾಲಿ ಇಲ್ಲ ಅಂದಾಗ ಶ್ರೀಗಿರಿ ಮಲ್ಲಯ್ಯ ಹೇಳ್ತಾನ, ನಿನ್ನ ಕೈ ಖಾಲಿ ಇಲ್ಲ, 1 ಸಲ ಶಿವ ಅಂತ ಅಂದ್ರು. ನೀನು 1 ಸಲ ಶಿವ ಅಂತ ಅಂದ್ರು, ನಾನು ಹೊಟ್ಟು ಹೋಗ್ತಾ ಇದ್ದೀನಿ. ಕೈಗಿಲ್ಲ ಅಂದ್ಬಿಟ್ಟು ಏನಂದ, 1 ರೂಪಾಯಿ ದಾನ ಮಾಡಕ್ಕೆ ಕೈ ಖಾಲಿ ಇಲ್ಲ, ಶಿವ ಅನ್ನಕ್ಕೆ ಕೈಗಿಲ್ಲ. ಹೀಗೆ ಅಂತ ಅನುಗ್ರಹ ಹೋಯ್ತು ನೋಡು. ಅನುಗ್ರಹ ಹೋಯ್ತು, ನಿಗ್ರಹ ಬಂತು. ಆವಾಗ ಅವತ್ತೇ ಏನು ಮಾಡಿದ, ನಿಗ್ರಹಾಕ್ಷರ ವಜಿಸೋ ಮನವೇ ನಿಗ್ರಹಾಕ್ಷರ ವಜಿಸುವತ್ತ ಸಂತ ಹೇಳ್ತಾ ಇದ್ದಾರೆ. ನಿನಗೆ 1 ಸಲ ಶಿವ ಅಂತ ಹೇಳ ಅಲ್ಲಕ್ಕಾಗಲ್ಲ, ನೋಡ್ತೀನಿ ಅಂದ. ಮಧ್ಯಾಹ್ನ 2 ಗಂಟೆ ಕರೆಕ್ಟ್ ಮನೆಗೆ ಬರ್ತಿದ್ದ. ದೊಡ್ಡ ಮನೆ, 8 ಅಂತಸ್ತಿನ ಮನೆ ಕಟ್ಟಿಸಿದ್ದ. ಇಬ್ಬರು ವಾಚ್ಮನ್ ಗೇಟ್ ಕಾಯ್ತಿದ್ರು. ಜಂಗಮ ರೂಪದಲ್ಲಿ ಬಂದಿರ್ತಕ್ಕಂಥ ಮಲ್ಲಯ್ಯ ಏನು ಮಾಡ್ದ, ಇನ್ನು ಚೆನ್ನಾಗಿ ಬುದ್ಧಿ ಕಲಿಸ್ಬೇಕಂತ. ಆಮೇಲೆ ಆಫೀಸ್ ಮುಚ್ಚದಕ್ಕ ಅವನಂಗೆ ರೂಪ ತಗೊಂಡು ಅವ ಹೆಂಗದನ ಹಂಗ. ಅವ ಒರಿಜಿನಲ್ ಸಾವುಕಾರ, ಇವೊಬ್ಬ ಡೂಪ್ಲಿಕೇಟ್ ಸಾವುಕಾರ, ಇಬ್ರು ತಯಾರಾಗ್ಬಿಟ್ರು. ಆಮೇಲೆ ಆಫೀಸ್ದಿಂದ ಹೊರ ಬರೋದಕ್ಕ ಇವ ಡೂಪ್ಲಿಕೇಟ್ ಸಾವುಕಾರ ಶ್ರೀಗಿರಿ ವಲ್ಲವ ಸಾವುಕಾರ ರೂಪ ಕೊಟ್ಟು ಮನೆಗೆ ಬಂದ್ಬಿಟ್ಟು. ಮನೆಗೆ ಬರೋದಾಗ ಇವ್ರು ವಾಚ್ಮನ್ ಗೇಟ್ ಕೈತಿರಲ್ಲ, ಅಲ್ಲಿ ಹೊರಟಿದ್ದ ಸಾವುಕಾರ ಬರೋದಾಗ ಗೇಟ್ ಕೈ ಚೊಚ್ಕೊಂಡು ನಿಂತುಬಿಟ್ಟು ಒಳಗೆ ಹೋಗ್ಬಿಟ್ಟು. ಒಳಗೆ ಹೋಗ್ಬೇಕಾದ್ರೆ ಹಂಗ ಹೋದ್ರೆ ಒಂದು ವೇಳೆ ಕೈಯಾಗ ಒಂದು ಪೇಪರ್ ತಯಾರು ಮಾಡ್ಕೊಂಡು ಆಗಿಂದಾಗಿ ಅವ್ ಮಾಡೋ ಕೆಲಸ ಹೇಳಿದ್ರಿ. ಪೇಪರ್ ತಯಾರು ಮಾಡ್ಕೊಂಡ, ಪೇಪರ್ ಸುಳಿ ಸುತ್ಕೊಂಡು ಹೋಗಿ ಸೋಫಾದಲ್ಲಿ ಕೂತ ಅಂದ. ಯಾರಿಗೆ ತಲೆ ಅಂತ ಹೇಳ್ತಾರೆ, ಅಕ್ಕಗೆ ಅವ್ಗೆ ತಲೆ ಅಂದ. ಯಾರಿಗೆ ಹೆಂಡತಿಗೆ ಅಂದ ಅಂದ್ಕೊಳ್ಳಿಲ್ಲ, ರೀ ಅಂದ. ರೀ ಅಂತಂದ ಹೊಂಟ್ಬಂದ್ರು. ಆಗ ನಾನು ಹೇಳ್ತಾನ, ಪೇಪರ್ ಒಂದು ಸುದ್ದಿ ಬಂದದನ್ನ. ಏನು ಬಂದದ್ರಿ ಅಂದ್ರೆ, ನಿಮ್ಮ ಗಂಡಂದರ ಹಾಗೆ ಪರಪುರುಷರು ರೂಪವನ್ನು ಕೊಟ್ಟುಕೊಂಡು ಬರ್ತಾರೆ, ಹೆಣ್ಮಕ್ಳು ಹುಷಾರಿ ಅಂತ ಪ್ರಿಂಟ್ ಮಾಡಿ ದಾಖ ಪೇಪರ್ದಾಗ. ಅವಾಗ ಹೌದ್ರಿ ಅನ್ನೋದು ಬಂದೇ ಬಿಟ್ಟಿವ. ಯಾರು ಡೂಪ್ಲಿಕೇಟ್ ಸಾಹುಕಾರ ಬಂದೇ ಬಿಟ್ಟ. ಹೊರದಾಗ ವಾಚ್ಮನ್ರು ದಿನ ಗೇಟ್ ತೆಗಿತಿದ್ರು, ಕೈ ತೋರ್ಸ್ಕೊಂಡು ನಿಂತಿದ್ರು. ಗೇಟ್ ತೆಗಿಲಿಲ್ಲ, ಕೈ ಮುಗಿಲಿಲ್ಲ, ಗಟ್ಟಿಯಾಗಿ ಭೂತಾಗಿಲ್ಲ ನಿಂತಿಬಿಟ್ರು. ಅವ ಸರಿ ಬಂದ, ಗೇಟ್ ತೆಗಿಲಿಲ್ಲ ಅಂದ. ನೀ ಯಾರು ಅಂದ್ರು. ನೋಡ್ರಿ ವಿಧಿ, ವಿಧಿನ ಆಟ ಬಲ್ಲವರು ಯಾರು ಜಗತ್ತಿನಲ್ಲಿ ಇರತಕ್ಕಂಥವ ಅಂತ ನಮ್ಗೆ ಇರ್ಲಿಕ್ಕೆ ಸಾಧ್ಯ ಆಗಿಲ್ಲ. ಒಂದು ವೇಳೆ ನಾವು ತಿಳ್ಕೊಂಡಿದ್ದೆವು, ನಮ್ಮ ಹಿಂದೆ ಏನನ್ನ ನಾವು ಅರ್ಥ ಮಾಡ್ಕೊಂಡಿಲ್ಲ. ಅವಾಗ ಏನಾಗ ತಿಳ್ಕೊಂಡ ಕೇಳಿದ್ರೆ, ಯಾರು ಎಂದಾಗ ನಾ ನಿಮ್ಮ ಸಾಹುಕಾರ ಅಂದ್ಬಿಟ್ಟ. ನಿಮ್ಮ ಸಾಹುಕಾರ ವಾಚ್ಮನ್ ಹೇಳ್ತಾರೆ, ಹಿಂಗಾಗಿ 10 ಮಂದಿ ಸಾಹುಕಾರ ಆಗ್ಬೇಕು ಕಲಿತಿದ್ದೆ. ಯಾಕೆ ಒಳಗೆ ಹೋಗಿದ್ರೆ ಅದೊಂದು ಧೈರ್ಯ ಇತ್ತು. ಒಳ್ಳೆ ನಮ್ಮ ಸಾಹುಕಾರ ಹೊಯ್ಯಕ್ಕೂ ಧೈರ್ಯ ಇತ್ತು. ಹಿಂಗೆ 10 ಮಂದಿ ಸಾಹುಕಾರ ಆಗತ್ತಿದೆ ಅಂತ ಅವ್ರು ಹೇಳ್ತಿ. ಯಾರು ಬಂದ್ಬಿಟ್ರು ಬರತನ ಅಂದ. ಯಾರಿಗೆ ಹೇಳ್ತಿ, ಇವ್ರಿಗೆ ಹೇಳು, ನೀ ಯಾರು ಕೇಳಿ. ನೀ ಯಾರು? ನಾನು ಗಂಡ, ನನ್ನ ಗಂಡ. ಹಿಂಗೆ 10 ಮಂದಿ ಗಂಡ ಅವ್ರು ಕೊಟ್ಟಿದ್ದ.
ನೆರ ಜಲ್ಲಿ ಎಲ್ಲಾರು ಊರೆಲ್ಲ ನೆರ ಜನ ಸೇರ್ಬಿಟ್ಟು ಶೇರ್ ಅವಾಗ ನಾವು ಸೌಕಾರ ನಾಯಿ ಮನೆ ಯಜಮಾನಿದ್ದೀನಿ ಇವಾಗ ಅಂದಿದ್ದೀನಿ ಇವ್ರು ಹಾಳಾಕಿದ್ದೀನಿ ಅಂದಾಗ ಯಾರು ಹೋಗ್ತಿಲ್ಲ ಇನ್ನೊಬ್ಬ ಕರೀರಿ ಅಂದಾಗ ಎರಡು ಕುರ್ಚಿ ಹಾಕಿದ್ರೆ ಕುಂಡ್ರಿಸು ಇಬ್ಬರು ಸೇಮ್ ಅದಾರ ಯಾಕಂದ್ರೆ ಒಬ್ಬರಂಗೆ 7 ಮಂದಿ ಇರ್ತಾರಂತ ಒಂದು ವೇಳೆ ಜಗತ್ತಿನಾಗಿ ಒಬ್ಬ ಹಾಗದ ಅಂತವ್ರು 7 ಮಂದಿ ಇರ್ತಾರಂತ ಇವ್ರಿಬ್ರೇ ಅದಾರ ಇನ್ನ 5 ಮಂದಿ ಬೇಕಲ್ಲ ಅದಕ್ಕೆ ಇಬ್ಬರೇ ಕುರ್ಚಿ ಮೇಲೆ ಕುಡಿಸಿ ನೋಡಿದ್ರು ಇಬ್ಬರು ಸೇಮ್ ಅದಾರ ಊರವರನ್ನು ಒರಿಜಿನಲ್ ಯಾವನ್ಬೇಕು ಡೂಪ್ಲಿಕೇಟ್ ಯಾವನ್ಬೇಕಂದ್ರೆ ಒರಿಜಿನಲ್ ಯಾರಿಗೆ ನನಗೆ ಡೂಪ್ಲಿಕೇಟ್ ಯಾರಿಗೆ ತನ್ನ ರಾಗ ಹಾಕಲಿಲ್ಲ ಅವ್ರಿಗೆ ಆವಾಗ ಏನ್ ಮಾಡೋದಂದ್ರೆ ಬಳ್ಳಾರಿ ಹೋಗಿ ವಕೀಲ್ ಹಾಕ್ತೀನಿ ವಕೀಲ್ ಹಾಕಿದ್ರೆ ವಕೀಲ್ ಭಾಳ ಚಂದ ಇರ್ತಾರೆ ಸುಳ್ಳು ಇದ್ದು ಖರೆ ಮಾಡ್ತಾರೆ ಖರೆದು ಸುಳ್ಳು ಮಾಡ್ತಾರೆ ಹೀಗಿರೋ ಕಾಲಕ್ಕೆ ಆವಾಗ ವಕೀಲ್ ಬಂದ ನೋಡ್ದ ನೋಡಿ ಅವೇನು ಒರಿಜಿನಲ್ ಸರ್ಕಾರ ಇದ್ದಲ್ಲ ಅವ್ರಿಗೆ ಕೇಳ್ದ ಅಲ್ರಿ ನಿಮ್ಮ ಜಮೀನು ಎಷ್ಟು ನನಗೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲ ಸರಿ ಮತ್ತೆ ನಿನ್ನ ಮಕ್ಕಳೇ ಸರ್ ಅದು ಗೊತ್ತಿಲ್ಲ ತಿಳಿಸಿದ್ವಿ ಮಕ್ಕಳು ಗೊತ್ತಿಲ್ಲ ಅಂದವ ಮಕ್ಕಳು ಗೊತ್ತಿಲ್ಲ ಆಸ್ತಿ ಗೊತ್ತಿಲ್ಲ ಲಾಭ ಗೊತ್ತದಕ್ಕೆ ಹೇಳ್ದವ ಯಾಕೆ ದಿನ ಕೆಲಸ ಅದೇ ಇತ್ತಲ್ಲ ಆಮೇಲೆ ಪಕ್ಕದ ಕೂತಿದ್ದಾರೆ ಡೂಪ್ಲಿಕೇಟ್ ಸರ್ಕಾರ ಅವನಿಗೆ ಕೇಳಪ್ಪ ನಿನ್ ಜಮೀನೇನದ 16,000 ಎಕರೆ ಅಂತ ಹೇಳ್ದ 16,000 ಎಕರೆ ಜಮೀನದ ಎಲ್ಲಾ ಈ ತಾಲೂಕಾ ಜಿಲ್ಲಾ ಎಲ್ಲಾ ಕಡೆ ದೊಡ್ಡ ದೊಡ್ಡ ಆಫೀಸ್ಗಳದಾವ ಎಲ್ಲಾ ಕಡೆ ಘಟಕಿ ಬರ್ತದ ದಿನ ನೋಟ್ ಅನಿಸಿದ್ರೆ ನನಗೆ ಕೆಲಸ ಬಂದ್ಬಿಟ್ಟು ಅಂದಾಗ ವಕೀಲ ಅಂದ ಇವಾಗ ಗೊತ್ತಿಲ್ಲ ಅಂದಿದ್ದಲ್ಲ ಇವಾಗ ಡೂಪ್ಲಿಕೇಟ್ ಅನ್ನ ಹಾಕಿ ಒದಿರಿ ಅಂದ್ಬಿಟ್ಟ ಅಂದಾಗ ಊರವ್ರು ಹೇಳ್ತೀನಿ ನಿಮಗೆ ನಾನು ಯಾರ ಬಡಿಗೆ ಹೊಡೆದು ಯಾರ ಕಲ್ಲಿಗೆ ಹೊಡೆದು ಯಾರು ಬಾತು ಏನೇನು ಮಾಡಿದಾಗ ವಕೀಲ ಹೇಳ್ತಾನ ಇನ್ನು ಗಡಿಪಾರು ಮಾಡಿರ್ತಾರೆ ಬಿಟ್ಟ ಯಾರಿಗೆ ನೋಟ್ ಕಳಿಸ್ತಿದ್ರು ಊರಿನ ಸಾವುಕಾರ ಗಡಿಪಾರು ಮಾಡತ್ ಹೇಳ್ದ ಮಾಡನ್ನ ಒಯ್ದು ಬಿಟ್ರು ಇವ ಇಲ್ಲೇ ಬಿಟ್ಕೊಂಡ ಶ್ರೀಗಿರಿ ಬಿಟ್ಟು ಅಲ್ಲಿ ದರ್ಶನ ಮಾಡಕತ್ತಾರ ಹುಂಡಿ ರೊಕ್ಕ ಹಾಕಕತ್ತಾರ ಉಂಡಿ ಹಂಚಕತ್ತಾರ ಎಲ್ಲ ಬಿಟ್ಟು ಇಲ್ಲಿ ಉಳಿದೇವ ಅದಕ್ಕಾಗಿ ಭಕ್ತಿ ಪರೀಕ್ಷೆಗ ಉಳಿದ ಅಲ್ಲಿ ಹೋದ್ಮೇಲೆ ಗಡಿಪಾರು ಮಾಡಿದ್ಮೇಲೆ ಅಲ್ಲಿ ಹೋದ್ಮೇಲೆ ದೊಡ್ಡದಾಗಿರ್ತಕ್ಕಂಥ ಒಂದು ಹಳ್ಳ ಹರಿತಿತ್ತು ಕಾಲಿಗೆ ಹಂಗೆ ಇರ್ತದೆ ಹಳ್ಳ ಹರಿತಿತ್ತು ಮೈಯೆಲ್ಲ ರಕ್ತ ಆಗಿತ್ತು ತಲೆ ಹೊಡೆದಿತ್ತು ಎಲ್ಲಿ ಹೊತ್ತಲ್ಲಿ ಹೊಡೆದಿದ್ರು ಬಟ್ಟೆಲ್ಲ ರಕ್ತ ಆಗಿಬಿಟ್ಟಿತ್ತು ಆವಾಗ ಅಲ್ಲಿ ಹೋಗಿ ನಿಂತ ವಿಚಾರ ಮಾಡಿ ಯಾಕೈತೆ ನನ್ನ ಹಣೆ ಬರ ಹಣೆ ಬರಕತ್ತಿ ಹರಿ ಬ್ರಹ್ಮ ಗತ್ತಿದ್ರು ಯಾರೇನು ಮಾಡ್ಯಾರ ಬ್ರಹ್ಮ ಬರ್ದಿದ್ದ ಭವಿಷ್ಯ ಅವನಿಗೆ ಗೊತ್ತಾಗುದಿಲ್ಲ ಅಂತ ತಿಳ್ಕೊಂಡು ಹೇಳ್ತಾರ ಹೀಗಿರ ಕಾಲಕ್ಕೆ ಏನಾಗ ತಿಳ್ಕೊಂಡು ಕೇಳಿದ್ರೆ ವಿಚಾರ ಮಾಡ್ದ ನೀರು ಹರಿತಿದ್ದು ಬಟ್ಟಿ ಕಳೆದ ಆ ಯಾವ ಹಳ್ಳದಲ್ಲಿ ಸ್ವಚ್ಛವಾಗಿ ಬಟ್ಟಿ ತೊಳೆದ ಬಿಸಿಲಿಗೆ ಹಾಕದ ಆ ಮೈ ತೊಳ್ಕೊಂಡು ಅಲ್ಲೇ ಒಂದು ಆಲದ ಮರ ಗಿಡದ ನೆರಳಿ ಆಶ್ರಯ ಬಂದಾಗ ಕೂಡಬೇಕಂತಾನೆ ಕೊಡ್ಲಿಕ್ಕಾಗಲಿಲ್ಲ ಯಾಕೆ ಮೈಯೆಲ್ಲ ನೋವಾಗ್ತಾರೆ ಎಲ್ಲಾರು ಹೊರಗೆ ಬಿಟ್ಟಾರೆ ಮೈಯೆಲ್ಲ ನೋವಾಗ್ಯದ ನೋವಾದ ಕಾಲಕ್ಕೆ ಕೂಡಬೇಕಂತಾನ ಕೂಡಕ್ಕೆ ಬರೋದಿಲ್ಲ ಆಗ್ಯದ ಮೊಳಕಾಲದಲ್ಲಿ ಕೈ ಇಟ್ಟಾರ ಬಂಧುಗಳೇ ಮೊಳಕಾಲದಲ್ಲಿ ಕೈ ಇಟ್ಟು ಇನ್ನ ಕೂಡಬೇಕಂತಾನ ಕೂಡಕ್ಕಾಗೋದಿಲ್ಲ ಆಗ್ಯದ ಅವಾಗ ಶಿವ 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 ಅಂತ ಕೊಂಡು ಕೆಳಕ್ಕೆ ಬಂದಿರ್ತಾ ಇದ್ದಾರೆ ಶಿವ ಶಿವ ಅಂತ ಕೂತ್ಕೊಳ್ಳೋದೆ ಇಲ್ಲೇನು ಮನೆಯಾಗಿದ್ದಲ್ಲ ಡೈರೆಕ್ಟ್ ಹೋಗೇ ಬಿಟ್ಟ ಯಾವಾಗ ಶಿವ ಶಿವ ಅಂದ ಅವ್ನು ಮುಂದೆ ಹೋಗಿಬಿಟ್ಟ ಯಾಕಪ್ಪ ಅಂದ ಯಾಕ ನಾನು ಶಿವ ಅನ್ನೋದಾಗ ಏನಂದಿ ಕಾಯಿನಿಲ್ಲ ಅದಕ್ಕೆ ಹೇಳ್ತಾರ ಈ ಸ್ವಲ್ಪ ತಕಾಡಿರ್ತಕ್ಕಂಥ ಮಾತನ್ನ ವಿವೇಕಾನಂದ ಸ್ವಾಮಿ ಹೇಳ್ತಾ ಇದ್ದಾರೆ ಕೈ ಎಲ್ಲಾ ಸಮಯ ಯಾವಾಗ ಹ್ಯಾಂಗ ಬರ್ತಾನೆ ಗೊತ್ತಾಗುದಿಲ್ಲ ಅನ್ನತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ ಹಾಗ ಶಿವಾನಕ್ಕೆ ಸಮಯ ಇಲ್ಲ ಅಂದಿದ್ದೆಲ್ಲ ಹಿಂಗಂಗ್ ಬರ್ತು ಇದೆಲ್ಲ ಮಾಡೋದು ಏನೇ ಏನಲ್ಲ ಮತ್ತೆ ನಾ ಮಾಡೋದು ನಮ್ಮ ಅಪ್ಪ ಮಾಡಿದ್ರೆ ಅಂತ ಕೇಳೋದು ನಾ ಮಾಡಾಗ ನಮ್ಮ ಅಪ್ಪ ಮಾಡ್ಯಾನ ತಂದಾಗ ತಪ್ಪೈತಂದಾಗ ಯಾಕಂತಂದ್ರ ಭೋಳಾಶಂಕರ ಮಾಡೋದೆಲ್ಲ ಮಾಡಿ ಕೊಟ್ಟಿದ್ದೆಲ್ಲ ಕೊಟ್ಟು ತಪ್ಪೈತಂದಾಗ ಕ್ಷಮ ಮಾಡತಕ್ಕಂಥ ಶಕ್ತಿ ಯಾರಿಗದ ಆ ಭಗವಂತರಿಗೆ ಒಬ್ಬರಿಗಿದೆ ಅನ್ನತಕ್ಕಂಥ ಮಾತನ್ನ ಮಹಾತ್ಮರು ಕ್ಷಮಾಗುಣ ಇದ್ದಿದ್ದ ಯಾರಿಗೆ ಸಿದ್ದರಾಮ ಸಿರಿಗಿರಿ ವಲ್ಲಭ ಸೊನ್ನರಿಗೆ ಸಿದ್ದರಾಮನಿಗೆ ಕ್ಷಮಾಗುಣ ಭಗವಂತ ಕೊಟ್ಟು ಬಿಟ್ಟಿದ್ದಾರೆ ಹಾಗ ಆಯ್ತು ಹೋಗಂದ್ಬಿಟ್ಟ ಹೋಗಂದಾಗ ಯಪ್ಪ ಅನ್ನ ಮೊದಲು ಬರೀ ಕೈಯಿಲೆ ಬಡಿಗಿಲೆ ಹೊಡೆದಾರೆ ಇನ್ನ ಹಿಂಗ ಹೋದಂದ್ರೆ ಮತ್ತೆ ಬಿಡಲ್ಲ
ಎಲ್ಲೇ ಗಿಡಕ್ಕೆ ಉರುಳು ಹಾಕ್ತಾ ಇದ್ದ ನೀ ಸಂಗಟ ಬಾ ಅಂದ. ಬಾ ಅಂತ ತಿಳ್ಕೊಂಡು ಕಾಲಕ್ಕೆ ನಡಿ ತಿಳ್ಕೊಂಡು ಆವಾಗ ಶ್ರೀಗಿರಿವಲ್ಲವ ಅವನಿಗೆ ಕರ್ಕೊಂಡ್ಬಂದು ಊರ ದೈವಕ್ಕೆ ನೆಲೆಸಿ ನೀವು ₹1 ದಾನ ಮಾಡೋದಕ್ಕೆ ಈ ವೇಷ ನಾನು ಹಾಕಬೇಕಾಯ್ತು, ಈ ಕಾರ್ಯವನ್ನು ನಾನು ಮಾಡಬೇಕಾಯ್ತು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇಡೀ ಊರ ದೈವಕ್ಕೆ ಶ್ರೀಗಿರಿವಲ್ಲವ ಮಲ್ಲಯ್ಯನ ರೂಪವನ್ನು ತೊಟ್ಟುಕೊಂಡು ಆ ಸಾಹುಕಾರಿಗೆ ಅಷ್ಟೇ ಅಲ್ಲ ಆ ಊರ ದೈವಕ್ಕೆ ಆಶೀರ್ವಾದವನ್ನು ಮಾಡಿ ನಿಮ್ಮ ಊರು ಉತ್ತರೋತ್ತರವಾಗಿ ಬಂಗಾರವಾಗಿ ನಿಮ್ಮಲ್ಲಿ ಹಾಕಲಿ ನಿಮ್ಮ ಮಸೀದಿಪುರ ಆಗಲಿ ಅಂತಕ್ಕಂಥ ಮಾತನ್ನ ಆಶೀರ್ವಾದವನ್ನು ಮಾಡ್ತಾ ಇದೆ ಅಂತಕ್ಕಂಥ ಮಾತಾಡುತ್ತದೆ. ಹಾಗೆ ದಾನ ಅನ್ನೋದು ಬಹಳ ಶ್ರೇಷ್ಠ. ಈ ಸಿದ್ದರಾಮ ಅನಂತ ರೀತಿಯಾಗಿರ್ತಕ್ಕಂಥ ದಾನವನ್ನ ಮಾಡೋನು ಆಗಿದ್ದಾನೆ ಅಂತಕ್ಕಂಥ ಮಾತನಾಡ್ತದ ಬಂದರೆ ಅದಕ್ಕೆ ಮುಂದಿನ ವಿಚಾರದಲ್ಲಿ ಏನು ಬರ್ತಕ್ಕಂಥ ವಿಷಯವನ್ನ ಮುಂದಿನ ಶ್ಲೋಕಗಳಲ್ಲಿ ನೋಡ್ತಾರೆ. ಹೀನವರವತ್ಪಾತ್ರ ಸತ್ಪಾತ್ರವನ್ನೇ ನೋಟವಿಲ್ಲ ಸರ್ವರಿಗೆ ಭೂದಾನ ಋಣಮಲ್ಲಿನ ತಂಗೆ ನಿತ್ಯನೇ ಮಗಳ ನಡೆಸಿತ ಹೋಮ ಮಾಡಿ ಮಂತ್ರದ ರುದ್ರರೊಳಗೂಡಿ ಜಂಗಮಾರ್ಚನೆಯೆಂದು ಸರ್ವಗುಣಗಳ ತಳದ ಮೇಲೆ ಪಡೆಯನಲ್ಲು ಪುರವ ರಚಿಸಿ ಬಳಿಕೊಂದು ದಿನ ನಡುವಿರಲು ಕ್ಷೇತ್ರವು ಬಲ್ಲವರ ತಮ್ಮೂಡಗಳೆಯುತ್ತ ಕಾರದೊಳಲು ದಾಳೆ ಮಣಿ ಮುಕುಟ ಪಣಿಕುಂಡಲಂ ತೋರಗಣಂ ಕೆಮ್ಮಿಸಿ ರುಂಡಾಭರಣ ಸರ್ಪಹಾರ ಶೂಲ ಢಬರ ಜಿಗಿಗಳಗ ಕಿಗ್ಗಡನೆ ಶಿವಭಾವನ ತೊಡರಿನ ವೀರಭದ್ರಂ ಚಂಟಿ ಕೋಡಾಳ ಮೋಕ ಭೈರವ ನಂದಿ ಮಾಕಾಳ ಮನಗಜವದನ ವೀರ ಕರಿನಿಪ್ಪ ಗಣೇಶ್ವರರ ಸಂಭ್ರಮ ಸಂಭ್ರಮ ಬಿಗಿಲ ಗುರವಂ ಕಂಡರು ಕೆಳವಿದವ ಕೆಮ್ಮಿಸಿರುಂಡ ಮುಂಡಾಭರಣ ಪದವಿತಿರುವ ಋಷಿಕದ ಮಾಲೆ ಪೇರುರದಲೆ ವಿದಿತವನೆಡಬರು ಶೂಲಂ ಖಡ್ಗ ಬರೆದಿ ತೆರೆದಿಗ್ವಜನ ಪಾದುಕೆವ ಅಧಿದೈವ ತಂದನ ಚಕ್ಕೋದ ಚಂಡಾದುದಾರ ಸ್ವಚ್ಛಂದ ಮೋಕರರು ಭೈರವು ಸದಬಳ ಜ್ಞಾನಿ ಗುರುವಿಂಗೇರಗಿ ಕೈ ಮುಗಿದು ನಿಂತರ್ವೇರ್ವಗಳನ್ನು ಹಸುರಮೈ ಹಾವಿನ ಭರಣ ಬಿಳುಮಣ್ಣೆ ಕೂರಿಸಿ ಪಾನ ಪಾತ್ರ ಘಟಕುಚ ದಿಗಂಬರ ಹವಳ ಬೆಸವ ಹಾವಿಗೆ ರುಂಡಮಾಲೆ ಗಜಮಗನ ಕೆಂಪಿನ ಪುಷ್ಪ ರೂಪಾವ ಹೊಸ ವಿಜಯ ಭವದೂತ ಮಕರಿ ಜಯ ಕಾಳರಾಕ್ಷಿಸಿ ಪರಾಜಿತ ಸೃಷ್ಟಿಯ ಜಗಂಬಟು ಹೆಸರಸದ ದೇವಾನರಯ ತಂದು ಕಂಡರ ಪ್ರತಿಮಾ ಸಿದ್ದೇಶ್ವರನು ಸಿದ್ದೇಶ್ವರನು ಶಿವ ಸಾಂಬ ಜೈ ನಮಃ ಪಾರ್ವತೀಪತಿ ಶಿವ ಹರ ಹರ ಮಹಾದೇವ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜ್ ಕಿ ಯಾವ ಮಹಾನಂದನಾಗಿರ್ತಕ್ಕಂಥ ಸಿದ್ಧೇಂದ್ರ ತನ್ನ ಎಲ್ಲ ಕಾರ್ಯವನ್ನು ಮುಗಿಸಿ ನಿತ್ಯದ ಒಂದು ನಿಯಮವನ್ನು ಇಟ್ಟುಕೊಳ್ತಾರೆ. ಏನು? ನಿತ್ಯ ಲಿಂಗದ ಪೂಜೆ, ಗ್ರಾಮ ಪ್ರದಕ್ಷಿಣೆ ಇವೆಲ್ಲವನ್ನ ಕಾರ್ಯ ನಿತ್ಯದ ನಿಯಮವಾಗಿ ಮಾಡ್ತಾ ಇದ್ದಾನೆ. ಮಾಡೋ ಕಾಲಕ್ಕೆ ಇವರು ಸಿದ್ದರಾಮ ನಿತ್ಯದ ನಿಯಮವನ್ನು ತಿಳ್ಕೊಂಡು ಕೇಳಿದ್ರೆ ಲಿಂಗ ಪೂಜೆಯ ಮಾಡಿ ಅಂಗದ ಹಂಗನ್ನು ತೊರೆದವನೇ ಧೀಮಂತ ಯೋಗಿ ಅನ್ನತಕ್ಕಂಥ ಮಾತನ್ನ ಏನ್ ಹೇಳ್ತಾನ? ಲಿಂಗ ಪೂಜೆಯ ಮಾಡಿದವ ಅಂಗದ ಹಂಗನ್ನು ಅರಿದವನೇ ಧೀಮಂತ ಯೋಗಿ, ಅವನೇ ಶಿವಯೋಗಿ ಸಿದ್ದರಾಮ ಅನ್ನತಕ್ಕಂಥ ಮಾತನ್ನ ಸಿದ್ದರಾಮ 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 ಲಿಂಗ ನೋಡಿ ಲಿಂಗ ನೋಡಿ ಲಿಂಗ ನೋಡಿಗಾಗಿ ಹಕ್ಕು ಹಕ್ಕು ತೊರೆದ ದೀಪ ಸಂಗೀತ ಹಾಡಿ ಶಿವನ ಕಂಡ ಶ್ರೀಮಂತನ ಲಿಂಗ ನೋಡಿಗಾಗಿ ಹಕ್ಕು ಹಕ್ಕು ತೊರೆದ ದೀಪ ಸಂಗೀತ ಹಾಡಿ ಶಿವನ ಕಂಡ ಶ್ರೀಮಂತನ ನೋಡಿವನ ಕೂಡಿ
ಬೇಡಿ ಭಕ್ತರಾಗಿರಿ, ಬೇಡಿ ಭಕ್ತರಾಗಿರಿ, ಬೇಡಿ ಭಕ್ತರಾಗಿರಿ, ಬೇಡಿ ಯಾರು ಇಲ್ಲಿ ಗದಗಿನ ಪುಣ್ಯಾಶ್ರಮ ಹೇಗಾಯಿತು ಅನ್ನತಕ್ಕಂಥ ಮಾತನ್ನ ಇಲ್ಲಿ ವೀರೇಶ್ವರ ಅಂತಕ್ಕಂಥ ಹೆಸರನ್ನು ಅದಕ್ಕೆ ಯಾಕಿಟ್ರು ಅಂದ್ರೆ ಬಹುಶಃ ಹಾನಗಲ ಕುಮಾರಪ್ಪ ಹುಟ್ಟಿದ್ದಿಲ್ಲ ಅಂದ್ರೆ ಗದಗಿನಲ್ಲಿ ಸಂಗೀತ ಆಗ್ತಿದ್ದಿಲ್ಲೇನು, ಆ ಪುಣ್ಯ ಮಕ್ಕಳ ಸಂಗೀತ ಕಲಿತಿದ್ದಿಲ್ಲ ಅನ್ನತಕ್ಕಂಥ ಮಾತಾಡುತ್ತದೆ. ಹಾನಗಲ ಶಿವಯೋಗ್ಯ ಹುಟ್ಟಿದಕ್ಕಾಗಿ ಜಗತ್ತಿನಲ್ಲಿ ಕಾವೇರಿ ಆಂಚಲ ಬೀರಿದ ಪುಣ್ಯಾತ್ಮ ಯಾರಂದ್ರೆ ಹಾನಗಲ ಕುಮಾರ ಶಿವಯೋಗ್ಯ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಆ ಯಾವ ಕಾವಿನ ಗಜೆಯನ್ನ ಆರಿಸುವುದರ ಜೊತೆಗೆ ಸಂಗೀತ ಸುಧೆಯನ್ನು ಬೆಳಗಿಸಿದ ಪುಣ್ಯಾತ್ಮ ಕತ್ತಲೆಯನ್ನು ಹೋಗಲಾಡಿಸಿ ಬೆಳಕನ್ನ ಕೊಟ್ಟು ಅಂತ ಅನಾಥರಿಗೆ ಯಾವ ಬದುಕನ್ನು ದಾರಿ ಮಾಡಿ ಕೊಟ್ಟವರು ಯಾರತ್ತಂದ್ರೆ ಪಂಚಾಕ್ಷರಿ ಪುಟ್ಟರಾಜ ಅನ್ನೋಕ್ಕಿಂತಲೂ ಅದಕ್ಕೆ ಮೂಲ ಬೇರಾರಂದ್ರೆ ಹಾನಗಲ ಕುಮಾರ ಶಿವಯೋಗಿ ಅಂತಕ್ಕಂಥ ಗೊತ್ತದೆ. ಹಾನಗಲ ಕುಮಾರ ಶಿವಯೋಗಿಗಳು ಪಂಚಾಕ್ಷರಿಯನ್ನ ಕರೆದೊಯ್ದು ಒಂದು ಸಂಗೀತ ಕಲಿಸಿದ್ದಿಲ್ಲ ಅಂತಂದ್ರೆ ಯಾಕ ತಿಳ್ಕೊಂಡು ಕೇಳಿದ್ರೆ ಆಗಿನ ಕಾಲದಲ್ಲಿ ಪಂಚಾಕ್ಷರಿ ಗವಾಯಿಗಳು ಸಂಗೀತವನ್ನು ಕಲಿಬೇಕಾಗಿದ್ದರೆ ಎಂತ ಕಷ್ಟವನ್ನ ಪಟ್ಟಿದ್ದಾರೆ. ಹಾನಗಲ ಕುಮಾರ ಶಿವಯೋಗಿಗಳು ಆಗಿನ ಕಾಲದಲ್ಲಿ ಒಬ್ಬ ಸಂಗೀತಗಾರನಿಗೆ 150 ರೂಪಾಯಿ ಫೀಸ್ ಅನ್ನ ಕೊಟ್ಟು ಸಂಗೀತ ಕಲಿಸಬೇಕಾಗಿದ್ದಾದ್ರೆ ರೊಕ್ಕ ತಿಂಗಳು ಬರ್ತಂದ್ರೆ ಕುಮಾರ ಹಾನಗಲಪ್ಪನಿಗೆ ಚಿಂತೆ ಆಗ್ತಿತ್ತು. 150 ರೂಪಾಯಿ ಅಂದ್ರೆ ಆವಾಗ 1.5 ಲಕ್ಷ ಇದ್ದಾಗ ಆಗಿನ ಕಾಲದಲ್ಲಿ ಆ ರೀತಿ ಮಾಡಿ ಕಲಿಸಿದ ಕಾಲಕ್ಕ ಕೊನೆಗೆ ಏನಿತ್ತಂದ್ರೆ ಗದಗಿನಲ್ಲಿ ಒಬ್ಬ ಪುಣ್ಯಾತ್ಮ ಭಕ್ತ ಯಾವ ದಾನವನ್ನ ಕೊಟ್ಟಾಗ ಆವಾಗ ಅದೇ ಜಾಗದೊಳಗೆ ಏನ್ ಮಾಡಿದ್ರಂದ್ರೆ ಯಾವ 4 ವಾಡಿದೆ ವೀರೇಶ್ವರನ ಪುರಾಣ ಹಚ್ಚಿ ಅದಕ್ಕೆ ಏನಂತ ನಾಮಕರಣ ಮಾಡಿದ್ರಂತಂದ್ರೆ ಗದಗಿನ ವೀರೇಶ್ವರ ಪುಣ್ಯಾಶ್ರಮ ಅಂತಕ್ಕಂಥ ಮಾತನ್ನ ಅಲ್ಲಿ ಪಟ್ರೆ ಅಂತಕ್ಕಂಥ ಮಾತನ್ನ ಗೊತ್ತಾಗದೆ. ಹಾಗ ದಾನ ಶ್ರೇಷ್ಠ ಅಂತಕ್ಕಂಥ ಮಾತನ್ನ ಪ್ರತಿಯೊಂದರಲ್ಲಿ ನಾವು ಅಳತೆ ಮಾಡಿದ ಕಾಲಕ್ಕೆ ದಾನ ಬಹಳ ಶ್ರೇಷ್ಠದ ಬಂಧುಗಳೇ. ದಾನ ಮಾಡಿದವನಿಗೆ ಭಗವಂತನ ಒಲಮೆ ಸದಾ ಇದೆ ಅನ್ನತಕ್ಕಂಥ ಮಾತನ್ನ ಅದಕ್ಕೆ ಹೇಳ್ತಾರೆ. ಏನಂತ ತಿಳ್ಕೊಂಡು ಕೇಳಿದ್ರೆ ಹಸಿದ ಬಂದ ಜಂಗಮಯಾಗಿ ಪುಸ್ತಕ ಕಾಳಗ ಮಾಡಿದಕ್ಕಾಗಿ ಭಗವಂತನಿಂದ ಕೊಟ್ಟಾರಂತಂದಾಗ ಹಿಂದಿನ ಶೈಲರು ನೀವು ನೋಡಿದ್ರಲ್ಲ ಯಾರು ದೇವರ ದಾಶಿಮಯ್ಯ ತಾನು ಒಳ್ಳೆ ಬೆಲೆಗಾರ ಪಿತಾಂಬರವನ್ನ ಏನೋ ವಿಚಾರವಿಲ್ಲದೆ ದಾನ ಕೊಟ್ಟಿದ್ದಕ್ಕೆ ಭಗವಂತ ಏನು ಮಾಡಿದ ತವನಿಧಿಯನ್ನ ಕೊಟ್ಟ. ಅದಕ್ಕೆ ನಾವು ಮನಸ್ಸು ಮಾಡಬೇಕು. ನಮಗಿಲ್ಲದೆ ದಾನವನ್ನ ನಮಗಿಲ್ಲದೆ ಯಾವ ವಿಚಾರ ಇಲ್ಲದೆ ದಾನವನ್ನ ಕೊಟ್ಟಾಗ ಆ ಭಗವಂತ ನಮ್ಮನ್ನು ರಕ್ಷಣೆ ಮಾಡೇ ಮಾಡ್ಕೊಳ್ತಕ್ಕಂಥ ಮಾತ. ಆದ್ರೆ ಇಲ್ಲಿ ರಾಘವಾಂಕ ಕವಿ ಸಿದ್ಧರಾಮನಲ್ಲಿ ಕೂಡ ಅಷ್ಟಾವರಣದ ಒಂದು ಚಾತುರ್ಯತೆ ಇತ್ತು. ಅಷ್ಟಾವರಣ ಪಂಚಾಚಾರ ಸತಸ್ಥಳಕ್ಕೆ ಸೋತವರು ಯಾರಂದ್ರೆ ಸಿದ್ಧರಾಮ ಅಂತಕ್ಕಂಥ ಮಾತ. ಏನಂತ ತಿಳ್ಕೊಂಡು ಕೇಳಿದ್ರೆ ಲಿಂಗ ಪೂಜೆಯನ್ನ ಮಾಡಿ ಲಿಂಗ ಪೂಜೆಯನ್ನು ಮಾಡ್ತಕ್ಕಂಥ ಸಿದ್ಧರಾಮ ಆ ಮಲ್ಲಿನಾಥನ ನಿತ್ಯದ ನೇಮ ಹೋಮದ ಜೊತೆಗೆ ಮಂತ್ರದ ಜೊತೆಗೆ ಜಂಗಮಾರ್ಚನೆಯನ್ನೇ ನಡೆಸುತ್ತಿದ್ದ ಸ್ವರ್ಣಲಿಗೆಯಲ್ಲಿ ಅಂತಕ್ಕಂಥ ಮಾತು. ಯಾವಾಗ 12ನೇ ಶತಮಾನದಲ್ಲಿ ಗುರುವನ್ನ ಲಿಂಗವನ್ನ ಜಂಗಮವನ್ನ ಬಿಟ್ಟು ಇಲಾದ ಪುಣ್ಯಾತ್ಮ ಯಾರಂದ್ರೆ ಸ್ವರ್ಣಲಿಗೆ ಸಿದ್ಧರಾಮ ಅಂತಕ್ಕಂಥ ಮಾತು. ಅದನ್ನ ನೇಮಿಟ್ಕೊಂಡ ಏನು ನಿತ್ಯದಲ್ಲಿ ಹೋಮ ಬಹಳ ಶ್ರೇಷ್ಠ. ಹೋಮ ಕೆಲವರು ಹೇಳ್ತಾರೆ ತುಪ್ಪ ಯಾಕೆ ವೇಸ್ಟ್ ಮಾಡಬೇಕು, ಅಕ್ಕಿ ಯಾಕೆ ವೇಸ್ಟ್ ಮಾಡಬೇಕು, ವಸ್ತ್ರಗಳನ್ನು ಯಾಕೆ ವೇಸ್ಟ್ ಮಾಡ್ಬೇಕಂತ ತಿಳ್ಕೊಂಡು ಆದ್ರೆ ಅವ್ರಿಗೆ ಏನು ತಿಳಿತದ ಅವ್ರು ಹೇಳ್ತಾ ಇದ್ದಾರೆ. ಬಂದವರು ನಮ್ಮ ಕರ್ಮಾದಿಗಳನ್ನ ಕಳಿಬೇಕಾಗಿದ್ದಾದ್ರೆ ಏನು ಶಿವಯೋಗಿ ಸಿದ್ಧರಾಮ ಧಟ್ಟಿದ್ದೇನು ಅವ್ರಿಗೇನು ತಿಳಿತಿದ್ದಿಲ್ಲ. ಸಾಕ್ಷಾತ್ ಈಶ್ವರನ ಸ್ವರೂಪನಾಗಿ ಧರೆಗೆ ಬಂದು ಸದಾ ಲಿಂಗ ಪೂಜೆ ಹೋಮದಲ್ಲೇ ಕಾಲ ಕಳೆದ ಯಾರು ಸಿದ್ಧರಾಮ. ಹಾಗೆ ಇಲ್ಲಿ ನಿತ್ಯದ ನೇಮ ಏನು ತಿಳ್ಕೊಂಡು ಕೇಳಿದ್ರೆ ಮಲ್ಲಿನಾಥನ ಪೂಜೆ ಹೋಮದ ನೇಮ ಇಷ್ಟೆಲ್ಲ ಮಾಡ್ಕೋತ ಜಂಗಮಾರ್ಚನೆ ಮಾಡ್ಕೋತ ತನ್ನ ಗ್ರಾಮದ ಸುರಕ್ಷಣೆಗಾಗಿ ಗ್ರಾಮ ಪ್ರದಕ್ಷಿಣೆ ಮಾಡೋಗೋಸ್ಕರವಾಗಿ ಕಾರ್ಯ ಮಾಡ್ಕೋತ ನಡೆದ ಕಾಲಕ್ಕೆ ಒಂದು ಏನಾಗ್ತದೆ ಘೋರ ಘಟನೆ ನಡೀತಾ ಇತ್ತು. ಮಧ್ಯರಾತ್ರಿ ಸಿದ್ಧರಾಮ ತನ್ನ ಗ್ರಾಮದಲ್ಲಿ ಗ್ರಾಮ ಪ್ರದಕ್ಷಿಣೆ ಮಾಡ್ಕೋತ ಬರ ಕಾಲಕ್ಕೆ ಒಂದು ಘೋರ ಘಟನೆ ಏನಂತ ತಿಳ್ಕೊಂಡು ಕೇಳಿದ್ರೆ
ಅಪ್ಪಾದ ದೇವರತಕ್ಕಂಥದ್ದು ಉದ್ದವಾದ ದಾಡಿ, ಆ ತಲೆ ಮೇಲೆ ಮಣಿಖಚಿತ ಕಿರೀಟ, ಕಿವಿಯಲ್ಲಿ ಹಾವಿನ ಕೂದಲ, ದೊಡ್ಡ ದೊಡ್ಡ ಕಣ್ಣುಗಳು, ಕೆಂಪಾದ ಮೀಸೆ, ವೃಂದಗಳ ಒಡನೆ, ಹಾವಿನ ಹಾರ, ಕೈಯಲ್ಲಿ ಶೂಲ, ಇವೆಲ್ಲವನ್ನು ಹಿಡಿದುಕೊಂಡು ವೀರಭದ್ರನ ಹಾಗೆ ಯಾವ ಸಿದ್ದರಾಮನ ಮುಂದೆ ಬಂದು ನಿಂತು ಇಷ್ಟಕ್ಕೆ ಮುಗಿಲಿಲ್ಲ. ಇಷ್ಟಾದ ಮತ್ತೊಂದು ಕೆಳಗಿದ ತಲೆ, ರೂಟ ಮುಂಡಗಳ ಆಭರಣ, ಚೇರಿನ ಹಾರ, ಕೈಯಲ್ಲಿ ಢಮರು, ಶೂಲ, ಖಡ್ಗವನ್ನು ಹಿಡಿದುಕೊಂಡು ಇವೆಲ್ಲವನ್ನು ಏನಾದರೂ ತಿಳ್ಕೊಂಡು ಕೇಳಿದ ಸಿದ್ದರಾಮನ ಮುಂದೆ ಏನ್ ಅವನಿಗೆ ಅಂಜಿಸಬೇಕಂತ ಬಂದಾವೋ, ಅವನಿಗೆ ಭಯ ಪಡಿಸಬೇಕಂತ ಬಂದಾವೋ, ಯಾವ ರೀತಿಯಲ್ಲಿ ಅವೆಲ್ಲ ಬಂದೋ ಸಿದ್ದರಾಮನ ಸುತ್ತು ಬಂದಾಗ ಸಿದ್ದರಾಮನಿಗೆ ಆಶ್ಚರ್ಯ ಆಗ್ತದೆ. ಇವೆಲ್ಲ ಯಾಕೆ ಬಂದು ಅಂತ, ಇವೆಲ್ಲ ಯಾಕೆ ಬಂದಿರತಕ್ಕಂಥ ವಿಚಾರ ಮಾಡೋ ಕಾಲಕ್ಕೆ ಸಿದ್ದರಾಮ ಅವಕ್ಕೆ ಏನು ಕೇಳಿರತಕ್ಕಂಥ ವಿಷಯ ಮುಂದಿನ ಶ್ಲೋಕದಲ್ಲಿ ನಾವು ನೋಡ್ತಾ ಇದ್ದೀವಿ. ನೀವಾರಿಗಲ ಕೃತ ತಂದೆಯಂದಡಗ ಜಾಮರ ಕಳಪಿದಡಬೇಕೆಂದಡಿ ಊರ ಕಾವ ಕೆಲಸಕ್ಕೆಂಟು ಭೈರವರನೆಂಟು ದೇವರನೆಂಟು ಗಣಮುಖ್ಯರ ವೀರ ಘನನೊಳಗೆವ್ವ ನರರ ಕಾವಿಂಗೆ ಹೋಗಲಾನೊಲ್ಲೆನೆಂದಡೆ ಮುನಿದು ದೇವನದು ದೈತ್ಯನಾಗೆಂದು ಶಾಪಮೋ ಪಟ್ಟಣವದರಿಸಂದರು ಕವಿದುಂಚ ಭೈರಂ ವಿಜಯ ವೀರೇಶನೆಂಬ ಭೀಮನ ಮೂಡಲರು ಬೆನಕನ ಚಿತಕನ ಚಂಡ ಭೈರವನಾಗ್ಲೆಯೋ ಜಯನಂದಿ ಮಾಕಾಳನನ್ನುತ್ತ ಭೈರವನು ಜಮನ ದೆಸೆಯೋಳ್ಮಕರಿ ಚಂಡೇಶ ಕ್ರೋಧ ಭೈರವರ ನೈಋತ್ಯಯೋಳ್ ಪರಾಜಿತೆಯನುದಿತ ಭೈರವ ವೀರ ಕರುಣಿಸಿದಂ ಕಡುವರ ಪ್ರತಿಮ ಸಿದ್ಧ ಕುಲ ಚಕ್ರೇಶನೋ ವೀರಕೋಲಾಹಲಂ ಸೃಷ್ಟಿ ನಿಷ್ಠಷ್ಟಿ ಚಂಡ ಭೈರವರ ವಾಯುವದಳಂ ಶುಶ್ರುಮ ಮೂಕ ಭೈರವ ಯಮಧೂತೆಯಂ ಬಡಲಿಶಾಣದೋಳು ಕಾಳ ರಕ್ಷಿಸಿಯನೇ ಕಾಳ ರಕ್ಷಿಸಿಯನೋ ರವಣವರ ಧುರಾತ್ಮ ಭೈರವನ ಕ್ಷೇತ್ರವನು ಹೋರಾತ್ರಿ ಕಾವಲೆಂದೆಳಿಸಿ ರಾತ್ರಿಯೋಳಿದ ಮಹಾರುದ್ರ ಮಹಾಕಾಳದೆ ಶರಣ ದಂಡೀಶನ ದಶೆಯೋ ಹೇಳುವೆನೋ ಅಲ್ಲಿಂದ ಸಿದ್ಧೇ ನೈತ್ರ ಪ್ರಣಲಕ್ಷ್ಮಿ ಬಂದೆಲೆಪನೆಗೆ ಕಾವಹುದನೇ ನೀನೊಬ್ಬ ರಲ್ಲಿ ಪದುಂಡೆ ಸಂಚಲ ಕೃತಿಗೆ ಪಿತೃಪುತ್ರ ವೈರಾದಾಯನ ನಿಷ್ಠುರೆ ಭಲ್ಲಂತ ಭೋಗನಲ್ಲಿತ ಹೋದಡಗ ಮಲ್ಲ ನಿನ್ನಾಣೆಯನೆ ಮಲ್ಲಿಕಾರ್ಜುನನ ಪದದಲ್ಲಿದ್ದು ಕವಿಗಳೇ ನಾರೈದ ಕೊಂಡನಾರುದ್ರನೋ ಶಿವಸಾಂಬದೇವ ಪಾರ್ವತಿ ಪರಮೇಶ್ವರ ಮಹಾದೇವ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜ್ ಕಿ ಯಾವ ಮಹಾಮಹಿಮನಾಗಿರ್ತಕ್ಕಂಥ ಸಿದ್ದರಾಮ ಗ್ರಾಮ ಪ್ರದಕ್ಷಿಣೆ ಮಾಡೋ ಕಾಲಕ್ಕೆ ಎಲ್ಲರೂ ಬರ್ತಾ ಇದ್ದಾರೆ. ಬರ್ತಾ ಇವರೆಲ್ಲರನ್ನೇ ನೋಡ್ತಾ ಇದ್ದಾರೆ. ನೋಡಿ ಆವಾಗ ಸಿದ್ದರಾಮ ಕೇಳ್ತಾ ಇದ್ದಾನೆ, ನೀವು ಯಾರು ಅಂತ ಕೇಳ್ತಾರೆ. ನೀವು ಯಾರು ತಿಳ್ಕೊಂಡ ಕಾಲಕ್ಕೆ ಅವ್ರು ಹೇಳ್ತಾ ಇದ್ದಾರೆ, ನನ್ನಪ್ಪ ಕೈಲಾಸಪತಿ, ಕೈಲಾಸದ ಒಡೆಯ ಏನ್ ಮಾಡಿದ್ದಾನೆ ಅಂತ ತಿಳ್ಕೊಂಡು ಕೇಳಿದ್ರೆ ನಮ್ಮಲ್ಲಿ ಕಳಿಸಿದ್ದಾನೆ. ಯಾವ ತಿಳ್ಕೊಂಡು ಕೇಳಿದಾಗ 8 ಜನ ಭೈರವರು, 8 ಜನ ದೇವರು, ಆಮೇಲೆ 8 ಜನ ಮುಖ್ಯ ಗಣ್ಯರು, ಆಮೇಲೆ 8 ಜನ ದೇವ ಕನ್ಯರನ್ನ ಇವರೆಲ್ಲರಿಗೂ ಕೊಟ್ಟು ಕಳಿಸಿದ. ಅದಕ್ಕೆ ತಿಳ್ಕೊಂಡು ಕೇಳಿದ್ರೆ ನಿನ್ನ ಗ್ರಾಮದ ರಕ್ಷಣೆಗೋಸ್ಕರವಾಗಿ ನಮಗೆಲ್ಲ ಕಳಿಸಿದಾನೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾಗ ಆವಾಗ ಸಿದ್ದರಾಮಂತಾನ, ಅಂತೂ ನನ್ನ ಗ್ರಾಮದ ಬಗ್ಗೆ ಬಹಳ ಕಾಳಜಿ ಆಯ್ತು ಅನ್ನಂಗಾಯ್ತು. ಎಲ್ಲಿ ನನಗ ಮರಿತನಂತ ನಾನು ವಿಚಾರ ಮಾಡಿದ ನನ್ನ ಗ್ರಾಮದ ಮೇಲೆ ಬಹಳ ನಿಗಾ ಇರತಕ್ಕಂಥ ಮಾತನ್ನು ಹೇಳ್ತಾನ. ಅಪ್ಪ, ನಿನ್ನ ಗ್ರಾಮದ ರಕ್ಷಣೆಗಾಗಿ ನಾವು ಎಲ್ಲೆಲ್ಲ ನಿಂತು ನಿನ್ನ ಗ್ರಾಮವನ್ನು ಕಾವಲು ಮಾಡಬೇಕು, ನಮಗೊಂದೊಂದು ಜವಾಬ್ದಾರಿಯನ್ನು ಕೂರತಕ್ಕಂಥ ಮಾತನ್ನು ಹೇಳಿದ ಕಾಲಕ್ಕ ಆವಾಗ ಸಿದ್ದರಾಮ ಏನ್ ಮಾಡ್ತಾ ಇದ್ದಾನೆ, ಆದ್ರೆ ತಿಳ್ಕೊಂಡು ಅದಕ್ಕೆ ಕೆಲವೊಂದು ಹೆಸರುಗಳನ್ನು ಹೇಳ್ತಾ ಇದ್ದಾನೆ. ಹುಂಸ, ಭೈರವ, ವಿಜಯ, ವೀರೇಶ ಇವರನ್ನು ಏನ್ ಮಾಡ್ತಾ
ಹೇಳ್ತಾ ಇದ್ದಾನ. ಆಮೇಲೆ ಬೆನಕ ಅಜಿತ ಘನ ಚಂಡ ಭೈರವರನ್ನ ಆಗ್ಲ ದಿಕ್ಕಿಗೆ ತಿಳ್ಕೊಂಡು ಹೇಳ್ತಾ ಇದ್ದಾನ. ಜಯಾನಿಂದ ಮಹಾಕಾಳಿ ಉನ್ನತ ಭೈರವ ಇವರನ್ನು ಕೂಡ ದಕ್ಷಿಣ ದಿಕ್ಕಿಗೆ ಹೇಳ್ತಾ ಇದ್ದಾನ. ಮರಕಿ ಚಂಡೇಶ ಕ್ರೋಧ ಭೈರವರನ್ನ ನೈಋತ್ಯ ದಿಕ್ಕಿಗೆ ಹೇಳ್ತಾನೆ. ಈ ರೀತಿ ಎಲ್ಲ ಭೈರವರನ್ನ ಒಂದೊಂದು ಭಾಗಕ್ಕೆ ಅವರಿಗೆ ಗ್ರಾಮ ರಕ್ಷಣೆ ಮಾಡೋಗೋಸ್ಕರವಾಗಿ ನಿಲ್ಲಿಸ್ತಾರೆ. ನಿಲ್ಲಿಸಿದ ಕಾಲಕ್ಕೆ ಎಲ್ಲಾರು ಬಂದಿದ್ದಾರೆ. ಎಲ್ಲರನ್ನ ನೋಡಿ ಕೊನೆಗೆ ಎಲ್ಲಾ ಭೈರವರು ದೇವಕನ್ಯರು ಸಿದ್ದರಾಮನ ಪವಿತ್ರವಾದ ಕ್ಷೇತ್ರದ ರಕ್ಷಣೆಗೋಸ್ಕರವಾಗಿ ಬಂದಿದ್ದಾರೆ. ಬಂದ ಕಾಲಕ್ಕ ಯಾವ ಮಹಾತಾಯಿ ಲಕ್ಷ್ಮಿ ಅವಳು ಕೂಡ ಅಲ್ಲಿಗೆ ಬಂದ. ಅವಳು ಕೂಡ ಅಲ್ಲಿಗೆ ಬಂದಿರ್ತಾಳೆ. ನನ್ನಪ್ಪ ಎಲ್ಲಾರು ಬಂದಾರ, ನನಗೂ ನಿನ್ನ ಗ್ರಾಮದಲ್ಲಿ ಜಾಗ ಕೊಡುವಂತ. ಯಾರಿಗೆ? ಸಿದ್ದರಾಮನಿಗೆ. ಬೇಡ ತಾಯಿ ಇಲ್ಲ, ನೀ ಇರುವುದು ಬೇಡ, ಇರುವುದು ಬೇಡ. ಯಾಕಂದ್ರೆ ನೀನು ಚಂಚಲವುಳ್ಳವಳು, ನೀರಿನಲ್ಲಿ ಕಮಲದಲ್ಲಿ ವಾಸ ಮಾಡವಳು. ನೀ ಕುತ್ತವಳಲ್ಲ, ನಿಂತವಳಿರ್ತದೆ. ಯಾವಾಗ ಹೋಗ್ತೋ ಯಾವಾಗ ಬರ್ತೇವೆ ಗೊತ್ತಾಗಂಗಿಲ್ಲ. ಒಂದ್ಸಲ ಏನಾಯ್ತಂತ, ಶಿವನ ಸನ್ನಿಧಿಯಲ್ಲಿ ಶನಿ ಲಕ್ಷ್ಮಿ ಇಬ್ರು ಬಂದು ನಿಂತಾರೆ. ಇಬ್ಬರೊಳಗೆ ಯಾರು ಚಲೋ ಹೋಗ್ತದೆ? ಶನಿ ನಾ ಚಲೋ ಅನ್ನ ತವ ಕೇಳ್ದ, ಲಕ್ಷ್ಮಿ ನಾ ಚಲೋನ ತಕ್ಕಿ ಕೇಳ್ದು. ಶಿವ ಅಂದ, ಲಕ್ಷ್ಮಿ ಚಲೋ ಅಂತೀನಿ, ಶನಿ ಸಿಟ್ಟ ಬರ್ತಾರೆ. ಶನಿ ಚಲೋ ಅಂತೀನಿ, ಲಕ್ಷ್ಮಿ ಸಿಟ್ಟ ಬರ್ತಾರೆ. ಹ್ಯಾಂಗ ಮಾಡ್ಬೇಕಂದ ನಾವು ಉಭಯ ಸಂಕಟ ಬಂದ್ಬಿಡ್ತಾವೆ. ಉಭಯ ಸಂಕಟ ಬಂದ ಕಾಲಕ್ಕ ಹ್ಯಾಂಗ ವಿಚಾರ ಮಾಡದ, ಇವ್ರಿಗೆ ಹ್ಯಾಂಗ ಸಮಾಧಾನ ಮಾಡಬೇಕು ಅಂತ ವಿಚಾರ ಮಾಡಿ ಅವಾಗೇನ್ ಮಾಡದ, ಎತ್ತವಲ್ಲಿ ಯಾರು ಶಿವ ಎತ್ತ. ಆ ಗೇಟ್ ಅದಲ್ಲ, ಆ ಗೇಟಿನ ಹೋಗಿ ಒಂದು ರೇಖೆ ಹಾಕಿದ. ಹಂಗ ಲಕ್ಷ್ಮಣ ರೇಖೆ ಹಾಕಿದ್ದಲ್ಲ. ಹಾಗೆ ಅತ್ತಿಗೆ ಈ ರೇಖೆಯನ್ನು ನಿನ್ನ ದಾಟಿ ಹೊರಗೆ ಬರಬೇಡ ತಿಳ್ಕೊಂಡು ಅದಕ್ಕೆ ನೋಡು. ಯಾರೇ ಮಾತಾಡಿದ್ರೆ ಏನ್ರಿ ಅವ ಲಕ್ಷ್ಮಣ ರೇಖೆ ಹಾಕಿದ್ರೆ ಮಾತಾಡ್ತಾ ತಿಳ್ಕೊಳತ್ತಾನ. ಹಾಗ ಅಲ್ಲಿ ಲಕ್ಷ್ಮಣ ರೇಖೆ ಹಾಕಿದಂಗ ಶಿವ ಅಲ್ಲಿ ಗೆರೆ ಎಳೆದು ಬಂದು ಮಾತಾಡೋದು ಕೂತ್ಕೊಂಡ. ಅವ ಹೇಳ್ದ, ಇಬ್ರು ಆ ಗೆರೆಗೆ ಹೋರಿ. ಆ ಗೆರೆಯನ್ನು ಹಾಕಿಲ್ಲ, ಆ ಗೆರೆ ಮಾತ್ರ ಹೋಗಿ ಅಲ್ಲಿ ಮುಟ್ಟಿ ಮತ್ತೆ ಹೊರಗೆ ಅಂತ ಹೇಳ್ದ. ಯಾರು? ಶಿವ. ಆಗ್ಲಿಂದಾಗ ಶನಿ ಲಕ್ಷ್ಮಿ ಇಬ್ರು ಕೂಡಿ ಪಾರ್ವ ಗೆರೆ ಮುಟ್ಟಿ ಮತ್ತೆ ಇಬ್ರು ಬಂದ್ರು. ಇಬ್ರು ಬಂದಾಗ ಶಿವ ಅಂತಾನೆ, ಈಗ ಹೇಳ್ತಾನೆ, ಈಗ ಹೇಳ ಅಂತ ಹೇಳಂತಾನೆ. ಏನಿಲ್ಲ, ಶನಿ ನೀವು ಹೋದಾಗ ಬಹಳ ಚಂದ ಕಾಣಬೇಕು. ಏನಂತಾನ? ಶನಿ ನೀವು ಹೋದಾಗ ಬಹಳ ಚಂದ ಕಾಣದೆ, ಲಕ್ಷ್ಮೀ ನೀ ಬರಾಗ ಬಹಳ ಚಂದ ಕಾಣದೆ ಅಂದ. ತಿಳ್ಕೊಂಡಿದಾರ ನೀವೇ? ಏನೈತ್ರಿ? ಶನಿ ಯಾರು ಇಟ್ಕೋತೀವಿ ನನಗೆ ಮಾತಾಡ್ಬೇಕು ಇಲ್ಲ. ಇವೇನಂತಾನೆ ಶಿವ, ಶನಿ ನೀವು ಹೋದಾಗ ಬಹಳ ಚಂದ ಕಾಣ್ತಿ, ಲಕ್ಷ್ಮೀ ನೀ ಬರಾಗ ಬಹಳ ಚಂದ ಕಾಣ್ತಿ. ಲಕ್ಷ್ಮೀ ಬರಾಗ ಯಾರು ಭಾಗ ಹಂಚ್ಕೊಂಡ್ರೇನು ಇಲ್ಲ. ಎಲ್ಲರೂ ಲಕ್ಷ್ಮೀ ಬೇಕನ ನಿಂತಿರ್ತಾ ಇದ್ದೇವೋ. ಹಾಗೆ ಏನಾಗ್ಯದ, ಶಿವ ಹೇಳ್ದ, ಲಕ್ಷ್ಮೀ ನೀ ಬರಾಗ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನೀ ನಮ್ಮನೆಗೆ. ಎಲ್ಲರೂ ನಿನ್ನನ್ನು ಅಪೇಕ್ಷೆ ಮಾಡ್ತಾರೆ, ಭಾಗ್ಯ ದೇವತೆ ಬಾ ತಿಳ್ಕೊಂಡು. ಆದ್ರೆ ಬರಾಗ ಬಹಳ ಚಂದ ಕಾಣುತ್ತೆ. ಶನಿ ಮನೆ ಬಿಟ್ಟು ಹೋಗಾಗ ಆ ಮನೆಗೆ ಏನಂತಂದ್ರೆ ಸುಕೃತ ಪ್ರಾಪ್ತಿ ಆಯ್ತಿರ್ತಕ್ಕಂಥ ವಿಚಾರಕ್ಕಾಗಿ ಹೇಳ್ತಾ ಇದ್ದಾರೆ. ಇಬ್ಬರಿಗೆ ಆ ಮನಸ್ಸು ಮೈಲಾದ ಹಾಗೆ ಒಂದೇ ಬಾಣದಲ್ಲಿ ಎರಡು ಹಕ್ಕಿ ಹೊಡೆದಂಗ ಒಂದೇ ಮಾತೇಳಿ ಸಮಾಧಾನ ಮಾಡಿಬಿಟ್ಟ. ಹಾಗ ಲಕ್ಷ್ಮಿ ಬಹಳ ಶ್ರೇಷ್ಠ ಇರ್ತಾಳ. ಇಲ್ಲಿ ಶಿವನಲ್ಲಿಗೆ ಬಂದಾಳ, ಸಿದ್ದರಾಮನಿಗೆ ಬಂದಾಳೆ. ಬಂದಾಗ ಅಪ್ಪ ನನಗೆ ಜಾಗ ಕೊಡು, ನನಗೆ ಜಾಗ ಕೊಡಂದಾಗ ಕಟ್ಟುನಿಟ್ಟಾಗಿ ಹೇಳ್ದ, ಬೇಡ ತಾಯಿ ಇದು ಬೇಡ, ನೀ ಚಂಚಲ ಇದ್ದೀರಿ. ನೀ ಹಂಗಂದ್ರ ಲಕ್ಷ್ಮಿ ಮನೆಗೆ ಬರ್ತಾಳ, ಬಂದ ಮೇಲೆ ಎಲ್ಲಿ ಕುಂಡಿರ್ತಾಳ ಅಂದ್ರೆ ಹೊಸ್ತ ಮನೆ ಹೊಸ್ತ್ರ ಇರ್ತದಲ್ಲ, ಹೊಸ್ತ್ರ ಮೇಲೆ ಒಂದು ಕಾಲ ಆ ಕಡೆ ಒಂದು ಕಾಲ ಈ ಕಡೆ ಇಟ್ಟಿರ್ತಾಳ. ಯಾವಾಗ ಒಳಗೆ ಬರ್ತಾಳೋ ಯಾವಾಗ ಹೊರಗೆ ಹೋಗ್ತಾಳ ಗೊತ್ತಾಗಂಗಿಲ್ಲ. ನೀನು ಬೇಡ ತಾಯಿ ಅಂತ. ಬೇಡ ತಾಯಿ ಎಂದಾಗ ಬಂಧುಗಳು ಹೇಳ್ತಾ ಇದ್ದೀನಿ, ಅಪ್ಪ ಆಣಿ ಮಾಡಿ ಹೇಳ್ತೀನಿ. ಏನಂತಾಳ ಲಕ್ಷ್ಮಿ, ನಾ ಆಣಿ ಮಾಡಿ ಹೇಳ್ತೀನಿ, ನಾನು ಇಲ್ಲಿ ಹೋಗಂಗಿಲ್ಲ ಅಂತ ತಿಳ್ಕೊಂಡು ಆಣಿ ಮಾಡೋ ಕಾಲಕ್ಕೆ ಆಣೆಯನ್ನ ಮನುಷ್ಯಕ್ಕೆ ದಯಾಮಯ ಬರ್ತದೆ. ನಾನು ಹೇಳಿದ್ದಲ್ಲ ನಿಮಗೆ, ಗಂಟ ಹೆಂಡತಿ ನಮಸ್ಕಾರ ಮಾಡಿ ಆಣಿ ಮಾಡಿದಕ್ಕ ಕುಡಿಯೋದು
ಯಾಕಂತಂದ್ರೆ ಯಾರಿಗೆ ನಂಬೋದಿಲ್ಲ. ಒಂದು ಸಲ ಗುರು ಶಿಷ್ಯರು ಏನ್ ಮಾಡಿದ್ರು ಅಂದ್ರೆ ದೇಹ ಸಂಚಾರ ಮಾಡ್ಕೋತ ಎಲ್ಲಿಗೆ ಬಂದ್ರಪ್ಪ ಅಂತಂದ್ರೆ ಬಳ್ಳಾರಿ ಅಂತ ಊರಿಗೆ ಬಂದು ವಾಸ ಮಾಡಿದ್ರೆ ಭಿಕ್ಷಾ ಮಾಡೋದಾಗ ಏನಾಗಿತ್ತು ಅಂದ್ರೆ ₹100 ಕಲೆಕ್ಷನ್ ಆಗಿತ್ತು. ₹100 ಕಲೆಕ್ಷನ್ ಆಗಿತ್ತು. ಗುರುಗಳು ಏನ್ ಮಾಡಿದ್ರು ಅಂದ್ರೆ ಹಾಳು ಕೂಡ ಉಳ್ಕೊಂಡು ಸ್ನಾನ ಪೂಜೆ ಮಾಡಿದ್ರು. ಶಿಷ್ಯ ಹೇಳಿದ್ರು, ಅಪ್ಪ ಏನಾರ ಪ್ರಸಾದ ತೆಗೆದುಕೊಂಡು ಹೋಗ್ಬೇಕು ತಿಳ್ಕೊಂಡು ಅಂದಾಗ ಶಿಷ್ಯ ಕೇಳಿ ₹100 ಕೊಟ್ಟರು. ತಗೊಂಡು ಏನು ಬರ್ತದೆ ₹100 ತಗೊಂಡು ವಾಪಸ್ ಕೊಟ್ಟು ಕಳ್ಸಿದಾಗ ಆಗಲಿ ತಿಳ್ಕೊಂಡು ನೀವು ಹೋಗಿ ಸ್ವೀಟ್ ಹೌಸ್ ಅಂಗಡಿಗೆ ಹೋದ. ₹100ದಾಗ ಪೇಡ ಹ್ಯಾಂಗ್ ಕಿಲೋ ಅಂತ ಕೇಳೋದು. ಪೇಡ ಹ್ಯಾಂಗ್ ಅಂದಾಗ ₹100 3 ಕಿಲೋ ಅಂತ ಕೇಳೋದು. ಎಷ್ಟು? ₹100 3 ಕಿಲೋ ಅಂದ್ರೆ ಇಷ್ಟಿಟ್ಟು 3 ಉಂಡಿ ಕಟ್ಟಿಸ್ತಾ 1 kg 3 ಉಂಡಿ ತಗೊಂಡ ಗುರುಗಳು ಸ್ನಾನ ಪೂಜೆ ಮಾಡ್ಲಿಕ್ಕತ್ತಿದ್ರು. ಅಲ್ಲಿ ಸ್ನಾನ ಪೂಜೆ ಆಗ್ತದೆ ಹ್ಯಾಂಗ ತಗೊಂಡು ಹೋಗ್ಬತ್ತ 3 ಉಂಡಿ ತಗೊಂಡು ಹಿಟ್ಟಿದ್ದ. ಧಾರಾಳ ವಿಚಾರ ಮಾಡಿ ಉಂಡಿ ಎಸಿತದೆ 3. ಅವಂದ ಗುರು ಶಿಷ್ಯರಿಬ್ಬರೇ ಇದ್ದೇವು. ಉಂಡಿ ಎಸದ 3 ಅದ. ಅವಂದ ಅವ್ರಿಗೆ ಬಂದು ನನಗೊಂದು 3 ಯಾಕಂತ ಒಂದೇನ್ ಮಾಡ್ದ ಧಾರೆಗೆ ತಿಂದ. ಒಂದು ತಿಂದ ಎರಡು ಉಳಿದ ಮ್ಯಾಲ ಪೇಡ ಬಹಳ ರುಚಿ ಅಂತ ಹಸುವಾಗಿತ್ತಲ್ಲ, ಬಹಳ ರುಚಿ ಅಂತ ಅವಾಗ ವಿಚಾರ ಮಾಡಿದ. 2 ಉಂಡಿ ಅವ. 2 ಉಂಡಿ ಆಗ ಒಂದು ನನ್ನ ಪಾಲಿಗೆ ಒಂದು ಗುರುಗಳ ಪಾಲಿಗೆ. ನನ್ನ ಪಾಲಿನ ತಿಂದ್ರಾಯ್ತ ವಿಚಾರ ಮಾಡಿ. ನನ್ನ ಪಾಲಿನ ತಿಂದ್ರಾಯ್ತ 3 ಅವತ್ತು ಏನ್ ಮಾಡಿದ ಇಬ್ಬರೈತೆ ಮೊದಲು 1 ತಿಂದ. ಹಿಂದ್ಗಡೆ ನನ್ನ ಪಾಲಿನ ಒಂದು ಬರ್ತದೆ ತಾನು 1 ತಿಂದ. ಉಳಿತು ಸರಿ 1 ಉಳಿತು. 1 ಉಳಿದಾಗ ನಾವು ವಿಚಾರ ಮಾಡದ ಇನ್ನು ಗುರುಗಳ ಹತ್ರ ಹೋದ್ರೆ ಹಂಗೆ ಹಾಕ್ತಿರ್ತಾರ ಅವರು. ಹಂಗೆ ಹಾಕ್ತಿರ್ತಾರ. ಯಾರು ನನಗೆ ಅರ್ಧ ಕೊಡ್ತಾರ ಅವ್ರು ಅರ್ಧ ತಿಂತಾರ. ಅರ್ಧ ಇದೇ ತಿಂದ್ರೆ ನಾವು ವಿಚಾರ ಮಾಡ್ತಾರೆ. ಉಳಿತೈತೆ ಅರ್ಧ ಉಳಿತು. ಇನ್ನು ಸ್ವಲ್ಪ ದೂರ ತಲೆಗೆ ಹೋದ ಅರ್ಧದ ಗುರುಗಳು ಹಂಗೆ ಅಂತಿದ್ದಾರೆ. ನನಗಿಂದ ಕೊಡ್ತಾರೆ ಅವ್ರಿಗಿಂದ ತಿಂತಾರೆ. ಅದಕ್ಕಿಂತ ತಿಂದು ಉಳಿತೈತೆ ಇಟ್ಟೆ ಉಳಿತು. ಹೌದು ಗುರುಗಳ ಪಾಪ ಹಸುವಾಗಿ ಕೂತಿದ್ರು. ಶ್ರೀಯಂತಾತ್ಮರು ಹೇಳ್ತಿದ್ರಂತೆ ಏನಂತಂದ್ರೆ ಭಾಳ ಎಡವಟ್ಕಂತಿದ್ರು ಸೇವಾದಾಯ. ಏನಪ್ಪ ಅಂದಾಗ ತಾತ್ನವ್ರು ಎತ್ತಿದಂತ ಅದಕ್ಕೆ ಕೂಳಿಲ್ಲ ನನಗೆ ಆಳಿಲ್ಲ ಅಂತ ಹೇಳ್ತಿದ್ರು. ನಿಂತ ಸಿಗ್ತಾವ ಸೇವಾದಾರಿಗಳು ಅದಕ್ಕೆ ಕೂಳಿಲ್ಲ ನನಗೆ ಆಳಿಲ್ಲ. ಕುಳಿಗಾಗಿ ಅದು ಬಂದದ ಆಳಿಲ್ಲ ತಿಳ್ಕೊಂಡು ನಾ ಕರ್ಕೊಂಡು ಇರತಕ್ಕಂಥ ಪ್ರಸಂಗ ಬರ್ತದ. ಅವಾಗ ಗುರುಗಳು ಹಸದು ನೀನು ಕೂತಿದ್ರು ಎಷ್ಟೋ ಬಾ ಅಂತಂದು ಆಯ್ತು ಬಂದ ಒಂದಿಷ್ಟೇ ಒಯ್ದು ಕೊಟ್ಟ. ಏನು ಪೇಡ ಕೊಟ್ಟ. ಅಲ್ಲೋ ₹100 ಇಷ್ಟ ಬಂದದ ಅಷ್ಟೇ ಅಡ್ಡ ಬಂದದ್ದು ಏನು ಅಡ್ಡ ಅದೇ ಹೋದ್ರೆ ಅವರು 3 ಉಂಡೆ ಬಂದಿದ್ದು. ಆ ವಿಪರೀತ 1 ತಿಂದ. ಮತ್ತೆ ಧಾರ್ಯಾಗ ಬರ್ಬೇಕು ನಾವು ವಿಚಾರ ಮಾಡಿದೆ 2 ಅದಾವ ನಿಮಗೊಂದು ನನಗೊಂದು ತಗೊಂಡು ತಿಂದ. ಅರ್ಧ ಉಳಿತು 1 ಉಳಿತು. ಅರ್ಧದಾಗ ನಿಮಗೆ ಅದ ನನಗೆ ತದಿಡು ತಿಂದ. ಸರಿ 1 ಕುಳಿಗೆ ಅದಕ್ಕಿಂತ ತಿಂದ. ಇನ್ನ ಸ್ವಲ್ಪ ಉಳ್ದ ಇದಕ್ಕೆ ಉಳ್ದ. ಅದು ಹ್ಯಾಂಗ ತಿಂದಿ ಅಂದ್ರೆ ಅದು ಹ್ಯಾಂಗ ತಿಂದ್ರೆ ಅಂದ್ರೆ ಈಗ ಹಿಂಗೆ ತಿಂದಿ ನೋಡಿ ಅದನ್ನ ತಿಂದಿ ಮುಗಿಸಿ ಸಾಂಬದಲ್ಲಿ ನಮ್ಮ ಪಾರ್ವತೀಶ್ವರ ಶ್ರೀ ಸಿದ್ದರಾಮೇಶ್ವರ ಮಹಾರಾಜಕ್ಕೆ ಅದೇ ಹ್ಯಾಂಗ ತಿಂದ್ರೆ ಅದಕ್ಕೆ ತಿಂದ ನೀರು ಕುಡಿದ ಗುರುಗಳು ನೀರು ಕೂತು ಬಿಡ್ತು. ಯಾಕಂತಂದ್ರೆ ಒಂದೊಂದು ಪ್ರಸಂಗ ಯಾರು ಬರ್ತಾವಂದ್ರೆ ಗುರುಗಳೇ ನೀರು ಕುಡಿಸ್ತಕ್ಕಂಥ ಶಿಷ್ಯರು ಕೂಡ ಗುರುಗಳಿಗೆ ಸಿಗ್ತಾ ಇರತಕ್ಕಂಥ ಮಾತು ಬರ್ತದೆ ಬಂಧುಗಳೇ. ಹಾಗ ಮಹಾಮಹಿಮನಾಗಿರ್ತಕ್ಕಂಥ ಸಿದ್ದರಾಮ ಲಕ್ಷ್ಮಿಗೆ ಹೇಳ್ತಾನೆ ನೀನು ಬ್ಯಾಡತಾಯಿತು ಅಂತಂದಾಗ ಅವಾಗ ಪ್ರಮಾಣ ಪೂರ್ವಕ ಹೇಳ್ತಾ ಇದ್ದಾಳ ಇದನ್ನಪ್ಪ ನಾನು ಜಾಗದಲ್ಲಿ ನಾನು ವಾಸ ಮಾಡ್ತೀನಿ. ಎಲ್ಲಾದ್ರೂ ಕೂಡ ಜಾಗವನ್ನು ಕೂಡ ತಿಳ್ಕೊಂಡು ಕಳಕಳಿಯಿಂದ ವಿನಂತಿಯಿಂದ ಹಾನಿ ಮಾಡಿ ಬೇಡಿಕೊಂಡಾಗ ನಡಿನಿ ಅಂತ ನಡಿ ತಿಳ್ಕೊಂಡು ನೀನೇನು ಮಾಡೋಬೇಡ. ಇಲ್ಲಿ ಮಲ್ಲಿನಾಥನ ಜಾಗದಲ್ಲಿ ನೀನು ಗೌರವಗಳನ್ನ ಕಾಯಿ ಇರತಕ್ಕಂಥ ಮಾತನ್ನ ಲಕ್ಷ್ಮಿಗೆ ಭಗವಂತನ ಒಪ್ಪಿಸಿ ಕೊಟ್ಟ ಅನ್ನತಕ್ಕಂಥ ಮಾತನ್ನ ಈ ರೀತಿಯಾಗಿರ್ತಕ್ಕಂಥ ಮಹಾಮಹಿಮ ಸಿದ್ದರಾಮ ಅನಂತ ಲೀಲೆಯನ್ನ ಸಂದಲೆಯನ್ನು ಮಾಡುತ್ತಾ ತನ್ನ ಪಯಣವನ್ನು ಮುಂದುವರಿಸ್ತಾ ಇದ್ದಾನೆ. ಮುಂದೇನಾಗ್ತದೆ ಈ ಕೊನೆ ಹಂತದಲ್ಲಿ ನಾನು ನೋಡ್ತಾ ಇದ್ದೀನಿ. ಶ್ರೀಮಲ್ಲಿನಾಥನ ಫಲಾಂಬೋಜದಲಿಗೆ ರಾಮನಾಥಮಂ ನಿಚ್ಚಲದನಚರದಿ ನೇಮದಿ ಕ್ಲೇದ ಪಕ್ಷಣಂ
ಭಕ್ಬಂದು ಕೈ ಮುಗಿದು ಬೇಡಿ ಬೇಡಿದು ಪ್ರೇಮದಿಂದ ಲಿಂಗ ಪೂಜಾ ಕೌಶಳಮ್ಮ ಸಾಮರ್ಥ್ಯ ಭೂಷಣ ಶಾಂತಿ ಸಂಪನ್ನದ ಯಾವೇನು ಸುಖ ಸಂಕಾಂತ ವಿನೋದಳಿರಲು ಕೀರ್ತಿ ಮದುವೆ ಗೆಳೆದಳು ಹಿರಿದ ಬಂಕನೆಗೆದರುಳು ಜಯ ಸತಿಯ ವರ ಭುಜದೋಳ್ ದಯಾ ಸತಿಯ ಮುಖದೋಳಾತಿ ಶಾಂತಿ ತರುಣಯಂ ಮನದೋಳ್ ಗಿಳಿದ ಬೆಣರವುದಲ್ಲದೆ ಮತ್ತೆ ಪರನಾರಿಗೆ ತೆರವನಟ್ಟು ಅನವಿನ ಬೇಟದೋಳ್ ಕಲ್ಗಾನದಿರದೆ ಕೈ ಬಿಡಿಜ ನೋಕಿ ಕಳೆದಳ ಮಹಾಪುರುಷದೇ ಸಿದ್ಧರಾಮನೆಂದ ಕೀರ್ತಿ ಒದರಿದಳು ಜಗದೋಳು ನನಗೆ ಹೆಚ್ಚಗಳಿಲ್ಲ ತನುಗೆ ನೆರಳಿಲ್ಲನ ನಿರ್ಭುಳಿಯನ ಮೆರೆದ ನಡೆಸನ ಬಡಬಡ ವಿನ್ಮೂತ್ರಮಂ ವಿಸರ್ಜಿಸಿ ಬೆಬರದ ಕರುದನೆ ನುಡಿಯದೆ ಮಂತ್ರ ಹೆಸರಿಟ್ಟುದೆ ದೈವದೆತ್ತಡೆ ಮಹಾಕ್ಷೇತ್ರ ಕಂಡವನೇ ಜೀವನ್ ಮುಕ್ತಿಯೇ ಹಿಡಿದುದೆ ಕಾಲ ಸಿದ್ದೇಶ್ವರ ಎಂಬ ನುಡಿ ಪಸರಿಸಿತು ಭೂಜಗದೋ ಆ ಕೀರ್ತಿಯಂ ಕೇಳ್ದು ಪ್ರಿಯದ ಬಂಧಸದನೇಕ ರೂಪಾರಾಧಿಸಿದ ವಸ್ತುವನಿಕರಂ ಸ್ವೀಕರಿಸಿ ಜನನ ಮರಣಕ್ಕೆ ಷಡದೈವಕ ಪ್ರಮಮ ತೊರೆದು ಬಂದು ವ್ಯಾಖ್ಯಾಡುದ ಮಕ್ಕಳಾದ ಗರ್ಭವಿತ್ತು ಮಹಿಮೂಕರಂ ಸಿದ್ಧಪದಿಯನ್ನು ಜನಿಸಿದ್ದಕ್ಕೆ ಭೂಲೋಕದ ಸಮಸ್ತ ಜೀವಾಳಿಗರ್ಭ ಗರ್ಭಂ ತೋರ್ಪನೆಂದನು ಗೈದನ ಅನುಗೈದನ ಜೈ ಮಂಗಲಂ ಜೈ ನಮ ಪಾರ್ವತಿ ಪರಿಶುಭರ ಮಹಾದೇವ ಜಗದ್ಗುರು ಪಂಚರಾಚಾರ್ಯ ಮಹಾರಾಜ್ ಕಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜ್ ಕಿ ಜೈ ಮಂಗಲಂ ಜೈ ನಮ ಪಾರ್ವತಿ ಪರಿಶುಭರ ಮಹಾದೇವ ಇವರೇ ಮಹಾಮಂಗಲಾಗಿರ್ತಕ್ಕಂಥ ಸಿದ್ಧೇಂದ್ರ ಈ ಎಲ್ಲ ಗಣಾಧೀಶ್ವರರಿಗೆ ಭೈರವರಿಗೆ ಅವರವರ ಕಾಲವನ್ನೇ ಒಪ್ಪಿಸಿ ಲಕ್ಷ್ಮಿಯನ್ನ ತನ್ನ ಜೊತೆಗೆ ಕರೆದುಕೊಂಡು ಬಂದು ಮಲ್ಲಿನಾಥನ ಸನ್ನಿಧಿಯಲ್ಲಿ ನಿಲ್ಲಿಸ್ತಾ ಇದ್ದಾನೆ. ನಿಲ್ಲಿಸಿ ಗರ್ಭ ಗುಡಿಯ ಬಾಗಿಲಲ್ಲಿ ನಿಂತುಕೊಂಡು ಆವಾಗ ತನ್ನ ನಿತ್ಯದ ನೇಮದಂತೆ, ಯಾಕಂದ್ರೆ ಮಲ್ಲಯ್ಯನ ಲಿಂಗ ಪೂಜೆ ಅವನಿಗೆ ಶ್ರೇಷ್ಠವಾಗಿತ್ತು. ಲಿಂಗ ಅಂತಂದ್ರೆ ಸಿದ್ದರಾಮನಿಗೆ ಪಂಚಪ್ರಾಣವಾಗಿತ್ತು. ಹೀಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಎಲ್ಲರಿಗೂ ಅವರವರ ಕಾರ್ಯಗಳನ್ನು ಒಪ್ಪಿಸಿ ಲಕ್ಷ್ಮಿಗೆ ಕೂಡ ದನ ಕಾಯುವ ಕೆಲಸವನ್ನ ಮಲ್ಲಯ್ಯನ ಸನ್ನಿಧಾನದಲ್ಲಿ ದನ ಕಾಯುವ ಕಾರ್ಯವನ್ನ ಅವರಿಗೆ ಒಪ್ಪಿಸಿ ಆವಾಗ ಸಿದ್ದರಾಮ ಮಲ್ಲಯ್ಯನ ತಲಭಾಗದಲ್ಲಿ ಬಂದು ನಿಂತು ಕರವನ್ನ ಜೋಡಿಸಿ ಹೇಳ್ತಾ ಇದ್ದಾನೆ, ಅಪ್ಪ ನಿನ್ನ ಗುಡಿಯ ಬಾಗಿಲಲ್ಲಿ ಏನಂತಾರೆ, ನಿನ್ನ ಗುಡಿಯ ಬಾಗಿಲಲ್ಲಿ ಯಾವ ಹಾಡು ಹಾಡಲಿ ತಂದೆ ಅಂತಕ್ಕಂಥ ಗುಡಿಯ ಬಾಗಿಲಲ್ಲಿ ಯಾವ ಹಾಡ ಹಾಡಲಿ, ಯಾವ ಹಾಡೆ ನಿಮ್ಮಂದ ನಿಮಗೆ ನೆಮ್ಮದಿಯನ್ನು ನೀಡಲಿ, ನಿನ್ನ ಗುಡಿಯ ಬಾಗಿಲಲ್ಲಿ ಯಾವ ಹಾಡ ಹಾಡಲಿ, ಯಾವ ಹಾಡ ಹಾಡಲಿ, ಯಾವ ಹಾಡ ಹಾಡಲಿ, ಯಾವ ಹಾಡ ಹಾಡಲಿ,
ಈಗೇನು ಮುಂದೆ ಕೂತಿರಲ್ಲ ಅಷ್ಟ ಚಪ್ಪಾಳೆ ಬಾರಿಸ್ತಿದ್ವಿ. ಅವ್ರು ಹಿಂದೆ ಕೂತವ್ರು ಈ ಲೋಕದಾಗಿಲ್ಲ, ಆ ಕಡೆ ಆ ಲೋಕದಾಗ ಅದಾರ ಅವರು. ಯಾಕ ತಿಳ್ಕೊಂಡು ಕೇಳಿದ್ರೆ ಗವಾಯಿಗೆ ಮುಂದೆ ಕೂತವ್ರು ಅಟ್ಟೆ ಚಪ್ಪಾಳೆ ಬಾರಿಸ್ಲಿಕ್ಕೆ ಹೇಳಿಲ್ಲ. ಎಲ್ಲಾರು ಕೂತವ್ರು ಕೈ ಎದಕ್ಕೆ ಕೊಟ್ಟಾನ ಭಗವಂತ ಅಂದ್ರ, ಇಲ್ಲಿ ಸಿದ್ದರಾಮ ನಾವು ನೀವು ಬಿಡ್ರಿ, ಅಲ್ಲಿಂದ ಮಲ್ಲಯ್ಯ ಇಲ್ಲಿಂದ ಮಲ್ಲಯ್ಯ ಅಲ್ಲಿ ತಿಳ್ಕೊಂಡು ಸಾಹಿತಿಗಳು ಆ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ. ಆಗ ಸಿದ್ದರಾಮ ಮಲ್ಲಯ್ಯನ ಲಿಂಗವನ್ನ ಕಂಡು ಭಾವ ಪರವಶನಾಗಿ ಕೈ ಮುಗಿದು, ಹಾಗಂದ್ರೆ ಮಕ್ಕಳಿಗೆ ಸಂತೋಷ ಆದಾಗ ಹ್ಯಾಂಗ ಕುಣಿದು ಕುಪ್ಪಳಿಸ್ತಾ ಇದೆಯೋ ಆಗ ಮಲ್ಲಯ್ಯನ ನೋಡಿ ಕುಣಿದು ಕುಪ್ಪಳಿಸಿದ ಪುಣ್ಯಾತ್ಮ ಯಾರಂದ್ರೆ ಸ್ವಂದರಿಗೆ ಸಿದ್ದರಾಮ. ಎಲ್ಲಾರು ದೇವರಾಶಿ ಯಾಕಂತ ತಿಳ್ಕೊಂಡು ಕೇಳಿದ್ರೆ ನಿಮ್ಮ ಜೈಕಾರ, ನಿಮ್ಮ ಒಂದು ಚಪ್ಪಾಳೆ ಎಲ್ಲಿ ಮುಟ್ಟಬೇಕಂದ್ರೆ ಸ್ವಂದನಾಪುರಕ್ಕೆ ಮುಟ್ಟಬೇಕು. ಆ ಸ್ವಂದನಾಪುರದಲ್ಲಿದ್ದ ಸಿದ್ದರಾಮ ಬೇರೆ ಅಲ್ಲ, ಮಸೀದಿಪುರದಲ್ಲಿದ್ದ ಸಿದ್ದರಾಮ ಬೇರೆ ಇಲ್ಲ. ಇಬ್ಬರು ಒಂದೇ ಇರತಕ್ಕಂತ ಒಂದು ವಿಚಾರಧಾರೆಯಲ್ಲಿ ಬರ್ತಾ ಇದೆ ಬಂಧುಗಳೇ. ಈಗ ನಾವೆಲ್ಲ ಪ್ರತಿ ದಿವಸ ದಿನ ಮಾಡಿ ಮತ್ತೆ ಯಾರ್ಯಾರು ಗ್ರಾಮದ ಸದ್ಭಕ್ತರೆಲ್ಲ ಪುರಾಣಿಕ ಪಟ್ಟಿ ಇಡ್ತೀರಿ, ಪುರಾಣಿಕ ಪಟ್ಟಿ ಇಡ್ತೀರಿ. ಯಾಕಂತ ತಿಳ್ಕೊಂಡು ಕೇಳಿದ್ರೆ ಈಗ ದಿವಸ ಕಳೆದಂಗ ವರ್ಷ ಕಳೆದಂಗ ಕಾರ್ಯಕ್ರಮದ ಖರ್ಚ ವೆಚ್ಚ ಸ್ವಲ್ಪ ಮುಂದೆ ಹೋಗ್ತಾರೆ. ಸ್ವಲ್ಪ ಮುಂದೆ ಹೋಗ್ತದಂತಂದಾಗ ನಾವು ಸ್ವಲ್ಪ ಮುಂದೆ ಹೋಗ್ತೇವೆ. ಈ ವರ್ಷ ಮೆಣಸಿನಗಿಡ ಒಂದು ಎಕರೆಕ್ಕೆ 20 ಕ್ವಿಂಟಲ್ ಆಗಿ ಒಂದು 25 ಕ್ವಿಂಟಲ್ ಆದಾಗ ಹ್ಯಾಂಗ ಖುಷಿ ಆಗ್ತದೆ ನಿಮಗೆ? ಹಾಗೆ ಸ್ವಲ್ಪ ದಿನ ಮುಂದಕ್ಕೆ ಹೋಗ್ಬೇಕು. ಯಾಕಂದ್ರೆ ಹೋದ ಸಲ ಒಂದು ಮಾತು ಹೇಳ್ತೀನಿ, ನಿಮ್ಮಲ್ಲಿ ನಾವು ಪ್ರಾಣಕ್ಕೆ ಬರಬೇಕಾಗಿದ್ದಾದ್ರೆ 60,000 ರೂಪಾಯಿ ಕಮಿಟಿಯಿಂದ ಕೊಟ್ಟಿದ್ದಕ್ಕೆ ನಾವು ಪ್ರಾಣಕ್ಕೆ ಬಂದಿನಿ. ಇದಕ್ಕೆ ಯಾರಂದ್ರೆ ನಮ್ಮ ಪ್ರೆಸಿಡೆಂಟ್ ಗೌಡರು, ನಿಮ್ಮ ದೇವಸ್ಥಾನದ ಕಮಿಟಿಯವರೇ ಅದಕ್ಕೆ ಸಾಕ್ಷರ. ಈ ವರ್ಷ ನಾವು ಹಂಗೆ ಬಂದಿಲ್ಲ. ಯಾಕೇನೋ ನಮ್ಮ ನಿಮ್ಗೊಂದು ಪ್ರೀತಿ ತಾತ್ಮರಿಗೆ ಕರೆಸಬೇಕಂತಕ್ಕಂಥ ವಿಚಾರ. ಹೋದ ಸಲ ನೀವು ಕಮಿಟಿಯಿಂದ 60,000 ಕೊಟ್ಟರು ಕೂಡ ಅದಕ್ಕೆ ಹೆಚ್ಚಿನ ಕಾಣಿಕೆಯನ್ನ ನನಗೆ ಮುಚ್ಚಿದಕ್ಕೆ ಆಗಂಗಿಲ್ಲ. ಹೆಚ್ಚಿನ ಕಾಣಿಕೆಯನ್ನು ಕೊಟ್ಟವ್ರು ಯಾರತ್ತಂದ್ರೆ ನಮ್ಮ ಕಾಂಟ್ಯಾಕ್ಟ್ ಸಿದ್ದರಾಮಗೌಡ ಏನದಲ್ಲ 90,000 ರೂಪಾಯಿಯನ್ನ ಕೈಲಿ ಹಾಕಿ 1,50,000 ರೂಪಾಯಿನ ನಮಗೆ ಕಾಣಿಕೆ ಮುಟ್ಟಿದ್ದಾಗ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ ಬಯಸಬೇಕಾಗ್ತದೆ ಬಂಧುಗಳೇ. ಯಾಕೆ ತಿಳ್ಕೊಂಡು ಕೇಳಿದ್ರೆ ನಮ್ಮ ಸಿದ್ಧಿಂಗಾಯಿ ತಾತ್ನಾದ್ರೆ ನೀವೇನು ವಿಚಾರ ಮಾಡ್ಲಿಕ್ಕೆ ಹೋಗಬೇಡಿ, ಪುರಾಣಕ್ಕೆ ಬಂದು ತಿಳ್ಕೊಂಡಿದ್ದಕ್ಕಾಗಿ ಹೋಲಿಸಲ ಬಂದಿದೆ ಕಮಿಟಿ. ಯಾಕಂದ್ರೆ ರಾಥೋಡ್ ದೇವರಿಗೆ ಕೊಡ್ತಕ್ಕಂಥ 60,000 ನಾವು ಕೊಡ್ತೇವೆ ತಿಳ್ಕೊಂಡು ಹೇಳಿದಕ್ಕೆ ನಾವು ಅಟ್ಟೆ ಕೊಡ್ತೇವೆ ಅಂದಾಗ ಹೆಚ್ಚಿನ ವಿಚಾರ ಮಾಡಿ ತಿಳ್ಕೊಂಡು ನಮ್ಮ ಸಿದ್ದರಾಮಯ್ಯಗೌಡರು 90,000 ರೂಪಾಯಿ ಕೈಗೆ ಹಾಕಿ 1,50,000 ರೂಪಾಯಿ ಕಾಣಿಕೆಯನ್ನ ನಾವು ಮುಟ್ಟಿದ್ದಾಗಿರ್ತಕ್ಕಂಥ ಮಾತ. ಈ ಸಲ ಕಮಿಟಿ ಹೆಚ್ಚು ಒಂದು ವಜ್ಜಿ ಭಾರ ಬೀಳ್ತಾ ಇದ್ದಾರೆ. ಅದಕ್ಕೆ ತಾವೆಲ್ಲರೂ ಕೂಡ ಮನಸ್ಸು ಮಾಡಿ, ಯಾಕಂದ್ರೆ ನಮ್ದೊಂದು ಸಂಕಲ್ಪ ಅದ. ಏನಂತ ತಿಳ್ಕೊಂಡು ಕೇಳಿದ್ರೆ 2 ಸಂಕಲ್ಪ. ಸಿದ್ದರಾಮೇಶ್ವರ ಮಸ್ತಕನಲ್ಲಿ ಕಿರೀಟ ಏನಾದಲ್ಲ ಅದಕ್ಕೆ ಬಂಗಾರ ಗಿರೀಟ್ ಹೊಡಿಸಿದೆ, ಕಿರೀಟ್ ಹೊಡಿಸಿದೆ. ಯಾಕಂದ್ರೆ ಅದು ಸ್ವಲ್ಪ ಏನಾಗ್ಯದ, ಎಲ್ಲರೂ ಕಮ್ಮಾಗ್ಯದ. ಸಿದ್ದರಾಮೇಶ್ವರ ಮಸ್ತಕನಲ್ಲಿ ಏನು ಕಿರೀಟ ಇಟ್ಟಿರಲ್ಲ ಅದಕ್ಕೆ ಸ್ವಲ್ಪ ಬಂಗಾರ ಹೊಳೆಯಾಗ್ಯದ,
ಸ್ವಲ್ಪ ಅದೇನಾಗಿದೆ ಬೆಳ್ಳಗಾಗಲಿಕ್ಕೆ ಸ್ವಲ್ಪ ನನಗನ್ನಿಸ್ತದೆ ಅದಕ್ಕೊಂದು ಸ್ವಲ್ಪ ಇನ್ನೂ ಮಾಡೋದಿರತ್ತ ಒಂದು ಸಂಕಲ್ಪ. ಇನ್ನೊಂದು ಸಂಕಲ್ಪ ಏನಪ್ಪಾ ಅಂದ್ರೆ ಕಲ್ಯಾಣ ಮಂಟಪ ಆಗ್ಬೇಕಂತಕ್ಕಂಥ ಇನ್ನೊಂದು ಸಂಕಲ್ಪ. ಇವೆರಡು ಆದಪ್ಪ ಅಂತಂದಾಗ ಈ ಇದಕ್ಕೆ ದೇವಸ್ಥಾನಕ್ಕೆ ಒಂದು ಬಹಳ, ಯಾಕಂದ್ರೆ ಕೆಲವು ದಾನಿಗಳು ಇವತ್ತು ನಮ್ಮ ಕಾಂಟ್ಯಾಕ್ಟ್ ಸಿದ್ದರಾಮಗೌಡ ಆಗಲಿ, ಪ್ರೆಸಿಡೆಂಟ್ ಗೌಡರಾಗಲಿ, ರಾಮಲಿಂಗನಗೌಡರ ಮಕ್ಕಳಾಗಲಿ ಬಹಳ ಒಂದು ಸೇವೆ. ಮತ್ತು ನೀವು ಆಲ್ರೆಡಿ ಅವ್ರ ಅವಕಾಶ ಮಾಡ ನಾವೇನು ಮಾಡಿಲ್ಲ ತಿಳ್ಕೊಂಡು, ಹನಿ ಹನಿ ಕೂಡಿದ್ರ ಹಳ್ಳ, ತನಿ ತನಿ ಕೂಡಿದ್ರ ರಾಶಿ ಇರ್ತಕ್ಕಂಥ ಮಾತು ಬರ್ತದ. ಈಗ ನಮ್ಮ ಗವಾಯಿಗಳದೇನು ಅದಾರಲ್ಲ, ನಾವಾಗ ಕೇಳೀವಿ, ನಮ್ಮ ಗುರುಬಸರಗೌಡರು ಅವರೇ ಕಳಿಸಿರಲ್ಲ, ನಮ್ಮ ಗವಾಯಿಗಳಿರ್ತಕ್ಕಂಥ ರೂಮ್ಗಳು ಅವ್ರು ಮಾಡಿದ್ದಾರೆ. ಹಿಂದೆ ಸಿದ್ದರಾಮೇಶ್ವರ ಗುಡಿ ಮಾಡ್ತಕ್ಕಂಥವ್ರು ಯಾರು ಉಮಾಪತಿ ಗೌಡರು ಏನೋ ಅವರೆಲ್ಲ ಆಗಿನ ಕಾಲಕ್ಕೆ ನಮ್ದು ಮರಣ್ಣ ಇದ್ಕೊಂಡು ಆ ಕಾರ್ಯವನ್ನ ಅವರ ಸಂವಿಧಾನದಲ್ಲಿ ಆ ಕಾರ್ಯಕ್ರಮ ಮಾಡಿದಾಗ್ಯದ. ಇವೆಲ್ಲರೂ ಕೂಡ ಅವರಿವರೆನ್ನದೇ ಈ ಮಸೀದಿಪುರ ಭಕ್ತರೆಲ್ಲ ಮನಸ್ಸು ಮಾಡಿದಕ್ಕಾಗಿ ಇವತ್ತಿನ ದಿವಸದ ಏನಾಗ್ಯದ, ಮಹಾ ಕೈಲಾಸ ಆಗಿ ಮಸೀದಿಪುರ ಸಿದ್ದರಾಮನ ಕ್ಷೇತ್ರ ಬೆಳೀತಾ ಇದೆ ಒಂದು ಸಾಕ್ಷಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಈ ಕಾರ್ಯ ನಡಿಬೇಕಾಗ್ಯದ. ಅದಕ್ಕೊಂದು ನನಗೆ ವಿಚಾರ ಬಂದ ನೋಡು, ಈ ಕಾರ್ಯಕ್ರಮ ಮುಗಿ ಹೊತ್ತಿಗೆ ಅದಕ್ಕೊಂದು ಪ್ಲಾನ್ ಮಾಡಿ ಸರ್ಕಾರ ಕೊಳ್ಳಿಲ್ಲ ಅಂದ್ರೆ ಪರವಾಗಿಲ್ಲ, ಜೋಳಿಗಿಂದ ಆ ಕಲ್ಯಾಣ ಮಂಟಪ ಕಟ್ಟೋಣ ಅಂತಕ್ಕಂಥ ಒಂದು ವಿಚಾರ ನಾವು ಕೊಂಡುಕೊಂಡು ಮಾಡಿದ್ದಾದ್ರೆ ಆ ಕಲ್ಯಾಣ ಮಂಟಪ ಮಾಡ್ತಕ್ಕಂಥ ವಿಚಾರ ಬರ್ತಾ ಇದೆ ಅಂತಕ್ಕಂಥ. ಯಾಕಂತ ತಿಳ್ಕೊಂಡು ಕೇಳಿದ್ರೆ ಸಿದ್ದರಾಮನ ಲೀಲೆ ಹೀಗದ, ಯಾವಾಗ ಯಾರ ಮನಸ್ಸಿನಾಗ ಏನು ಬರ್ತದೆ ಗೊತ್ತಾಗಂಗಿಲ್ಲ, ಆ ರೀತಿ ಕಾರ್ಯ ನಡೀತದೆ. ಯಾಕಂತ ತಿಳ್ಕೊಂಡು ಕೇಳಿದ್ರೆ ಬಂದ ವೇಳೆ ಮಾಯನ ಮುಖಸ್ಥಿತಿ ಮಾಡಂಗಿಲ್ಲ. ಮಸೀದಿಪುರ ಭಕ್ತರು ಸಿದ್ದರಾಮನ ಸಲುವಾಗಿ ಅಂದ್ರೆ ನೀವು ಹೇಗಿದ್ದೀರಂದ್ರೆ ಕೊಡಗೈ ದಾನಿಗಳು ಎಲ್ಲಾರೇ ಹಾರಂದ್ರೆ ಅದು ಮಸೀದಿಪುರದಲ್ಲಿ ಹಾರಂತಕ್ಕಂಥ ಮಾತನ್ನ ಇವತ್ತು ನಾವು ಹೇಳಬೇಕಾಗ್ತದೆ. ಅಂಥ ಮಾತನಾಡಿಗಳು ನೀವಾಗಿದ್ದೀರಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮ, ಯಾಕಂದ್ರೆ ವರ್ಷ ಹೋದ ಸಲ 9,70,000 ರೂಪಾಯಿ ಪಟ್ಟಿ ಆಗಿದ್ದಾಗ್ಯದ. ಆದ್ರೂ ಕೂಡ ಇಲ್ಲೇನ ಈ ಬಾಸು ಮನೆ ಕಳಿಸುವಾಗ ಅದನ್ನು ಕೂಡ ಸಾಲ ರೂಪದಲ್ಲಿ ಇದ್ದಿದ್ದ ಹಂಗ ವರ್ಷ ಇಟ್ಟಿಟ್ಟು ಕೊಟ್ಕೊಂತ ಬಂದು ಲಾಸ್ಟ್ ಮೂಮೆಂಟ್ 1.5 ಲಕ್ಷ ರೂಪಾಯಿ ಸಾಲ ಇದೆ ಕಾಲಕ್ಕೆ 1 ಲಕ್ಷ ರೂಪಾಯಿ ನಾವು ಪ್ರೆಸಿಡೆಂಟ್ ಗೌಡಿಗೆ ಕೊಟ್ಟು ಇನ್ನೂ 50,000 ನಿಮ್ಮೈದಲ್ಲಿ ಹಾಕೋರು ತಿಳ್ಕೊಂಡು ಅದನ್ನು ಹೇಳಿದ್ರು ಕೂಡ ನಮಗೆ ಈಗ ಬಂದಂಗಾಗ್ಯದ. ಅಂತ ಅಕ್ಕಿ ಎಲ್ಲ ಈ ಸದ್ದ ಈ ತೇರಿನ ಮನೆ ಹಿಂದೆ ನಾನಲ್ಲ, ಅಲ್ಲಿ ಏನ್ ಹಾಕಿರಿ, ಕಟ್ಟಿ ಕೊಯ್ಯ ಮಷೀನ್ ಹಾಕಿರಿ, ಕಟ್ಟಿ ಕೊಯ್ಯ ಮಷೀನ್ ಹಾಕಿದ್ದಾಗ್ಯದ. ಅದು ಏನದಂದ್ರೆ ಈಗ ಸಿದ್ದರಾಮನ ತೇರಿ ಮೇಲೆ 1 ಲಕ್ಷ ರೂಪಾಯಿ ಸಾಲ, ಆ ಸಾಲ ಮಾಡಿ ಈ ಸದ್ದದ ಏನ್ ಮಾಡ್ಯಾರಪ್ಪ ತಿಳ್ಕೊಂಡು ಕೇಳಿದ್ರೆ ಅದನ್ನು ಕಟ್ಟಿ ಕೊಯ್ಯ ಮಷೀನ್ ಹಾಕಿದಾರ. ಈ ನಾಳೆ ಕಾರ್ಯಕ್ರಮದಿಂದ ಕೊಳ್ಳೇಬೇಕು. ಅದಕ್ಕಾಗಿ ಸ್ವಲ್ಪ ಅವೆಲ್ಲ ಆ ಮನಸ್ಸು ದೊಡ್ಡ ಮಾಡಿ ಆ ಸಿದ್ದರಾಮನಿಗೆ ವರ್ಷಿರತಕ್ಕಂಥ ಪಟ್ಟಿ ಕಿತ್ತಲು. ಯಾಕಂದ್ರೆ ನಮ್ಮ ಇವತ್ತ ನಾಗಣ್ಣವರು ಹೋದ ಸಲ ಕಮ್ಮಿ ಕೊಟ್ಟಿರುತ್ತೆ, ಈ ಸಲ ಹೆಚ್ಚಿನ ಪ್ರಮಾಣದಲ್ಲಿ ಕೂಡ ಹೋದ ಸಲ 10,000 ಕೊಟ್ಟಾರೆ, ಈ ಸಲ 15,000 ರೂಪಾಯಿ ಕಾಣಿಕೆಯನ್ನು ಕೊಟ್ಟವರಾಗಿದ್ದಾರೆ. ಅದಕ್ಕೆ ಸ್ವಲ್ಪ ಮತ್ತು ತಾತ್ವರಿಗೆ ಕೇಳ್ತಾ ತಿಳ್ಕೊಂಡು ಹೋಗೋಣ, ಮತ್ತೆ ಅದಕ್ಕೆ ಸ್ವಲ್ಪ ನೀವು ಹೆಚ್ಚಿಗೆ ಮಾಡಿದ್ರೆ ಈ ಕಾರ್ಯಕ್ರಮಕ್ಕೆ ಯಾವುದೇ ನ್ಯೂನತೆ ಆಗಂಗಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸ್ತದೆ ಬಂದವೆ. ಇವತ್ತಿನ ದಿವಸ ಯಾವ ನಮ್ಮ ಗತಿವಿನವನ್ನ ಮಾಡಿರ್ತಕ್ಕಂಥ ಪರಮ ಸದ್ಭಕ್ತರಾಗಿರ್ತಕ್ಕಂಥ ಯಾವ ರಾಮಲಿಂಗನ ಗೌಡರದು ಎಷ್ಟು ವರ್ಣನೆ ಮಾಡೋದು ಕೂಡ ಕಡಿಮೆ. ಯಾಕಂದ್ರೆ ನಮ್ಮ ಮೇಲೆ ಬಹಳ ಅನೋನ್ಯವಾಗಿರ್ತಕ್ಕಂಥ ಭಕ್ತಿ. ಅವ್ರ ಮಕ್ಕಳು ಎಷ್ಟು ಮದುವೆ ಮಾಡ್ಯಾರ, ಇಲ್ಲಿ ಮಾಡಿ ಬೇರೆ ಕಡೆ ಮಾಡೋದು ಕೂಡ ನಮ್ಮನ್ನು ಕರ್ಷಿ ಮಾಡಿದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಅವರು ನಮ್ಮ ಇನ್ನೊಬ್ರು ಅವ್ರು ಕೊಡ್ಕೊಂಡು ನಮ್ಮ ಮಠಕ್ಕೂ ಕೂಡ ಬಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಪ್ರತಿ ವರ್ಷ ನಮ್ಮ ಪ್ರೆಸಿಡೆಂಟ್ ಗೌಡರು ಫೋನ್ ಮಾಡಿದ್ರೆ ತಾತ್ನವ್ರೆ ನೀವು ಬರ್ರಿ, ತಾವ್ರು ಅನ್ಬೇಕು, ನಾವು ಬರಲ್ಲ ತರಬೇಕು, ರಾಮಲಿಂಗನ ಗೌಡರು ಅನ್ಬೇಕು, ತಾತ್ನವ್ರೆ ಅವ್ರ ಕಮಿಟಿ ಕೂಡ ನಾವು 10,000 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಬರ್ರಿ ಅಂತಕ್ಕಂಥ ವಿಚಾರ ಅವರು ಕೂಡ ಆಗಾಗಿ ನನ್ನ ಮಾತು ಹೇಳ್ತಿದ್ರು. ಯಾರು? ರಾಮಲಿಂಗನ ಗೌಡರು. ಬಹಳ ಸರಳ ಸಜ್ಜನಿಕೆ ಜೀವಿ ಯಾರಂದ್ರೆ ರಾಮಲಿಂಗನ ಗೌಡರು ಅಂತಕ್ಕಂಥ ಮಾತು ಬರ್ತದೆ. ಇವತ್ತಿನ ದಿವಸ ಅವರ ಸುಪುತ್ರರಾಗಿರ್ತಕ್ಕಂಥ ಪ್ರವೀಣ, ಆಮೇಲೆ ಶರಣಗೌಡ ಈ ಯಾವ ಕಲ್ಯಾಣ ಮಂಟಪ ಮಾಡಿದ್ರು ಸುತ್ತಿನ ಕಂಪೌಂಡ್ ಮಾಡಿ ಹ್ಯಾಂಗೆ ಮಾಡಿ ಯಾವುದೇ ರೂಪದಲ್ಲಿ ಮಾಡಿ ನಮಗಾಗದ ಕೆಲಸ ಆ ಯುವಕರು ಮಾಡಿದಲ್ಲ, ನಮ್ಮ ಊರಿಗೆ ಮಾಡಿದ್ದಲ್ಲ, ಅದೇ ಒಂದು ಹಿತವಾದ ಕೆಲಸ ಅಂತಕ್ಕಂಥ ಮಾತನ್ನ ಅವರು ಸರ್ಕಾರದಿಂದಲೇ ಮಾಡಿ, ಮನೆಯಿಂದಲೇ ಮಾಡಿ, ಯಾವುದೇ ರೂಪದಲ್ಲಿ ಸಿದ್ದರಾಮನ ಒಂದು ಸೇವೆ ಮಾಡ್ತಕ್ಕಂಥ ಭಾಗ್ಯ ಸಿದ್ದರಾಮನ ಕೊಟ್ಟಿದ್ದಾನಲ್ಲ, ಅದೇ ಒಂದು ದೊಡ್ಡ ಮಾತನ್ನು ನಾವು ತಿಳಿಬೇಕು. ಅಂತ ಯಾವ ಮುಗ್ಧ ಮನಸ್ಸಿನ ಇಬ್ಬರು ಯುವಕರು ಪ್ರವೀಣ ಮತ್ತು ಶರಣ ಇವತ್ತಿನ ದಿವಸ ತಮ್ಮ ಮನೆಯಲ್ಲಿ ಗತಿಬಿಂದವನ್ನ ಸಿದ್ದರಾಮನಿಗೆ ರುದ್ರಾಭಿಷೇಕವನ್ನ ಇಡೀ ಆಗ್ತಾ ಅವರಿಗೆ ಪ್ರಸಾದವನ್ನು ಮಾಡಿಸಿ ಈಗಲೂ ಕೂಡ ಮಹಾದವಸದ ಪ್ರಸಾದವನ್ನು ಮಾಡಿದ್ದಾರೆ.
ಮನೆಯಲ್ಲಿ ಇವತ್ತಿನ ದಿವಸ ಎಲ್ಲರೂ ಪೂಜೆ ಪಾದ ಪೂಜೆ ಹೋಗ್ತೇ ನಮ್ಮ ಕಡೆ ಕಲಬುರಗಿ ಜಿಲ್ಲಾದಾಗ ಲಿಂಗ ಸಿಗಂಗಿಲ್ಲ. ಇವತ್ತಿನ ದಿವಸ ರಾಮಲಿಂಗನಗೌಡರ ಮನ್ಯಾಗ ಎಲ್ಲಾರು ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತರ ಪ್ರತಿಯೊಬ್ಬರು ಕೊಳ್ಳಾಗ ಲಿಂಗ ಎಲ್ಲಾರು ಅಭಿಷೇಕ ಮಾಡಿಕೊಂಡು ತೀರ್ಥ ಪ್ರಸಾದವನ್ನ ನಮ್ಮ ಜೊತೆಗೆ ಬರುವುದು ಏನಾದ್ರೂ ಇದ್ರೆ ಲಿಂಗ ಮಾತ್ರ ಬರ್ತದೆ. ಬಹಳ ಒಂದು ಹರ್ಷದಿಂದ ಜಂಗಮ ಪ್ರೇಮಿಗಳಾಗಿ ವಿಶ್ವಾಸದಿಂದ ಜಂಗಮರಿಗೆ ಒಳ್ಳೆ ಒಳ್ಳೆ ಪ್ರಸಾದವನ್ನ ಮಾಡಿಸಿದವರಾಗಿದ್ದಾರೆ. ಅಷ್ಟೇ ಅಲ್ಲ ಅವರು 5,500 ರೂಪಾಯಿ ನಮಗೆ ಕಾಣಿಕೆಯನ್ನು ಕೊಟ್ಟವರಾಗಿದ್ದಾರೆ ಮತ್ತು ಉಡುಗೊರೆಯನ್ನು ತಂದಿದ್ದಾರೆ. ಯಾಕಂದ್ರೆ ರಾಮಲಿಂಗನಗೌಡರು ಆ ಉಡುಗೊರೆ ಕೊಟ್ಟಾಗ ಅದೇ ಮಾತನ್ನು ಎಷ್ಟು ಸಲ ಅದನ್ನು ಕರ್ಸ್ಯಾರೆ, ಪ್ರತಿ ಸಲ ಬಂದಾಗ 11,000 ಕಾಣಿಕೆ, ಆಮೇಲೆ ಮಡಿ ವಸ್ತ್ರಗಳನ್ನ ಕೊಟ್ಟು ಕಳಿಸ್ತಿದ್ರು. ಇವತ್ತು ಕೂಡ 5,500 ರೂಪಾಯಿ ಕಾಣಿಕೆ ಮತ್ತು ಮೈತುಂಬ ಉಡುಗೊರೆಯನ್ನು ಕೊಟ್ಟಿರ್ತಕ್ಕಂಥ ಆ ರಾಮಲಿಂಗನಗೌಡರ ಮನೆತನಕ್ಕೆ ಆಮೇಲೆ ಪ್ರವೀಣ ಮತ್ತು ಶರಣಗೌಡ ಬಸವಗೌಡ ಎಲ್ಲರಿಗೂ ಕೂಡ ದೇವರು ಒಳ್ಳೆಯದನ್ನ ಮಾಡಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸ್ತದೆ. ಬಂಧುಗಳೇ, ಯಾವ ನಾಳಿನ ಈ ದಿನವನ್ನ ದೊಡ್ಡ ಫಕೀರಪ್ಪ ಮತ್ತು ಅವರ ಸಹೋದರರು ನಾಳೆ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಮಾಡಿದವರಿಗೆ ಕೂಡ ನಾಳೆಗೆ ಮಾಡಿದವರಿಗೆ ಸಿದ್ದರಾಮ ಶ್ರೀಗಿರಿ ಮಲ್ಲಯ್ಯನ ಒಂದು ಅನುಗ್ರಹ ಕೃಪೆ ಇಲ್ಲಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸ್ತದೆ. ಅದೇ ಪ್ರಕಾರವಾಗಿ ಬಿಎಲ್ ಗೌಡರು ಕುಟುಂಬದವರು ಈ ಪುರಾಣ ಮಂಗಲ ಮಹೋತ್ಸವಕ್ಕೆ 1,500 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಬಸನಗೌಡ ಶ್ರೀನಿವಾಸ್ಪುರ್ ಅವರು 1,111 ರೂಪಾಯಿ ಕಾಣಿಕೆಯನ್ನು ಕೊಟ್ಟವರಾಗಿದ್ದಾರೆ. KM ಶಂಕರಗೌಡ, KM ರಾಮಲಿಂಗನಗೌಡ ಮತ್ತು ಮಕ್ಕಳು 25,111 ರೂಪಾಯಿ ಕಾಣಿಕೆಯನ್ನು ಕೊಟ್ಟು ಜೋರಾಶ ಚಪ್ಪಾಳೆಯನ್ನ ಮಾಡಿಸಬೇಕು. ಯಾಕಂದ್ರೆ 25,000 ರೂಪಾಯಿ ಕೊಟ್ಟಿರ್ತಕ್ಕಂಥ ಮಾದಾಣಿಗೌಡ ಸಿದ್ದರಾಮನೊಂದು ಅನುಗ್ರಹ ಇಲ್ಲಂತಕ್ಕಂಥ ಮಕ್ಕಳನ್ನು ಹಾರೈಸಿ, ಅದೇ ಪ್ರಕಾರವಾಗಿ ಎರೇಗೌಡ ಮರ್ಷಿದ್ಪುರ್ ಅವರು ಕೂಡ 2,011 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅದೇ ಪ್ರಕಾರವಾಗಿ ಪಾಂಡುರಂಗ ಸಣ್ಣಲಿಂಗಪ್ಪ 2,011 ರೂಪಾಯಿ, ಮಡಿವಾಳ ಲಕ್ಷ್ಮಮ್ಮ ಚಿನ್ನಪ್ಪ 10,000 ಜೋರಾಶಿ ಚಪ್ಪಾಳೆ 10,100 ನೀವು ಅನ್ಬೋದು ಅಲ್ರಿ 2,000 ಚಪ್ಪಾಳೆ ಬಾರಿಸೋದಲ್ಲ 10,000 25,000 ಬಾರಿಸಿದ್ದೀನಿ ಅಂತ ತಿಳ್ಕೊಂಡು ಆಗಿಲ್ಲ. ಎಲ್ಲರೂ ಕೂಡ ಒಂದು ಅನುಗ್ರಹ ಆಗಿರ್ತಕ್ಕಂಥ ಮಕ್ಕಳ ಈ ಸಂದರ್ಭದಲ್ಲಿ ಹಾರೈಸ್ತದೆ. ಆದಷ್ಟು ತಾವೆಲ್ಲರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ, ಯಾಕಂದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಮಲ್ಲಿ ಆ ಭಾವನೆ ಆದ ಸಿದ್ದರಾಮಯ್ಯ ಅಂದಾಗ ಪ್ರಾಣವನ್ನ ತ್ಯಾಗ ಮಾಡ್ಲಿಕ್ಕೆ ಮಸೀದಿಪುರ ಭಕ್ತರು ತಾವಾಗಿದ್ದರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ, ಇಲ್ಲಿವರೆಗೆ ತಾವೆಲ್ಲ ಶಾಂತತೆಯಿಂದ ಪುರಾಣವನ್ನು ಆಲಿಸಿದ್ದಕ್ಕಾಗಿ ಸಿದ್ದರಾಮನ ಕೃಪೆ ನಿಮ್ಮೆಲ್ಲರಿಗೆ ಸದಾ ಇಲ್ಲಿರ್ತಕ್ಕಂಥ ಮಾತನ್ನು ಹಾರೈಸಿ ಈಗ ಪುರಾಣಕ್ಕೆ ಮಹಾಮಂಗಲ ಸಾಂಬರೇ ನಮಃ ಪಾರ್ವತೀಶ್ವರ ಜಯ ವಿಜಯ ಶ್ರೀ ಮಹಾಂತ ಗುರುವರ, ಜಯ ವಿಜಯ ಶ್ರೀ ಮಹಾಂತ ಗುರುವರ, ಜಯಮಯ ಜನದ ಜಯಮಯ ಜನದ ಮುರಾರಿ, ಜಯ ವಿಜಯ ಶ್ರೀ ಮಹಾಂತ ಗುರುವರ, ಜಯ ವಿಜಯ ಶ್ರೀ ಮಹಾಂತ ಗುರುವರ.
ಪಾರ್ವತಿ ಪರಶಿವ ಹರ